ನಮಸ್ಕಾರ ವೀಕ್ಷಕರೇ. ಇಲ್ಲಿ ಬೆಳಗಾವಿನಲ್ಲಿ ಹೇಳ್ತಾರಲ್ಲ, ಇದು ಮಹಾರಾಷ್ಟ್ರ ಕರ್ನಾಟಕದ ಬಾರ್ಡರ್ ಪ್ಲೇಸ್ ಒಂದಿದಾವೆ. ಅಲ್ಲಿ ಡ್ರೈವರ್ ಹಾಗೆ ಕಂಡಕ್ಟರ್ ಮೇಲೆ ಯಾವ ರೀತಿ ಹಲ್ಲೆ ಆಯಿತು ಅಂತ ಹೇಳಿ ನಿಮಗೆ ಗೊತ್ತೇ ಇದೆ, ನಾವು ಕೂಡ ಹೇಳಿದ್ವಿ. ಇಲ್ಲಿ ಸಚಿವರು, ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಸುದೀರ್ಘವಾದ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಏನ್ ಹೇಳ್ತಾರೆ, ಜೊತೆಗೆ ಈ ಪುಂಡಾಟಿಕೆ ಮಾತ್ರ ನಿಲ್ಲಲೇಬೇಕು. ಯಾಕಂದ್ರೆ ಕನ್ನಡದಲ್ಲಿ ಕನ್ನಡ ಮಾತಾಡಬೇಕು, ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡಬೇಕು. ಇಲ್ಲಿ ನೀವು ಅನ್ಕೋಬಹುದು ನಿಮ್ಮ ಬಾರ್ಡರ್ನಲ್ಲಿ ನಿಮ್ಮ ಆ ಪ್ಲೇಸ್ಗಳು ನಿಮಗ್ ಬರ್ತಾವ ಅಂತ ಹೇಳಿ. ಹಂಗಿಲ್ಲ, ನಮ್ಮ ನೆಲ, ನಮ್ಮ ಜಲ ನಮ್ಮದು. ಈಗ ಸಚಿವರು ಏನ್ ಹೇಳ್ತಾರೆ ನೋಡಿ. ಅಲ್ಲಿ ಮಹಾನಗರ ಪಾಲಿಕೆ ಮೇಲೂ ಕೂಡ ಕನ್ನಡ ಧ್ವಜ ಹಾಕೋಕ್ಕೂ ಬಿಡ್ತಿರಲಿಲ್ಲ. ಈಗೆಲ್ಲ ಕಡಿಮೆ ಆಗಿದೆ. ಆದರೂ ಕೂಡ ನಿನ್ನೆ CBTಯಿಂದ ಸೂಳೆಕೆರೆಗೆ ಹೋಗುವಂಥ ಒಂದು ಬಸ್ಸಲ್ಲಿ ಕಂಡಕ್ಟರ್ ಹೆಸರು ನವೀನ್ ಅಂತ, ಆಮೇಲೆ ಡ್ರೈವರ್ ಹೆಸರು ನವೀನ್ ಡ್ರೈವರು, ಮಹಾದೇವ್ ಕಂಡಕ್ಟ್ರು. CBTಯಿಂದ ಸೂಳೆಕೆರೆಗೆ ಹೋಗುವಂಥ, ಸುಳೆಬಾವಿ ಹೋಗುವಂಥ ಸಂದರ್ಭದಲ್ಲಿ ಬಾಳೆಕುಂದ್ರಿ ಅಂತ ಒಂದು ಊರು ಬರುತ್ತೆ. ಅಲ್ಲೇನಾಗಿದೆ, ಎರಡು ಮಹಿಳೆಯರು 2 ಟಿಕೆಟ್ ತೊಗೊಂಡಿದ್ದಾರೆ. ಮಧ್ಯದಲ್ಲಿ ಆ ಹುಡುಗನ ಹತ್ರ 0 ಟಿಕೆಟ್ ಇತ್ತಂತೆ. ಹಾಗೆ ಇವ್ರು ಕೇಳಿದ್ದಾರೆ, ಗಂಡಸರಿಗೆ 0 ಟಿಕೆಟ್ ಹೇಗೆ ಬರುತ್ತೆ ಅಂತ. ಆಗ ಇವ್ರಿಗೇನಾಗಿದೆ, ಭಾಷೆ ಸಮಸ್ಯೆ, ಅವ್ರಿಗೆ ಕನ್ನಡ ಬರಲ್ಲ. ಯಾರಿಗೆ? ಆ ಹುಡುಗ ಜೊತೆಯಲ್ಲಿದ್ದವ್ರಿಗೆ. ಆಮೇಲೆ ನಮ್ಮ ಕಂಡಕ್ಟರ್ ಕನ್ನಡದಲ್ಲಿ ಮಾತಾಡಿ, ನನಗೆ ಮರಾಠಿ ಬರೋದಿಲ್ಲ ಅಂತ ಹೀಗೆ ಮಾತು ಬೆಳೆದಿದೆ. ಆಗ ಮಹಿಳೆಯಲ್ಲಿದ್ದಂಥ, ಜೊತೆಯಲ್ಲಿದ್ದಂಥ ಹುಡುಗ ಮತ್ತು ಇನ್ನೂ ಒಂದು 3-4 ಜನ ಸೇರಿಕೊಂಡು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ತಕ್ಷಣ ನಮ್ಮ ಅಧಿಕಾರಿಗಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಆ್ಯಕ್ಟ್ ಮಾಡಿ ಅವನ ಜೊತೆಗೆ ಇನ್ನೂ 3-4 ಜನ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಹಿಂಡಲ್ಗ ಜೈಲಿಗೆ ನೆನ್ನೆನೇ ಕಳಿಸಿದ್ದಾರೆ. ಮತ್ತು ಗೃಹ ಮಂತ್ರಿಗಳಿಗೂ ಹೇಳ್ತೇನೆ, ಈ ಥರ ಪುಂಡಾಟಿಕೆ ಮಾಡೋರಿಗೆ ಗಡೀಪಾರು ಮಾಡಿದ್ರೆ ಏಕೆ ಇಲ್ವಲ್ಲ? ಈಗ MD ಹತ್ರ ಮಾತಾಡಿದೆ, ಆ ಥರದ್ದೇ ಇಲ್ಲ ಇಲ್ಲ. ಆ ಥರ ಈ MD ಹತ್ರ ಮಾತಾಡಿದೆ, ಜಸ್ಟ್ ನೀವು ಬರೋಕ್ಕೆ ಮುಂಚೆ ಮಾತಾಡಿದೆ, ಆ ಥರದ್ದೇನೂ ಇಲ್ಲ. ಕೆಲವು ಸಂದರ್ಭದಲ್ಲಿ ಬೇಕಂತಲೇ ಈಗ ಕಂಪ್ಲೇಂಟಿಗೆ ಇನ್ನೊಂದು ಕಂಪ್ಲೇಂಟ್ ಕೊಡಬೇಕು ಅಂತ ಕೊಟ್ಟಿರ್ಬೋದಲ್ಲ. ಆದರೆ ಈಗ ನಮ್ಮ MD ಅವ್ರ ಹತ್ರ ನಾನು 15 ನಿಮಿಷಕ್ಕೆ ಮುಂಚೆ ಮಾತಾಡಿದಂಥ ಸಂದರ್ಭದಲ್ಲಿ ಆ ಥರದ್ದು ಇದ್ದಿದ್ರೆ ಅವ್ರ ಗಮನಕ್ಕೆ ಬಂದಿದ್ರೆ ಹೇಳಿರೋರು. ಬೆಳಗಾವಿ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕಾಗಿತ್ತು, ಇವ್ರು ಮರಾಠಿ ಮಾತನಾಡಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಇಲ್ಲ. ಅವರು ಕೂಡ ಕರ್ನಾಟಕದಲ್ಲಿ, ಅವರು ಬೆಳಗಾವಿ ಹೋಗ್ಬಿಡುತ್ತೆ ಮಹಾರಾಷ್ಟ್ರಕ್ಕೆ ಅಂತ ಬಹಳ ವರ್ಷ ಪಾಪ ಕಾತ್ಕೊಂಡಿದ್ರು. ಈ ಹೋಗೋದಂತೂ ಇಲ್ಲ. ಇನ್ಮೇಲಾದರೂ ಅಲ್ಲಿ ಕಲಿತ್ಕೊಳ್ಳಿ, ಮಾತೃಭಾಷೆ ಮರಾಠ ಕಲಿತ್ಕೊಳ್ಳಿ, ಬೇಡ ಅಂತ ಹೇಳಿದೆಲ್ಲ ಇದೆ. ಕನ್ನಡನೂ ಕಲಿಬೇಕಲ್ಲ, ನಮ್ಮ ರಾಜ್ಯದ ಆಡಳಿತ ಭಾಷೆನೂ ಕಲಿಬೇಕಲ್ಲ. ಅವರು ಮಾತೃಭಾಷೆ ಜೊತೆಗೆ ನಮ್ಮ ಭಾಷೆ ಅವ್ರು ಕಲೀಲೇಬೇಕು. ಇನ್ನೇನು ಪದೇ ಪದೇ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ರು. ಎಲ್ಲೊಂದ್ ಕಡೆ ರಾಜಕಾರಣಿಗಳು ಕೂಡ ಈ ಒಂದು ವಿಚಾರಗಳಿಗೆ ಸರಿಯಾದ ರೀತಿಯಲ್ಲಿ ಧ್ವನಿ ಎತ್ತುತ್ತಿಲ್ಲ. ಇಲ್ಲ, ಇತ್ತೀಚೆಗೆ ಯಾವುದೂ ಆಗಿಲ್ಲ ನೋಡಿ, ಬಹಳ ದಿನ ಆಗಿದೆ. ಯಾರು ಕೂಡ ಕಳಿಸಿಲ್ಲ. ಬೆಳಗಾವಿ ಮೂಲದ ನಾಯಕರು ಸರ್, ಬೆಳಗಾವಿ ಮೂಲದ ಎಕ್ಸ್ಪರ್ಟ್ ಯಾರು ಕೂಡ ಕಳಿಸಿಲ್ಲ. ಖಂಡನೆ ಮಾಡಬೇಕು. ಹೇಳಿ ಸರ್, ನಮ್ಮ ರಾಜ್ಯಕ್ಕೆ ನೆಲ, ಜಲ, ಭಾಷೆ ಬಗ್ಗೆ ಎಲ್ಲೇ ಈ ಥರದ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಬೆಳಗಾಂನ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಕಂಡಮ್ ಮಾಡ್ತಾರೆ. ಬಟ್ ಯಾರು ಅಲ್ಲಿ ಮಾತಾಡ್ತಾನೆ ಇಲ್ಲ ಬೆಳಗಾವಿ ಎಲ್ಲ ಜನ ವೋಟ್ ಬ್ಯಾಂಕ್ ಏನಾದರೂ ಇದೆಯಾ ಸರ್? ಆ ಥರದ್ದು ಏನಿರೋದಿಲ್ಲ. ಮೊದಲಿಂದನೂ ಇದೆಯಲ್ಲ ಸರ್ ವೋಟ್ ಬ್ಯಾಂಕ್, ಅದಲ್ವಲ್ಲ? ಇದ್ದಾರೆ 3-4 ಇದಾರಲ್ಲ ಸರ್, ಹೆಚ್ಚಿನ ಸಂಖ್ಯೆಯಲ್ಲಿ 3-4 ಇದ್ದಾರೆ ಅವರು. ಆದರೂ ಕೂಡ ಈಗ MES ಗೆಲ್ತಿಲ್ವಲ್ಲ ಯಾವುದನ್ನ. ಮೊದಲೆಲ್ಲ 5 ಸೀಟ್ ಬಂದ್ಬಿಡೋದು ಅವ್ರಿಗೆ. ನಮ್ಮಲ್ಲೆಲ್ಲ ಡಿವೈಡ್ ಆಗೋದು ಒಟ್ಟು. ಅವರು ಸಾಲಿಡಾಗಿ 4-5 ಬಂದ್ಬಿಟ್ಟು ಜ್ಞಾಪಕ ಇತ್ತು ನನಗೆ ಸರ್. ಅದು ಅವರ ಒಳಜಗಳದಿಂದ ಸ್ಪ್ಲಿಟ್ ಆಗಿದ್ದಾರೆ ಬಿಟ್ರೆ ನಮ್ಮ ಒಗ್ಗಟ್ಟಿಂದ ಏನಂತೂ ಅಲ್ಲ. ಇಲ್ಲ, ಅಲ್ಲೂ ಏನಾಗಿದೆ, ನಮ್ಮ ಒಗ್ಗಟ್ಟು ಅನ್ನೋದಕ್ಕಿಂತಲೂ
ಈ ಮರಾಠ ಓಟು ಸ್ವಲ್ಪ ಪಾರ್ಟಿಗೆ ಸ್ಪ್ಲಿಟ್ ಆಗ್ಬಿಟ್ಟಿದೆ. MES ಇತ್ತಲ್ಲ, MES ಇಂದನೇ ಡಿವೈಡ್ ಆಗ್ಬಿಟ್ಟಿದೆ, ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿದೆ. ಸರ್, ಈಗ ಮಹಾರಾಷ್ಟ್ರ ಕೊಲ್ಲಾಪುರದಲ್ಲಿ ಕೂಡ ಕರ್ನಾಟಕ ಬಸ್ ತಡೆದಕ್ಕಾರ ಭಾವಧ್ವಜ ಕಟ್ಟಿದ್ದಾರೆ, ಗಲಾಟೆ ಮಾಡಿದ್ದಾರೆ. ಈಗ ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರ ಬಸ್ ಹೋಗ್ತಾ ಇತ್ತು, ನಮ್ಮವರು ಅದಕ್ಕೆ ಏನು ಮಾಡಿದ್ದಾರೆ, ಕಪ್ಪು ಮಸಿ ಎಲ್ಲ ಬಳಿದ್ದಾರೆ. ಇದೇನಾಗುತ್ತೆ, ನಮ್ಮ ಬಸ್ಸುಗಳು ಮಹಾರಾಷ್ಟ್ರಕ್ಕೆ ಹೋಗುತ್ತೆ, ಅವರು ಮಾಡ್ತಾರೆ. ಆದ್ದರಿಂದ ಇದು ಮಾಡಬಾರ್ದು, ನಾವು ಮಾಡಬಾರ್ದು, ಅವರು ಮಾಡಬಾರ್ದು. ಆದರೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದರಿಂದ ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಆ್ಯಕ್ಷನ್ನು ತಗೊಂಡಾಗಿದೆ. ಅದು ಸುಮ್ಮನೆ ನಮ್ಮ ಬಸ್ಗೆ ಅವ್ರು ಬೆಳೆಯೋದು, ಅವ್ರ ಬಸ್ಸಿಗೆ ನಾವು ಬೆಳೆಯೋದು, ಅದನ್ನು ಅರ್ಥ ಇಲ್ಲ. ಸರಿ, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಂಬಂಧಪಟ್ಟ ಹಾಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಟ್ ಬಿಜೆಪಿಯವರು ಅದನ್ನ ವಿರೋಧಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಈಗ ವರದಿ ಮೊನ್ನೆ ನಮ್ಮ ಅಭಿಪ್ರಾಯ ಕೂಡ ತಗೊಂಡ್ರು. ಯಾಕೆ ನಾವು ಆ ಸಮಿತಿಯ ಸದಸ್ಯರಾಗಿರಲಿಲ್ಲ. ಆಮೇಲೆ ರಿಜ್ವಾನ್ ಅವರು ನಮ್ಮನ್ನೆಲ್ಲ ಕೂಡ ಕರೆದು ನಮ್ಮ ಅಭಿಪ್ರಾಯ ಕೂಡ ತಗೊಂಡ್ರು. ಆಮೇಲೆ ವಿರೋಧ ಪಕ್ಷದ ಇದು ವಿಧಾನಸಭಾ ಸದಸ್ಯರಲ್ಲ, ಅವರು ಅಭಿಪ್ರಾಯ ಕೂಡ ತಗೊಂಡಿದ್ದಾರೆ. ಮತ್ತೆ ಈಗ ಬಿಜೆಪಿ ನಾನು ನೋಡಿದೆ ಪತ್ರಿಕೆಗಳಲ್ಲಿ ಏನೋ ಬೆಂಗಳೂರಿನ ಇವಾಗ ಮಾಡಕ್ ಬಿಡೋದಿಲ್ಲ, ಹಾಗೆ ಹೀಗೆ ಅಂತ ಪೇಪರ್ಗಳಲ್ಲಿ ಬರ್ತಾ ಇದೆ. ಆಮೇಲೆ ಇನ್ನೊಂದು ಬೇಸಿಕ್ ಆಗಿ ಬಿಜೆಪಿಗೆ ಯಾವತ್ತೂ ಜನಪರ ಇಲ್ಲ. ಬಿಜೆಪಿ ಜನನೂ ಅಷ್ಟೇ, ಬಿಜೆಪಿ ಶಾಸಕರು ಅಷ್ಟೇ, ಬಿಜೆಪಿ ಪಕ್ಷನೂ ಅಷ್ಟೇ. ಅವರು ಯಾವತ್ತೂ ಕೂಡ ಜನರ ಪರ ಇಲ್ಲ. ಜನಕ್ಕೆ ಕೆಲಸ ಆಗಬೇಕು ಅಂತೇನೂ ಇಲ್ಲ. ಆಮೇಲೆ ಕೆಲಸ ಮಾಡಿ ಓಟ್ ತಗೋಬೇಕು ಅಂತ ಬಿಜೆಪಿ ಪ್ರಣಾಳಿಕೆಯಲ್ಲೇ ಇಲ್ಲ. ಕೆಲಸ ಮಾಡಿ ಓಟ್ ತಗೊಳ್ಳುವಂಥದ್ದು ಅವ್ರ ಪ್ರಣಾಳಿಕೆಯಲ್ಲಿ ಇಲ್ಲ. ಅವ್ರ ಪ್ರಣಾಳಿಕೆಯಲ್ಲಿ ಏನಿದೆ, ಓಟ್ ತಗೊಳ್ಳೋದಕ್ಕೆ ಮೋದಿಯವರು ಕೊಡಿಸ್ತಾರೆ, ಇನ್ನೊಂದು ಭಾಷೆ, ಇನ್ನೊಂದು ಜಾತಿ, ಧರ್ಮ, ಅದು ಇದು ಅಂದ್ಕೊಂಡು ಓಟ್ ಬರ್ತಾ ಇದೆಯಲ್ಲ, ಅದರಿಂದ ಕೆಲಸ ಮಾಡೋದನ್ನ ಮರ್ತು ಬಿಟ್ಟಿದ್ದಾರೆ ಅವರು. ಈಗ ಬೆಂಗಳೂರಲ್ಲಿ ಹತ್ತತ್ರ ಮಹಾನಗರ ಪಾಲಿಕೆಯಲ್ಲಿ 1 ಕೋಟಿಗಿಂತಲೂ ಹೆಚ್ಚು ಮತದಾರರಿದ್ದಾರೆ. ಮತದಾರ ಅಂದರೆ ಜನಸಂಖ್ಯೆ ಎಷ್ಟಿದೆ? 1 ಕೋಟಿಗಿಂತಲೂ ಸಹಜವಾಗಿ ಇದ್ದೇ ಇರುತ್ತೆ. 1 ಕೋಟಿ 20 ಲಕ್ಷನೋ 30 ಲಕ್ಷನೋ ಇದ್ದೇ ಇರುತ್ತೆ. ಆಮೇಲೆ ಬಿಜೆಪಿಯ ಆಡಳಿತ 4 ವರ್ಷದ ಆಡಳಿತ ಅವ್ರು ಮಾಡಿದ್ರು. ನಮಗೆ ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ 6,000 ಕೋಟಿ ಸಾಲ ಇಟ್ಟೋಗಿದ್ರು ಅವರು. ಎಷ್ಟು? 6,000 ಕೋಟಿ ಸಾಲ ಇಟ್ಟೋದ್ರು. ಆಮೇಲೆ ಹಿಂದೆ 2009ರಿಂದ 13ವರೆಗೂ ಇದ್ದಂಥ ಸಂದರ್ಭದಲ್ಲಿ 14 ಕಟ್ಟಡಗಳನ್ನು ಅಡ ಇಟ್ಬಿಟ್ಟೋಗಿದ್ರು ಅವರು. 14 ಕಟ್ಟಡಗಳನ್ನು ಅಡ ಇಟ್ಬಿಟ್ಟೋಗಿದ್ರು ಅವರು. ಆಮೇಲೆ ರಾಶಿ ಕಸ ಬಿದ್ದಿತ್ತು. ಗಾರ್ಡನ್ ಸಿಟಿಗೆ ಗಾರ್ಬೇಜ್ ಸಿಟಿ ಅಂತ ಹೆಸರು ತಂದಿದ್ದೇ ಬಿಜೆಪಿ ಅವರು. ಹಿಂದೆ 2009ರಿಂದ 13ವರೆಗೂ ಕೂಡ ಗಾರ್ಡನ್ ಸಿಟಿಗೆ ಗಾರ್ಬೇಜ್ ಸಿಟಿ ಅಂತ ಹೆಸರು ತಂದಿದ್ದೇ ಇವರು, ಕುಖ್ಯಾತಿ ಇವರಿಗೆ. ಆಮೇಲೆ ನಾನು 2013ರಲ್ಲಿ ಬೆಂಗಳೂರು ಡಿಸ್ಟಿಕ್ ಮಿನಿಸ್ಟರ್ ಆದಾಗ ಎಲ್ಲ ರಸ್ತೆಗಳು ಪಟ್ಟಲ್ಲಿ ಬಿದ್ದೋಗಿತ್ತು. ನಾನು ಬಂದು 3 ತಿಂಗಳಿಗೆ ಬೆಂಗಳೂರಿನ ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಮಾಡಿದೆ 2013ರಲ್ಲಿ. ಆಮೇಲೆ ದೇಶದಲ್ಲಿ ಎಲ್ಲಾದರೂ 2 ವರ್ಷಗಳ ಕಾಲ ಪಾಟೋಲ್ಸ್ ಮುಚ್ಚೋದಕ್ಕೆ ಹೈಕೋರ್ಟ್ ಮಾನಿಟರ್ ಮಾಡಿದ್ದೆಲ್ಲ ಕೇಳಿದ್ದೀರಾ ನೀವು? 2 ವರ್ಷಗಳ ಕಾಲ ಸತತವಾಗಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪಾಟೋಲ್ಸ್ ಮುಚ್ಚೋದಕ್ಕೇನೆ ಹೈಕೋರ್ಟು ಮಾನಿಟರ್ ಮಾಡ್ತಾ ಇದ್ರು. 2 ವರ್ಷ ಪಾಟೋಲ್ ಮುಚ್ಚೋಕೆ ಆಗಿರಲಿಲ್ಲ ಅವರು. ಮತ್ತೆ ಒಬ್ಬ ಕಮಿಷನರು ಇಷ್ಟು ದೊಡ್ಡ ಬೆಂಗಳೂರನ್ನ ಮಾಡೋಕೆ ಆಗೋದಿಲ್ಲ. ಸಾರ್ವಜನಿಕರ ದೃಷ್ಟಿಯಿಂದ ಜನಕ್ಕೇನಾದರೂ ನಾವು ಒಳ್ಳೇದು ಮಾಡಬೇಕು ಅನ್ನೋಂಗಿದ್ರೆ ಇದನ್ನ 2-3 ಮಾಡಿ ಅದರ ಉಸ್ತುವಾರಿಯನ್ನು ಬೇಕಾದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಯಾರಿಗಾದ್ರೂ ಕೊಡ್ಬೋದು, ಜವಾಬ್ದಾರಿ ಕೊಡ್ಬೋದು. ಬೇಕಾದ್ರೆ ನೇರವಾಗಿ ಎಲೆಕ್ಷನ್ ಮಾಡ್ಬೋದು, ಬೇಕಾದ್ರೆ ಮಾಡಿದ್ರೆ ಒಳ್ಳೇದು. ಬಿಜೆಪಿಯವರು ಇದೆಲ್ಲ ಕೂಡ ಮಾಡೋದಿಲ್ಲ. ಮತ್ತೆ ಮೊನ್ನೆ ಮಳೆ ಬಂದಂಥ ಸಂದರ್ಭದಲ್ಲಿ ನೋಡಿದ್ವಲ್ಲ ನಾವು, ಮಳೆ ಬರುತ್ತೆ, ಪ್ರಕೃತಿ ವಿಕೋಪ. ನಾವು ನಮ್ಮ ಸರ್ಕಾರ ಇರಲಿ ಅಥವಾ ಬಿಜೆಪಿ ಸರ್ಕಾರ ಇರಲಿ, ಒಂದ್ಸಲಿ ವಿಪರೀತ ಮಳೆಗಳಾಗ್ಬಿಡುತ್ತೆ, ಭೂಕಂಪ ಆಗುತ್ತೆ, ಪ್ರಕೃತಿ ವಿಕೋಪ. ಆದರೆ ಪ್ರಕೃತಿ ವಿಕೋಪ ಆದಮೇಲೆ ಯಾವ ರೀತಿ ಆಕ್ಟ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟು. ಬಿಜೆಪಿಯವರು 2 ವರ್ಷಕ್ಕೆ ಮುಂಚೆ ಮಳೆ ಬಿದ್ದಾಗ ಅವರೇನು ಆಕ್ಟೇ ಮಾಡಲಿಲ್ಲ. ಏನೋ ಸಹಜವಾಗಿ
ಎಲ್ಲ ಮಾಮೂಲಿ ಆಗೋಯ್ತು ಅಂತ ತಿಳ್ಕೊಂಬಿಟ್ರೆ ಅಷ್ಟೇ. ಇವತ್ತು ಬೆಂಗಳೂರು ಇಷ್ಟು ಹದಗೆಡಬೇಕಾಗಿದ್ರೆ ಬೆಂಗಳೂರಿಗೆ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಹೆಸರಿತ್ತು, ಗಾರ್ಡನ್ ಸಿಟಿ ಅಂತ ಹೆಸರಿತ್ತು, ಸಿಲಿಕಾನ್ ವ್ಯಾಲಿ ಅಂತ ಹೆಸರಿತ್ತು. ಈ ಎಲ್ಲ ಹೆಸರುಗಳು ಕೂಡ ಬಿಜೆಪಿಯಿಂದನೇ ಕೆಟ್ಟೋಗಿತ್ತು. ಸರ್, ಬೆಂಗಳೂರನ್ನ 2-3 ವರ್ಷದಲ್ಲಿ ದೇವರೇ ಬಂದರೂ ಸರಿ ಮಾಡೋದಕ್ಕಾಗಲ್ಲ ಅಂತ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಅದನ್ನು ಒಪ್ಪಿದ ಸರ್ ತಾವು? ರಸ್ತೆಗಳ ವಿಚಾರವಾಗಿ ಮತ್ತು ಟ್ರಾಫಿಕ್ಕು ನಮ್ಮಲ್ಲಿ ವಾಹನಗಳು ವಿಪರೀತ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ವಾಹನಗಳ ರಿಜಿಸ್ಟ್ರೇಷನ್ ನಮ್ಮಲ್ಲೇನು ಜನಸಂಖ್ಯೆಗಿಂತಲೂ ಜಾಸ್ತಿ ಇದೆ ವಾಹನಗಳು ಬೆಂಗಳೂರು ನಗರದಲ್ಲಿ. ಆ ದೃಷ್ಟಿಯಿಂದ ಶಿವಕುಮಾರ್ ಅವರು ಹೇಳಿರಬೇಕು. ಮತ್ತೆ ನಾವು ಒಂದು 20-25 ವರ್ಷಕ್ಕೆ ಮುಂಚೆನೆ ರೋಡ್ ವೈಡಿಂಗು ಹೈದರಾಬಾದ್ ನಗರದಲ್ಲಿ ಇವರು ಫಸ್ಟ್ ನಮ್ಮ ಚಂದ್ರಬಾಬು ನಾಯ್ಡು ಅವರು ಸಿಎಂ ಆಗಿದ್ದಾಗ ಪ್ರಾರಂಭ ಮಾಡಿದ್ರು ರೋಡ್ ವೈಡಿಂಗು. ಆಮೇಲೆ ರಾಜಶೇಖರ ರೆಡ್ಡಿ ಬಂದರು, ಮತ್ತೆ ಬೇರೆ ಬೇರೆ ಚೀಫ್ ಮಿನಿಸ್ಟರ್ಗಳು ಬಂದರು, KCR ಬಂದರು. ಈಗಲೂ ಕೂಡ ರೋಡ್ ವೈಡಿಂಗ್ ನಡೀತಾನೆ ಇದೆ. ನಮ್ಮಲ್ಲೂ ಕೂಡ SM ಕೃಷ್ಣ ಅವ್ರ ಕಾಲದಲ್ಲಿ ರೋಡ್ ವೈಡಿಂಗ್ ಕೆಲಸ ಪ್ರಾರಂಭ ಆಯಿತು. ಆಮೇಲೆ ಬಂದಂಥ ಸರ್ಕಾರಗಳು ಆಸಕ್ತಿ ವಹಿಸಲಿಲ್ಲ. ಆಸಕ್ತಿ ವಹಿಸಿದ್ರೆ ರೋಡ್ ವೈಡಿಂಗ್ ಆಗಿರೋದು. ಬಟ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸರ್ ಎಷ್ಟು ಆಸಕ್ತಿಯಿಂದ ಬೆಂಗಳೂರಿನ ಕೆಲಸ ಮಾಡಬೇಕಾಗಿತ್ತು. ರಸ್ತೆ ಗುಂಡಿಗಳು ಹಾಗೆ ಇದಾವೆ, ಮೇಜರ್ ರೋಡ್ ಇದಾಗ್ತಾ ಇಲ್ಲ, ಡಾಂಬರೀಕರಣ ಆಗ್ತಾ ಇಲ್ಲ. ಕೇವಲ ಪಕ್ಷ ಸಂಘಟನೆ ಬಗ್ಗೆ ಮಾತ್ರ ಗಮನ ಹರಿಸ್ತಾರೆ ಹೊರತು 2 ಪ್ರಬಲ ಇಲಾಖೆಗಳನ್ನ ಸರಿಯಾಗಿ ನಿರ್ವಹಿಸ್ತಿಲ್ಲ ಅನ್ನೋದು ವಿರೋಧ ಪಕ್ಷಗಳ ಆಕ್ಷೇಪ. ವಿರೋಧ ಪಕ್ಷದವರು ಹೇಳ್ತಾರೆ ಅಸಹಾಯಕತೆ ತೋರಿಸ್ತವ್ರ ಅಂತ ಸರ್. ಅಸಹಾಯಕತೆ ತೋರಿಸ್ತವ್ರ ಡಿ ಕೆ ಶಿವಕುಮಾರ್ ಅವರು ಅಭಿವೃದ್ಧಿ ಆಗಲ್ಲ. ಅಭಿವೃದ್ಧಿ ಮಾಡ್ಬೋದು. ಹೆಚ್ಚಿನ ಸಮಯ ಹಿಂದೆ ನೀವು ಬೆಂಗಳೂರು ನಿಭಾಯಿಸಿದ ಅನುಭವ ಇರೋರು ಈ ತರ ಜವಾಬ್ದಾರಿ ತಗೊಂಡಿರೋರೆ ನಮ್ ದೇವರೇ ಬಂದು ಸರಿ ಮಾಡಕ್ ಆಗಲ್ಲ ಅಂತ ಆಮೇಲೆ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ರಿ. ಬ್ರಾಂಡ್ ಬೆಂಗಳೂರು ಮೀಟಿಂಗ್ ಗಳನ್ನ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಬೆಂಗಳೂರು ಏನೇನ್ ಮಾಡ್ಬೇಕು ಅನ್ನುವಂತ ಅರಿವು ಕೂಡ ಇದ್ದಂತವ್ರೆ ದೇವರೇ ಬಂದ್ರು ಬೆಂಗಳೂರು ಟ್ರಾಫಿಕ್ ನ ಬದಲಾಯಿಸಕ್ ಆಗಲ್ಲ. ಬೆಂಗಳೂರಿನ ಜನಕ್ಕೆ ಏನು ಸಂದೇಶ ಮಾಡಿ ಬೆಂಗಳೂರು ಖಾತೆ ತೆಗೆದುಕೊಂಡಿದ್ದಾರೆ ಸರ್. ಹಾಗಾಗಿ ಒಂದು ಸಲಹೆ ಕೊಡಿ ಸರ್. ಸರ್, ಎಲ್ಲೊಂದ್ ಕಡೆ ಪಕ್ಷದ ಸಂಘಟನೆ ಜವಾಬ್ದಾರಿ ಮತ್ತೆ 2 ಪ್ರಬಲ ಖಾತೆಗಳು ನಿಭಾಯಿಸಕ್ಕಾಗದೆ ಈ ರೀತಿ ಆಗ್ತಿದೆ ಸಮಸ್ಯೆಗಳಾಗ್ತದೆ. ಸಮಯ ಕೊಡಕ್ ಆಗ್ತಾ ಇದೆ ಒಂದು ಖಾತೆ ಅಲ್ಲ, 4 ಖಾತೆ ನಿಭಾಯಿಸ್ಬೋದು. ಸ್ವಲ್ಪ ಕೂಲ್ ಆಗಿ ಮೈಂಡ್ ಸೆಟ್ ಇರಬೇಕು ಸರ್. ತುಂಬಾ ಬಿಸಿ ಆದ್ರೆ ಕಷ್ಟ ಸರ್. ಇದ್ರ ನಡುವೆ ಮುನ್ರತ್ನ ಒಂದು ದೂರು ಕೊಟ್ಟರು ಸರ್. CBI ಮತ್ತೆ 2,000 ಕೋಟಿ ರೂಪಾಯಿ ಟೆಂಡರ್ ನಲ್ಲಿ ಅಕ್ರಮ ಆಗಿದೆ. ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಾ ಇದೆ. 1,800 ಕೋಟಿ ಅಲ್ಲ, 2,000 ಕೋಟಿಲಿ ಸ್ಟಾರ್ ಮೋಟರಿಂಗ್ ಸಂಬಂಧಪಟ್ಟಾಗೆ ಇಡಿಗೆ ಮತ್ತೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಅಂತೇಳಿ ಪೇಪರ್ಗಳಲ್ಲೂ ಬಂದಿತ್ತು, ಸೋಷಿಯಲ್ ಮೀಡಿಯಾದಲ್ಲೂ ನೋಡಿದೆ. ಆಮೇಲೆ ದೂರು ಕೊಡೋಕ್ ಮುಂಚೆ ಏನಾದ್ರು ಅಧಿಕೃತವಾಗಿ ದಾಖಲೆಗಳು ಇರಬೇಕು. ದಾಖಲೆಗಳಿಲ್ಲದೆ ಊಹಾಪೋಹದ ಮೇಲೆ ಕೊಡೋಕ್ಕೂ ಅದಕ್ಕೆ ಕೊಟ್ಟರೆ ಏನಾಗುತ್ತೆ, ಕೇಸ್ ವಜಾ ಆಗುತ್ತೆ ಅಷ್ಟೇ. ದಾಖಲೆಗಳಿದ್ದು ಕೊಟ್ಟರೆ ಅದಕ್ಕೆ ಮಹತ್ವ ಬರುತ್ತೆ. ದಾಖಲೆ ಬಿಡುಗಡೆ ಮಾಡಿ ಅಂತ ಹೇಳ್ತಾರೆ. ಮೊದಲು ಇನ್ನೊಂದು ಅವ್ರವ್ರಿಗೆ ಆಗೋದಿಲ್ಲ, ಸುಮ್ಮನೆ ಇವ್ರ ಮೇಲೆ ಅವ್ರವ್ರ ಮೇಲೆ ಇವರು ಸ್ವಲ್ಪ ಇಂಟರ್ನೆಟ್ ಕ್ಲಾಸಸ್ ಇದೆ ಸರ್. ಈಗ ಅದೇ ನಿಮ್ಮ ಕಂಡಕ್ಟರ್ ಮೇಲೆ FIR ಆಗಿದೆ ಸರ್. ಈಗ ಪ್ರೆಸೆಂಟ್ ಅದೇ ಪ್ರಕರಣ ಮಾಡಿದ್ದಾರೆ, FIR ಆಗಿದೆ. ಬೇಕಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಹಿಂದೆ BMTC ಅದೇ ತರ ಆಗಿತ್ತಲ್ಲ ಸರ್. ಆ ಲೇಡಿ ಅವರೇ ಅಲ್ಲೇ ಮಾಡ್ತಾರೆ, ಅವ್ರಿಗೆ ವಾಪಸ್ ಹೊಡೋದಕ್ಕೆ ಇವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಹಾಕಿ ಬೇಕಂತಲೇ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಬಸ್ಸಲ್ಲಿ ಬೇರೆ ಜನ ಎಲ್ಲ ಇರ್ತಾರಲ್ಲ, ಚೆಕ್ ಮಾಡ್ತಾರೆ, ತಪ್ಪೋ ಸರಿನೋ ನೋಡ್ಕೊಂಡು ಈ ಘಟನೆ ಆದ್ಮೇಲೆ ಬೇಕಂತ ಕೊಟ್ಟಿರ್ತಾರೆ. ಇರುತ್ತೆ, CC ಕ್ಯಾಮ್ರಾ ಇರುತ್ತೆ. ಈ ರೀತಿಯ ಘಟನೆಗಳಿಂದ ಕಂಡಕ್ಟರ್ಗಳ ಆತ್ಮಸ್ಥೈರ್ಯ ಕುಗ್ಗಲ್ವಂತ ಕೆಲಸ ಸಂದರ್ಭದಲ್ಲಿ ಒಂದಿನಕ್ಕೆ 1,72,000 ಟ್ರಿಪ್ಸ್ ಇರುತ್ತೆ. ಎಷ್ಟು? ಒಂದಿನಕ್ಕೆ 1,72,000 ಟ್ರಿಪ್ಸ್ ಇರುತ್ತೆ. ಅದು ಒಂದು ಟ್ರಿಪ್ಪಲ್ಲಿ
ಈ ಥರದ್ದಾಗುತ್ತೆ. ಆದಂಥ ಸಂದರ್ಭದಲ್ಲಿ ಪೊಲೀಸರು ಆ್ಯಕ್ಟ್ ಮಾಡದೇ ಇದ್ದರೆ ಮನೋಸ್ಥೈರ್ಯ ಕುಂದುತ್ತೆ. ಪೊಲೀಸ್ ಆ್ಯಕ್ಟ್ ಮಾಡಿದ್ದಾರೆ, ಅವ್ನು ಜೈಲಿಗೆ ಹಾಕಿದ್ದಾರೆ. ಇಡೀ ಪಬ್ಲಿಕ್ಕು ಆ ಘಟನೆನ ಖಂಡನೆ ಮಾಡಿದ್ದಾರೆ. ಯಾರು ಆ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನು, ಇನ್ಕ್ಲೂಡಿಂಗ್ ಮೀಡಿಯಾ, ಜನರಲ್ ಪಬ್ಲಿಕ್ಕು, ಸಂಘಟನೆಗಳು ಎಲ್ಲ ಕಡೆ ಅವ್ರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಿ ತೋರಿಸಿದ್ದಾರೆ. ಅದರಿಂದ ಆತ್ಮಸ್ಥೈರ್ಯ ಇನ್ನೂ ಜಾಸ್ತಿ ಆಯ್ತು ಅವರಿಗೆ. ಪೋಕ್ಸೋ ಕೇಸ್ ಬೋಗಸ್ ಬೇಕಂತ ಕೊಟ್ಟಿರ್ತಾರೆ. ಅದು ಈ ಘಟನೆ ಆದ್ಮೇಲೆ ಏನೋ ಕೊಟ್ಟಿರ್ತಾರೆ ಅಷ್ಟೇ. ನೈತಿಕ ಸ್ಥೈರ್ಯ ಕುಗ್ಗಿಸುವಂತ ಕೇಸ್ಗಳು ಸರ್ ಇವೆಲ್ಲ. ಸಡನ್ ಆಗಿ ಈ ರೀತಿ ಕೇಸ್ಗಳು ಕೊಟ್ಟರೆ ಸಡನ್ ಆಗಿ ಈ ರೀತಿ ಕೇಸ್ಗಳು ಕೊಟ್ಟರೆ ಏನಾಗ ಬೇಕಂತ ಘಟನೆ ಆದ್ಮೇಲೆ ಕೊಟ್ಟರೆ ಮಹತ್ವ ಇಲ್ಲ ಅದಕ್ಕೆ. ಪೊಲೀಸ್ ಎಫ್ಐಆರ್ ಅಲ್ಲ ಸರ್, ಆಯ್ತು ಕೋರ್ಟ್ ಆಗುತ್ತೆ ನಡೆಯುತ್ತಲ್ಲ ಸರ್. ಇಲ್ಲ, ಮಾತಾಡ್ತೀನಿ ಗೃಹ ಮಂತ್ರಿಗಳಿಗೆ ಹೇಳಿ, ಆಮೇಲೆ ಅಲ್ಲಿ SP ಅವ್ರಿಗೂ ಮಾತಾಡ್ತೀನಿ, ನಮ್ಮ MD ಅವ್ರಿಗೆ ಹೇಳಿ. ಸರ್, DCM ಅವ್ರ ಸ್ಟೇಟ್ಮೆಂಟ್ ಬಗ್ಗೆ, ಅದೇ ಬೆಂಗಳೂರು ಟ್ರಾಫಿಕ್ ಬಗ್ಗೆ ದೇವರೇ ಕಾಪಾಡಬೇಕು ಅಂತ ಪೈಯವರು ಕೂಡ ಆಕ್ಷೇಪವನ್ನು ಇದ್ದಾರೆ. ಈಗ ನಾನು ನೋಡಿದೆ, ಪೈಯವರು ಎಕ್ಸಲ್ಲಿ ಬರ್ಕೊಂಡಿದ್ದಾರೆ. ಒಟ್ಟಲ್ಲಿ ಕೆಲಸಗಳು ಸ್ವಲ್ಪ ನಿಧಾನ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ನಿಧಾನ ಆಗೋದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ಈಗ ಕಾಂಟ್ರಾಕ್ಟರ್ಸ್ ಬಿಲ್ ಪೇಮೆಂಟ್ ಆಗಿಲ್ಲ. ಯಾಕಾಗಿಲ್ಲ? BJPಯವರು 6,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟು. ಎಷ್ಟು? 6,000 ಕೋಟಿ. ನಮ್ಮ ಇಲಾಖೆನೇ ತಗೊಳ್ಳಿ, 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟು. ಕಾಂಟ್ರಾಕ್ಟರ್ಸ್ ಪೇಮೆಂಟು ನಿಧಾನ ಆಗ್ತಿರೋದಕ್ಕೆ BJPಯವರು 6,000 ಸಾಲ ಇಟ್ಟಿದ್ದು. ಆಮೇಲೆ BJPಯವರು ಸಮರ್ಪಕವಾಗಿ ರಸ್ತೆಗಳನ್ನೆಲ್ಲ ಮಾಡಿಬಿಟ್ಟಿದ್ರೆ ಇವತ್ತು, ಆಮೇಲೆ ನಾವೆಲ್ಲ ಕಾಂಕ್ರೀಟ್ ರೋಡ್ ಹಾಕಿದ್ವಿ. ಯಾವಾಗ ಜ್ಞಾಪಕ ಇರ್ಬೇಕಾ, ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವಾಗ ಇದೇ BJPಯವರು ವಿರೋಧ ಮಾಡಿದ್ರು. ಮೊನ್ನೆ 2 ವರ್ಷ ಪಾಟೋಲ್ಸ್ ಹೈಕೋರ್ಟ್ ಮಾಡ್ತಾ ಇತ್ತಲ್ಲ, ಪಾಟೋಲ್ಸ್ ಇಲ್ಲದೆ ಇರೋ ರೋಡ್ಗಳು ಯಾವ್ದಾರ ಇತ್ತು ಅಂದರೆ ಅದು ನಮ್ಮ ಕಾಂಕ್ರೀಟ್ ರೋಡ್ಗಳೇ. ಕಾಂಕ್ರೀಟ್ ರೋಡ್ಗಳಿಂದ ಆಗ ಹೆವಿ ವೆಹಿಕಲ್ ಓಡಾಡ್ತಾರಲ್ಲ ಅಂತ ಕಡೆ ಇರ್ತಾರೆ. ಇಷ್ಟೆಲ್ಲ ಘಟನೆ ಆಗೋದಕ್ಕೆ ಕಾರಣ BJPಯ ದುರಾಡಳಿತ. ಹಿಂದೆ 6,000 ಕೋಟಿ ಸಾಲ ಇಟ್ಟವರು. ಬಟ್ ಅಧಿಕಾರ ನಡೆಸ್ತಿರೋದು ನೀವಲ್ಲ ಸರ್, ಜನ ನಿಮ್ಮನ್ನು ಕೇಳ್ತಾರೆ ಸರ್. ಯಾಕೆ ಕಾಂಟ್ರಾಕ್ಟರ್ಸ್ ಯಾಕೆ ಬಿಲ್ ಪೇಮೆಂಟ್ ಆಗಿಲ್ಲ? ಸಾಲಗಳು ಬಿಟ್ಟೋಗುತ್ತೆ. ನಿಮ್ಮ ಸರ್ಕಾರ ಬಂದಲ್ಲಿ 8 ರೂಪಾಯಿ ಸಹ ಬಿಡುಗಡೆ ಆಗಿಲ್ಲ ಅಂತ ನಿನ್ನೆ ಅಶೋಕ್ ಅವರು ಹೇಳ್ತಾ ಇದ್ರು. ಏನಕ್ಕೆ? ಬೆಂಗಳೂರು ಇಲ್ಲ, ಬಿಡುಗಡೆ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟರ್ಸ್ಗೆ 3 months 4 months ಎಲ್ಲ ಕೊಡ್ತಾ ಇರ್ತಾರೆ. ಆಮೇಲೆ ವಿಭಜನೆ ಮಾಡಕ್ ಹೊರಟಿದ್ದೀರಲ್ಲ, ಅದು ಕೆಂಪೇಗೌಡರಿಗೆ ಮಾಡಿದ ಅವಮಾನ ಅಂತ ಹೇಳಿ. ಈಗ ಕೆಂಪೇಗೌಡರ ಮೊದಲನೇ ಸ್ಟ್ಯಾಚ್ಯೂ, ಒಂದೇ ಒಂದು ಸ್ಟ್ಯಾಚ್ಯೂ ಎಲ್ಲಿದ್ದು ಗೊತ್ತಾ? ವಿಧಾನಸೌಧ ಇದರೊಳಗೆ ಕಾರ್ಪೊರೇಷನ್ ಮುಂದೆ. 2ನೇ ಸ್ಟ್ಯಾಚ್ಯೂ ಮಾಡಿದ್ದೆ ನಾನು ನಮ್ಮ ಉದಯ್ ಶಂಕರ್. ಕೆಂಪೇಗೌಡ ಸ್ಟ್ಯಾಚ್ಯೂ RV ರೋಡಲ್ಲಿ ಕಾಮತ್ ಹೋಟ್ಲ್ ಆಪೋಸಿಟ್ ನಾವು ಮಾಡಿದ್ವಿ. ಇವ್ರು ಯಾಕೆ ಮಾಡಲಿಲ್ಲ ಮೊದಲು? 2ನೇ ಸ್ಟ್ಯಾಚ್ಯೂ ಮಾಡಿದ್ದೆ ಬೆಂಗಳೂರು ನಾನು ನಮ್ಮ ಉದಯ್ ಶಂಕರ್. ಇವರು ಸುಮ್ಮನೆ ಕೆಂಪೇಗೌಡನ ಹೆಸರು ಇದಕ್ಕೆ ಬಳಸ್ಕೊಡ್ತಾರೆ ಅಷ್ಟೇ, ರಾಜಕೀಯಕ್ಕೆ. ಅವ್ರಿಗಿಂತ ಮುಂಚೆ ಸ್ಟ್ಯಾಚ್ಯೂ ನಾವು ಮಾಡಿದ್ವಿ. ಒತ್ತಾಯ ಏನಂದ್ರೆ ಬೆಂಗಳೂರವರೇ ಬೆಂಗಳೂರು ಉಸ್ತುವಾರಿ ಸಚಿವರಾದ್ರೆ ಒಳ್ಳೇದು, ಹೊರಗಿನವ್ರು ಬಂದವರಿಗೆ ಅನುಭವ. ನಾನೇ ಮನೆ ಹೇಳಿದ್ನಲ್ಲ, ಈಗ BJP ಅವರದ್ರಲ್ಲೂ ಅಷ್ಟೇ, ಅವರೂ ಕೊಡ್ಲಿಲ್ಲ. ನಿಮ್ಮಲ್ಲೂ ಹಂಗೆ ಆಗಿದೆ. ಸಂಪುಟ ವಿಸ್ತರಣೆ ಆಗುತ್ತಂತಲ್ಲ, ಕೊಟ್ಟಿದ್ರೆ ಬಜೆಟ್ ಅಧಿವೇಶನ ಆದ ಬಳಿಕ ಸಂಪುಟ ವಿಸ್ತರಣೆ ಆಗುತ್ತಂತಲ್ಲ, ಉಸ್ತುವಾರಿ ಖಾತೆ ಬೆಂಗಳೂರು ಏನು ಕೇಳ್ತೀರಾ ಸರ್ CM? ನಾನು ಯಾವುದು ಕೇಳಬಲ್ಲ. ಅಲ್ಲ ಸರ್, ಈಗ KN ರಾಜಣ್ಣ ಹೇಳಿದ್ದಾರೆ ಸರ್, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ದೃಷ್ಟಿಯಿಂದ ಪಕ್ಷ ಸಂಘಟನೆ ಮಾಡಬೇಕು, ನಮ್ಗೆ ಹಾಸನ ಉಸ್ತುವಾರಿ ಬೇಡ ಅಂತ. ಹಾಗಾಗಿ ನೀವು ಅಲ್ಲಿ ರಾಮನಗರದಲ್ಲಿ ಇದ್ದೀರಾ, BBMP ಸಂಘಟನೆ ಮತ್ತೊಂದು ಕಡೆ ಏನಾದ್ರು ಕೇಳ್ತೀರಾ ಅಂತ. ಈಗ ಯಾಕೆ ಇಲ್ಲ ಸರ್, 3 ಪಾರ್ಟಿಯವರು ನಮ್ಗೂ ಈಗ 8 ಟರ್ಮ್ ಆಗೋಯ್ತು, 52 ವರ್ಷ ಆಯ್ತು ರಾಜಕೀಯಕ್ಕೆ ಬಂತು. ನಿಮ್ಗೆ ಯಾಕೆ ಆಸಕ್ತಿ ಇಲ್ಲ ಅಥವಾ ಆಸೆ ಇದ್ರು ಹೇಳಕ್ ನಿಮ್ಗೂ ನಿಮ್ಮ ಪಾರ್ಟಿಯವರು ಸೇರಿ 3 ಪಾರ್ಟಿಯವರು ನಿಮ್ಮನ್ನು ಮಿಸ್ ಮಾಡ್ತಾ ಬೆಂಗಳೂರು ಉಸ್ತುವಾರಿ ವಿಚಾರದಲ್ಲಿ. ಸಮಯ ಸನ್ನಿವೇಶ ಸರಿ ಆಸಕ್ತಿ ತೋರಿಸಿ ಸೈಲೆಂಟ್ ಆಗಿಲ್ಲ ಸರ್. ಎಲ್ಲ ಈ BJP ಅವರು 2 ಲಕ್ಷ ಕೋಟಿ ಸಾಲ ಮಾಡ್ಬಿಟ್ಟು ಹೋಗ್ಬಿಟ್ರು. ಯಡಿಯೂರಪ್ಪ ಅವರು, ಬೊಮ್ಮಾಯಿ ಅವರು 80,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು. ಸುಮ್ಮನೆ ದೂರ್ತಾರೆ ನಾವು ಮಾಡಿಲ್ಲ ಅಂತ. ಅಶೋಕ್ ಅವ್ರು ಕೇಳಿ, 80,000 ಕೋಟಿ ಸಾಲ ಇಟ್ಬಿಟ್ಟು ಹೋಗಿರೋದು ಅವ್ರ ಸರ್ಕಾರ. 2.5 ಲಕ್ಷ ಕೋಟಿ ಬೊಮ್ಮಾಯಿ ಅವರು, ಯಡಿಯೂರಪ್ಪ ಅವರು ಸಾಲ ಮಾಡಿರೋದು.
ಸುಮ್ಮನೆ ನಮ್ಮ ಮೇಲೆ ದೂರ್ತಾರೆ. ಸಾಲ ಮಾಡಿ ತುಪ್ಪ ತಿಂದಿದ್ರೆ ಸರ್, ಸಾಲ ಮಾಡಿ ತುಪ್ಪ ತಿಂದ್ಬಿಟ್ಟು ಈಗ ನಮ್ಗೆ ಬಸಿ ಬಡಿತಾನೆ. ಸರ್, ಈಗ ಗ್ರೇಟರ್ ಬೆಂಗಳೂರು ಇದರಲ್ಲಿ 7 ವಿಭಾಗ ಮಾಡಬೇಕು ಅಂತ ಹೇಳಿ ಸರ್, ವಿಭಜನೆ ಮಾಡಬೇಕು, 7 ಪಾಲಿಕೆಗಳನ್ನ ಮಾಡಬೇಕು. ಇಲ್ಲ, ಅದೆಲ್ಲ ಸುಳ್ಳು. ನಾನು ಅವತ್ತು ಮೀಟಿಂಗ್ ಹೋದಾಗ ಜನರಲ್ ಆಗಿ 3 ಅಂತ ಬಂತು. ಒಬ್ಬೊಬ್ಬರ ಸಲಹೆ ಕೊಡ್ತಾರೆ. ಆಮೇಲೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾವು ಬೆಂಗಳೂರಿಗೆ ಏನಾದರೂ ಜನಕ್ಕೆ ಸಹಾಯ ಮಾಡಬೇಕಾಗಿದ್ರೆ ಒಂದು ಕಾರ್ಪೊರೇಷನ್ ಇದ್ರೆ ಖಂಡಿತ ಮಾಡೋಕ್ಕಾಗಲ್ಲ. ಒಂದು 2-3 ಕಾರ್ಪೊರೇಷನ್ ಮಾಡಿ ಜನಕ್ಕೆ ನಾವು ಒಳ್ಳೆ ರಸ್ತೆ, ಸ್ಟ್ರೀಟ್ ಲೈಟ್ಸು, ಒಳ್ಳೆ ಪಾರ್ಕು, ಪ್ಲೇ ಗ್ರೌಂಡ್ಸು, ಸ್ಟಾರ್ ಮೋಟರೈಸು, ಮೂಲಭೂತ ಸೌಕರ್ಯಗಳು ಕೊಡಬೇಕಾಗಿದ್ರೆ, ಯಾಕಂದ್ರೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ಇಲ್ಲೇ ಹುಟ್ಟು ಬೆಳೆದವರು. ಬೆಂಗಳೂರಲ್ಲಿ ಕಸ ಅನ್ನೋ ಸಮಸ್ಯೆನೇ ಇರಲಿಲ್ಲ. ಯಾವಾಗ ನಾನು ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, 3ನೇ ಟರ್ಮ್ವರೆಗೂ ಕೂಡ ಬೆಂಗಳೂರಲ್ಲಿ ಕಸದೊಂದು ಸಮಸ್ಯೆನೇ ಅನ್ಸಿರಲಿಲ್ಲ ನಮಗೆ. ಅಷ್ಟು ನೀಟಾಗಿರ್ತಿತ್ತು ಬ್ಯಾಂಗ್ಳೂರು. ಸರ್, ಇನ್ನೊಂದು ಬಿಜೆಪಿಯವರ ಆರೋಪ ಸರ್, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನುವಂಥ ಗಂಭೀರ ಆರೋಪ ಮಾಡ್ತಾರೆ. ಅಲ್ಲ, ಬಿಜೆಪಿ ಕಂಪೇರ್ ಮಾಡಿದ್ರೆ ನಮ್ದು ಇಂಪ್ರೂವ್ ಆಗಿದೆ. ಬಿಜೆಪಿ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ಅವರ ಆಡಳಿತದಲ್ಲಿ ಗೃಹ ಮಂತ್ರಿಗಳೇ ಪಾಪ ಅರ್ಗ ಜ್ಞಾನೇಂದ್ರ ಅವರು ಮೈಸೂರಲ್ಲಿ ಆ ಹೆಣ್ಮಗು ಯಾಕೆ ಹೋಗ್ಬೇಕಾಯ್ತು ಅಷ್ಟೊತ್ತಲ್ಲಿ ಅಲ್ವಾ. ಆಮೇಲೆ ಈಶ್ವರಪ್ಪನವರು 144 ಸೆಕ್ಷನ್ ಜಾರಿ ಇದ್ರು ಕೂಡ ಅವರೇ ಮೆರವಣಿಗೆ ಮಾಡ್ತಾ ಇದ್ರು. ಆಮೇಲೆ ಬಿಜೆಪಿ ಇವರು ಕಾರ್ಯಕರ್ತರು, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಅವರು ಪೊಲೀಸ್ ನೈತಿಕಗಿರಿ ಎಲ್ಲ ಕಡೆ ಮಾಡ್ತಾ ಇದ್ರು. ನಮ್ಮ ಕಾಂಗ್ರೆಸ್ನವರೆಲ್ಲ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಪೊಲೀಸ್ ನೈತಿಕಗಿರಿ. ಅಥವಾ ನಮ್ಮ ಮಂತ್ರಿಗಳು ಯಾರಾದರೂ ಈಶ್ವರಪ್ಪ ಅವರು 144 ಸೆಕ್ಷನ್ ಇದ್ರು ಕೂಡ ಮೆರವಣಿಗೆ ಹೋದ್ರಲ್ಲ, ಆ ಥರ ನಮ್ಮ ಯಾರನ್ನ ಮಾಡ್ತಾ ಇದ್ದಾರಾ? ಅವ್ರು ಹೇಳೋದು ಕೆಜೆಹಳ್ಳಿ ಡಿಜೆಹಳ್ಳಿ ಕೇಸ್ ಹೇಳ್ತಾರೆ, ಆಮೇಲೆ ಉದಯಗಿರಿ ಪ್ರಕರಣದ ಬಗ್ಗೆ ಉಲ್ಲೇಖ ಮಾಡ್ತಾರೆ ಸರ್. ಬಿಜೆಪಿ ಪ್ರಕರಣಗಳ ಮೈಸೂರು ಉದಯಗಿರಿ ಪೊಲೀಸ್ ಸ್ಟೇಷನ್ ಇದೆ. ಅವ್ರ ಕಾಲದಲ್ಲಿ ಆಗಿಲ್ವಾ? ಅವರು ಅದನ್ನೇ ಹೇಳ್ತಾರೆ ಸರ್, ನಮ್ಮ ಕಾಲದಲ್ಲಿ ಅಂತ ಘಟನೆಗಳಾಗಿಲ್ಲ. ಆಗಿತ್ತು, ಅವ್ರ ಕಾಲದಲ್ಲಿ ಆಗಿತ್ತು. ಇದು ಇವರಲ್ಲ, ಇದೊಂದು ಆಯ್ತಲ್ಲ, ಹಳೆ ಒಬ್ಬಲ್ಲಿ ಕೆಜೆಹಳ್ಳಿ ಹಾ ಹಳೆ ಒಬ್ಬಲ್ಲಿ ಹಾ ಅವ್ರಾಯ್ತಲ್ಲ. ನಿಮ್ಮ ಪಕ್ಷದ ನಾಯಕರೆಲ್ಲ ಸರ್ ಬೆಂಕಿ ಹಾಕಿ ಈಗ ತಪ್ಪುಗಳು ಆಗುತ್ತೆ. ಅದು ಕರೆಕ್ಟಾಗಿ ಪೊಲೀಸ್ ಇಲಾಖೆ ತಪ್ಪು ಮಾಡಿದ ಸಂದರ್ಭದಲ್ಲಿ ಹೇಗೆ ಆಕ್ಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಆಕ್ಟ್ ಮಾಡಿದಾರಲ್ಲ, ಆಕ್ಟ್ ಮಾಡಿ ಅವನ್ನೆಲ್ಲ ಜೈಲಿಗೆ ಕಳಿಸಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಇದರಲ್ಲಿ ದಕ್ಷಿಣ ಕನ್ನಡದಲ್ಲಿ ಬರೀ ಕೊಲೆಗಳೇ ಆಗ್ತಾ ಇತ್ತು ಏನೋ ಬಿಜೆಪಿ ಕಾಲದಲ್ಲಿ. ಸತತವಾಗಿ ಆ ಕಡೆನೂ ಕೊಲೆಗಳಾಗೋದು, ಈ ಕಡೆನೂ ಕೊಲೆಗಳಾಗೋದು. ಆ ಕೊಲೆಗಳು ನಾನು ಗೃಹ ಮಂತ್ರಿ ಆದ್ಮೇಲೆ ತಾನೇ ನಿಂತಿದ್ದೆ. ಸರ್, ಬಿಬಿಎಂಪಿ ಚುನಾವಣೆ ಬಗ್ಗೆ ಕೂಡ ನೀವು ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಿ, ಸರ್ಕಾರ ಬಂದ ತಕ್ಷಣ ನಾವು ಬಿಬಿಎಂಪಿ ಚುನಾವಣೆ 2 ವರ್ಷ ಆಗ್ತಿದೆ ಸರ್. ಕೇವಲ ಹೇಳಿಕೆಗಷ್ಟೇ ಸೀಮಿತ ಆಗ್ತಿದೆ ಅಂತ. ಈಗ ಈ ಸೆಪ್ಟೆಂಬರ್ ಬಂದ್ರೆ 5 ವರ್ಷ ಆಗುತ್ತೆ. ಇಲ್ಲ, ಮಾಡುವ ಆಸಕ್ತಿ ಇದೆಯಾ ಸರ್ ಸರ್ಕಾರಕ್ಕೆ? ಯಾರಿಗೆ? ಸರ್ಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ ಮಾಡ್ತೇವೆ ಅಂತ ಹೇಳಿದ್ರು. 2 ವರ್ಷ ಆಯ್ತು. SM ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ನಾವು ತಕ್ಷಣ ಎಲೆಕ್ಷನ್ ಮಾಡಿದ್ವಿ. ಆಮೇಲೆ ಸಿದ್ದರಾಮಯ್ಯ CM ಆಗಿದ್ರು, ತಕ್ಷಣ ಎಲೆಕ್ಷನ್ ಮಾಡಿದ್ರು. 1 ತಿಂಗಳೇ ಲೇಟ್ ಆಗುತ್ತೆ ಅಷ್ಟೇ. ಬಿಜೆಪಿಯವರು 2008ರಲ್ಲಿ ಅವರ ಅಧಿಕಾರಕ್ಕೆ ಬಂದಾಗ 2 ವರ್ಷ 8 ತಿಂಗಳು ಎಲೆಕ್ಷನ್ನೇ ಮಾಡಲಿಲ್ಲ ಬಿಬಿಎಂಪಿ. ಆಮೇಲೆ ಮೊನ್ನೆನೂ ಅಷ್ಟೇ ಇವರು ಎಲೆಕ್ಷನ್ ಮಾಡಿಬಿಟ್ಟಿದ್ದಾರೆ ಬಿಜೆಪಿಯವರು. ನಾವು ಅದು ತೆಗಿಯೋಕ್ಕಾಗ್ತದೆ ಸರ್. ಅವರು ಹತ್ತತ್ರ 2 ವರ್ಷ 8 ತಿಂಗಳು 9 ತಿಂಗಳು ಮಾಡಲೇ ಇಲ್ಲ. ಈಗ ನಾವು ಕೂಡ ಕಂಟಿನ್ಯೂ ಮಾಡಿ ಮಾಡಬಾರ್ದು ಅಂತ ಸರ್. ಅಲ್ಲ, ಮಾಡಬಾರ್ದು ಅಂದ್ರೆ ಏನೋ ಗ್ರೇಟರ್ ಬ್ಯಾಂಗ್ಳೂರು ಅದು ಇದು ಮಾಡಬೇಕು ಅಂತ ಹೊಸ ಚಿಂತನೆ ಬಂತಲ್ಲ, ಆದ್ರಿಂದ ಈಗ ಎರಡೂ ಕಡೆ ತಪ್ಪು ಬಿಜೆಪಿಯವ್ರದೇ. 2008ರಲ್ಲಿ ಮತ್ತೆ 2019ರಲ್ಲಿ 2 ಸಲ ಚುನಾವಣೆ ಮಾಡದೇ ಇರೋದು ಬಿಜೆಪಿ ಅವ್ರ ತಪ್ಪು. ಸರ್, ಅವ್ರು ತಪ್ಪು ಮಾಡಿ ನೀವು ಮಾಡಬಾರ್ದಲ್ಲ ಅಂತ ಹೇಳ್ತಾ ಅವ್ರು ತಪ್ಪು ಮಾಡಿದ್ದಾರೆ. ನಿಮ್ ಸರ್ಕಾರ ಬಂದು 2 ವರ್ಷ ಆಯ್ತು. ನಾವು SM ಕೃಷ್ಣ ಅವ್ರ ಕಾಲದಲ್ಲಿ ಕರೆಕ್ಟಾಗಿ ಮಾಡಿದ್ವೋ ಇಲ್ವೋ, ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ನಾವು ಮಾಡಿದ್ವೋ ಇಲ್ಲ ಎಲೆಕ್ಷನ್? ಈಗ ಮಾಡಿ ಇನ್ ಟೈಮ್ ಮಾಡಿದ್ರೆ ಈಗ ಮಾಡಿ ಅಂತವ್ರೆ ಸರ್. ಈಗ ಮಾಡಲೇಬೇಕು. ಯಾವಾಗ ಮಾಡ್ತೀವಿ ಸರ್? ಈಗ ಮೇಗ್ ಆಗುತ್ತೆ. ನಾವು ಇಷ್ಟ ಇರಲಿ ಇಷ್ಟ ಇಲ್ಲದೆ ಹೋಗ್ಲಿ ಮೇಗ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟೇ ಕೊಡ್ತಾರೆ.
ಅಲ್ಲ, ಇನ್ನು ಆರ್ಡರಿಂಗ್ ಕನ್ನಡ ಇದ್ದು ಮೀಸಲಾತಿ ಇದೆಲ್ಲ ಗೊಂದಲಗಳಿದೆಯಲ್ಲ ಈ ಸರ್. ಒಂದು ವಾರ ಸಾಕು ಮೀಸಲಾತಿ ಮಾಡಕ್ಕೆ, ಒಂದು ವಾರದಲ್ಲಿ ಇಚ್ಛಾಶಕ್ತಿ ಬೇಕು ಸರ್ ಸರ್ಕಾರಕ್ಕೆ. ಮೇ ತಿಂಗಳಲ್ಲಿ ಇಚ್ಛಾಶಕ್ತಿ ಇದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಕಷ್ಟ. ನಾವು ಪಬ್ಲಿಕ್ ದೃಷ್ಟಿಯಿಂದ ಗ್ರೇಟರ್ ಬ್ಯಾಂಗ್ಳೂರ್ ಮಾಡಿ ಅದನ್ನ ಒಂದು ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ 2-3 ಕಾರ್ಪೊರೇಷನ್ ಮಾಡಿದ್ರೆ ಪಬ್ಲಿಕ್ ಅನುಕೂಲ ಆಗುತ್ತೆ ಅಂತೇಳಿ ಸ್ವಲ್ಪ ಎಲೆಕ್ಷನ್ ಮಾಡಲಿಲ್ಲ ಅಷ್ಟೇ. ಅದು ಬಿಟ್ರೆ ಬೆಂಗಳೂರಿನ ನಿಮ್ಮ ಸ್ನೇಹಿತರು ಶಾಸಕರುಗಳಿಗೆಲ್ಲ ಇಷ್ಟ ಇದೆಯಾ ಸರ್ ಬಿಬಿಎಂಪಿ ಎಲೆಕ್ಷನ್ ಮಾಡೋದು? ಎಲ್ಲರೂ ಒಟ್ಟಾಗ್ತಾರಲ್ಲ, ಪಕ್ಷಾತೀತವಾಗಿ ಇಷ್ಟ ಇದೆ. ಯಾರು ಇಷ್ಟ ಇದೆ ಚುನಾವಣೆ ಅಂತೂ ಕಾಲಕ್ಕೆ ಆಗಬೇಕು ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ಆಗ ನಿಮ್ದು ಅಭಿಪ್ರಾಯ ಓಕೆ ಸರ್, ನಿಮ್ಮ ಅಭಿಪ್ರಾಯಕ್ಕೆ ಅಲ್ಲಿ ಕನ್ಸಿಡರ್ ಆಗ್ತಿದ್ಯಾ ಅಂತ? ಈ ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಇನ್ನೂ ಡಿಲೇ ಆಗ್ಬಿಡುತ್ತಾ ಬಿಜೆಪಿ? ಈಗ ಬಿಲ್ಲು ಅಸೆಂಬ್ಲಿಗೆ ತರಲೇಬೇಕಾ? ಅವರು ಬಿಜೆಪಿ ವಿರೋಧ ಮಾಡ್ತಾರೆ. ಆಮೇಲೆ ಗವರ್ನರ್ ಕಳಿಸ್ತೀವಿ. ಗವರ್ನರ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಿಲ್ಗಳು ವಾಪಸ್ ಕಳಿಸ್ತಾ ಇದೆ ಸರ್. ಗ್ರಾಮೀಣಾಭಿವೃದ್ಧಿ, ವಿವಿ ವಿಧೇಯಕ ಈ ತರ ವಿಳಂಬ ಆಗ್ತಾ ಹೋದ್ರೆ ಸುದೀರ್ಘವಾದ 4 ಪುಟದ ಪತ್ರ ಬರೆದಿದ್ದಾರೆ. ಹೇಗೆ ರಾಜ್ಯಪಾಲರ ಅಧಿಕಾರವನ್ನು ಕಿತ್ಕೊಳ್ಳೋ ಪ್ರಯತ್ನ ನಡೀತಿದೆ, ಮುಖ್ಯಮಂತ್ರಿಗಳ ಅವ್ರದೇ ಕೆಲಸದ ಹೊರೆ ಇದೆ, ಅದ್ರ ಮಧ್ಯೆ ಇದೆಲ್ಲ ಮಾಡ್ಕೊಂಡು ಕೂರಕ್ಕಾಗುತ್ತಾ ಅಂತೆಲ್ಲ ಸುದೀರ್ಘವಾಗಿ ಪತ್ರ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಈಗ ಬರೀತಾರೆ, ನಾನು ನೋಡಿದೆ. ಅದು ಹೆಂಗನ ಹೋಗ್ಲಿ, ನಮ್ಮ ಮುಜರಾಯಿ ಇಲಾಖೆದು ನಾವೇನು ಆರ್ಥಿಕರಿಗೆಲ್ಲ ಸಹಾಯ ಮಾಡೋಣ ಅಂತ ಹೇಳಿ ಆ ಬಿಲ್ ಒಂದು ಮಾಡಿದ್ರೆ ಅದನ್ನು ಕೂಡ ವಾಪಸ್ ಹಾಕ್ತಿದ್ರು. ಆರ್ಥಿಕರು ನೌಕರಿಗೆ ಸಹಾಯ ಮಾಡೋಣ, ಸಿಗರೇಟ್ ಕ್ಯಾಂಪಸ್ಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ ನಾವು ಮಾಡಿದ್ರೆ ಅದನ್ನು ಸ್ಪಷ್ಟೀಕರಣ ಏನಾದ್ರು ಕೇಳಿದ್ದಾರೆ ಅದಕ್ಕೆ ವಾಪಸ್? ಸ್ಪಷ್ಟೀಕರಣ ಅವ್ರು ಕೇಳಿದ್ದು ಕೊಟ್ಟಿದ್ದೀವಿ, ಮತ್ತೆ ವಾಪಸ್ ಮತ್ತೆ ವಾಪಸ್. ಯಾಕೆ ಸರ್ ಯಾಕೆ ಅಂದ್ರೆ ನಮ್ಗೆ ಪ್ರಚಾರನ ಬರ್ತಿದೆಯಾ ಸರ್ ಅವ್ರಿಗೆ? ನೇರವಾಗಿ ಮೀಟ್ ಮಾಡಿದ್ರೆ ಇಲ್ಲ, ಅದು ಬಹಳ ಸಿಂಪಲ್ ಇತ್ತು. ಕ್ಲಾರಿಫಿಕೇಶನ್ ಬಹಳ ಸಿಂಪಲ್ ಇತ್ತು. ಪ್ರಸಾದ ಕೊಟ್ಬಿಟ್ಟು ನೇರವಾಗಿ ಒಂದ್ಸರಿ ಮೀಟ್ ಮಾಡ್ಬಿಟ್ಟು ಸಿಂಪಲ್ ಆಗಿತ್ತು. ಅದರಿಂದ ನಾವು ಮಾಡ್ತಾರೆ ಅಂತ ನಾನು ಅನ್ಕೊಂಡೆ. 2 ಸಲ ವಾಪಸ್ ಹಾಕಿದ್ದಾರೆ. ಈ ಸಲ ನಾನೇ ಹೋಗಿ ಬಂದ್ಬಿಡ್ತೀನಿ. ಚಾಮುಂಡೇಶ್ವರಿ ದೇವಸ್ಥಾನ ಪ್ರಸಾದ ಕೊಟ್ಬಿಟ್ಟು ನಾನೇ ಹೋಗಿ ಬಂದ್ಬಿಟ್ಟೆ. ನೀವೇ ಬರ್ಲಿ ಅಂತ ನಾನು ಮಾಡಿದ್ದೆ. ಆಮೇಲೆ ಪ್ರೀತಿಗೆ ಹಂಗೆ ಮಾಡಿರ್ತಾರೆ ಸರ್, ನೀವೇ ಬರ್ಲಿ ಬಂದೆ. ಅದೇ ಗ್ರೇಟರ್ ಬ್ಯಾಂಕ್. ಬೆಂಗಳೂರು MLA ಯಾರನ್ನೂ ಇಷ್ಟ ಇಲ್ಲ ಅವರು ಇಷ್ಟ ಇಲ್ಲ. ಸರ್, ಇನ್ನೊಂದು ಮುಖ್ಯವಾದ ವಿಚಾರ. ಈಗ ನಿಮ್ಮ ಅಧ್ಯಕ್ಷರು ನಾಯಕತ್ವದ ಪ್ರಶ್ನೆ ಎತ್ತಿದ್ದಾರೆ. ಮುಂದೆ ನನ್ನ ನಾಯಕತ್ವದಲ್ಲೇ ಚುನಾವಣೆ ನಡೆಯುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯಾವ ಎಲೆಕ್ಷನ್ಗೆ ಯಾರು ಅಧ್ಯಕ್ಷರಾಗಿರಬೇಕು ಅದೆಲ್ಲ ಎಲೆಕ್ಷನ್ ನಾ ಈಗ ಹೇಳಕ್ ಬರೋದಿಲ್ಲ. ಹೈಕಮಾಂಡ್ ಇದೆಲ್ಲ ಅವ್ರು ತೀರ್ಮಾನ. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಸರ್, 28ಕ್ಕೆ ನಾನು ಸಿಎಂ ಸ್ಥಾನ ಕ್ಲೇಮ್ ಮಾಡ್ತೀನಿ ಅಂತ ಹೇಳ್ತಾರೆ. ಇವರು ಈ ತರ ಹೇಳ್ತಾರೆ. ಎಲ್ಲರಿಗೂ ಆಸೆ ಇರುತ್ತೆ. ಏನು ಅಲ್ಲ ಸರ್, ನಿಮ್ಗೆ ಯಾಕೆ ಆಸೆ ಇಲ್ಲ ಸರ್? ನೀವು ಸೀನಿಯರ್ ನಿಮ್ಗೆ ಯಾಕೆ ಆಸೆ ಇಲ್ಲ? 8 ಸರಿ ಗೆದ್ದಿದ್ದೀರಿ, ಸೀನಿಯರಿಟಿ ಆಸೆ ಇಲ್ಲ. ಆಗಲ್ಲ ಅಂತ ಗೊತ್ತು, ಅದಕ್ಕೆ ಆಸೆ ಇಟ್ಕೊಂಡಿಲ್ಲ. ಈ ನದಿ ದ್ರಾಕ್ಷಿಗೆ ಎಗರುತ್ತೆ, ಸಿಗಲ್ಲ. ಉಳಿಯುದು ಅಂತ ಹೋಗ್ಬಿಡುತ್ತೆ. ಹಂಗೆ ನಾವು ಸಿಗಲ್ಲ ಅಲ್ವಾ, ಅದಕ್ಕೆ ನಾವು ಹೇಳಕ್ಕಾಗಲ್ಲ ಸರ್, ಪರಿಸ್ಥಿತಿ ಯಾವಾಗ ಹೆಂಗ್ ಬೇಕಾದ್ರೆ ಬರ್ಬೋದು. ರಾಮಲಿಂಗಾರೆಡ್ಡಿ ಅವರು ಬಂಡಾಯ ಹೇಳಲ್ಲ, ಹಾಗಾಗಿನೇ ಅದು ಸಿಕ್ಕಿಲ್ಲ ಅಂತ. ನೀವು ಒಂದ್ಸರಿ ಬಂಡಾಯ ಇದ್ದಾಗ ಸರ್ಕಾರನ ಹೋಗ್ಬಿಡ್ತಾರೆ ಸರ್. ಮೈತ್ರಿ ಸರ್ಕಾರ ಮನೆ ಪಕ್ಷ ಸರ್ ಸಜೆಷನ್ ಆದ್ರೂ ಕೊಡ್ತೀರಾ ಸರ್ ಬೆಂಗಳೂರು ಸಂಬಂಧಪಟ್ಟಂಗೆ? ಬೆಂಗಳೂರು ಅಭಿವೃದ್ಧಿ ಇಷ್ಟ ಆಗ್ತದೆ, ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಅದು ಎಲ್ಲ ಎರಡು ಮಹಿಳೆಯರು 2 ಟಿಕೆಟ್ ತಗೊಂಡಿದ್ದಾರೆ. ಮಧ್ಯದಲ್ಲಿ ಆ ಹುಡುಗನ ಹತ್ರ 0 ಟಿಕೆಟ್ ಇತ್ತಂತೆ. ಹಾಗೆ ಇವ್ರು ಕೇಳಿದ್ದಾರೆ, ಗಂಡಸರಿಗೆ 0 ಟಿಕೆಟ್ ಹೇಗೆ ಬರುತ್ತೆ ಅಂತ. ಆಗ ಇವ್ರಿಗೇನಾಗಿದೆ, ಭಾಷೆ ಸಮಸ್ಯೆ. ಅವ್ರಿಗೆ ಕನ್ನಡ ಬರಲ್ಲ. ಯಾರಿಗೆ? ಆ ಹುಡುಗ ಜೊತೆಯಲ್ಲಿದ್ದವ್ರಿಗೆ. ಆಮೇಲೆ ನಮ್ಮ
ಕಂಡಕ್ಟರ್ ಕನ್ನಡದಲ್ಲಿ ಮಾತಾಡಿ ನನಗೆ ಮರಾಠಿ ಬರೋದಿಲ್ಲ ಅಂತ ಹೀಗೆ ಮಾತು ಬೆಳೆದಿದೆ. ಆಗ ಮಹಿಳೆಯಲ್ಲಿದ್ದಂಥ ಜೊತೆಲಿದ್ದಂಥ ಹುಡುಗ ಮತ್ತು ಇನ್ನೂ ಒಂದು 3-4 ಜನ ಸೇರಿಕೊಂಡು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ತಕ್ಷಣ ನಮ್ಮ ಅಧಿಕಾರಿಗಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಆ್ಯಕ್ಟ್ ಮಾಡಿ ಅವನ ಜೊತೆಗೆ ಇನ್ನೂ 3-4 ಜನ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಹಿಂಡಲ್ಗ ಜೈಲಿಗೆ ನೆನ್ನೆನೇ ಕಳಿಸಿದ್ದಾರೆ. ಮತ್ತು ಗೃಹ ಮಂತ್ರಿಗಳಿಗೂ ಹೇಳ್ತೇನೆ, ಈ ಥರ ಪುಂಡಾಟಿಕೆ ಮಾಡೋರಿಗೆ ಗಡೀಪಾರು ಮಾಡಿದ್ರೆ ಕೇಸ್ ದಾಖಲಾಗಿದೆ. ಏಕೆ ಕಂಡಕ್ಟರ್ ಅದ್ರದ್ದೇನೋ ಮಾಹಿತಿ ಇದೆಯಾ? ಇಲ್ವಲ್ಲ, ಇಂತ MD ಹತ್ರ ಮಾತಾಡಿ ಆ ಥರದ್ದೇ. ಅವರು ಮಹಿಳೆಯರು ಕಡೆಯವರು ಕಂಪ್ಲೇಂಟ್ ಕೊಟ್ಟು ಕಂಡಕ್ಟರ್ ಇಲ್ಲ ಆ ಥರ ಈ MD ಹತ್ರ ಮಾತಾಡಿದ್ರೆ ಜಸ್ಟ್ ನೀವು ಬರೋಕ್ಕೆ ಮುಂಚೆ ಮಾತಾಡಿದೆ, ಆ ಥರದ್ದೇನೂ ಇಲ್ಲ. ಕೆಲವು ಸಂದರ್ಭದಲ್ಲಿ ಬೇಕಂತಲೇ ಈಗ ಕಂಪ್ಲೇಂಟಿಗೆ ಇನ್ನೊಂದು ಕಂಪ್ಲೇಂಟ್ ಕೊಡಬೇಕು ಅಂತ ಕೊಟ್ಟಿರ್ಬೋದಲ್ಲ. ಆದರೆ ಈಗ ನಮ್ಮ MD ಅವ್ರ ಹತ್ರ 15 ನಿಮಿಷಕ್ಕೆ ಮುಂಚೆ ಮಾತಾಡಿದಂಥ ಸಂದರ್ಭದಲ್ಲಿ ಆ ಥರದ್ದು ಇದ್ದಿದ್ರೆ ಅವ್ರ ಗಮನಕ್ಕೆ ಬಂದಿದ್ರೆ ಹೇಳಿರೋರು. ಬೆಳಗಾವಿ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕಾಗಿತ್ತು ಅವ್ರದ್ದು, ಇವ್ರು ಮರಾಠಿ ಮಾತನಾಡಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಇಲ್ಲ. ಅವರು ಕೂಡ ಕರ್ನಾಟಕದಲ್ಲಿ ಅವರು ಬೆಳಗಾವಿ ಹೋಗ್ಬಿಡುತ್ತೆ ಮಹಾರಾಷ್ಟ್ರಕ್ಕೆ ಅಂತ ಬಹಳ ವರ್ಷ ಪಾಪ ಕಾತ್ಕೊಂಡಿದ್ರು. ಈ ಹೋಗೋದಂತೂ ಇಲ್ಲ. ಇನ್ಮೇಲಾದರೂ ಅಲ್ಲಿ ಕಲ್ತ್ಕೊಳ್ಳಿ, ಮಾತೃಭಾಷೆ ಮರಾಠ ಕಲ್ತ್ಕೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಜೊತೆ ಕನ್ನಡನೂ ಕಲಿಬೇಕಲ್ಲ, ನಮ್ಮ ರಾಜ್ಯದ ಆಡಳಿತ ಭಾಷೆನೂ ಕಲಿಬೇಕಲ್ಲ. ಅವರು ಮಾತೃಭಾಷೆ ಜೊತೆಗೆ ನಮ್ಮ ಭಾಷೆ ಅವ್ರು ಕಲೀಲೇಬೇಕು. ಇನ್ನೇನು ಅಲ್ಲ ಸರ್, ಪದೇ ಪದೇ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ರು. ಕೆಲವೊಂದು ಕಡೆ ರಾಜಕಾರಣಿಗಳು ಕೂಡ ಈ ಒಂದು ವಿಚಾರಗಳಿಗೆ ಸರಿಯಾದ ರೀತಿಯಲ್ಲಿ ಧ್ವನಿ ಎತ್ತುತ್ತಿಲ್ಲ ಇಲ್ಲ. ಇತ್ತೀಚೆಗೆ ಯಾವುದೂ ಆಗಿಲ್ಲ ನೋಡಿ, ಬಹಳ ದಿನ ಆಗಿದೆ. ಯಾರು ಕೂಡ ಕಳಿಸಿಲ್ಲ. ಬೆಳಗಾವಿ ಮೂಲದ ನಾಯಕರು ಸರ್, ಬೆಳಗಾವಿ ಮೂಲದ ಅವ್ರು ಯಾರು ಕೂಡ ಕಳಿಸಿಲ್ಲ ಈ ಪ್ರಕರಣವನ್ನು. ಹೌದಾ, ಖಂಡನೆ ಮಾಡಬೇಕು. ಹೇಳಿ ಸರ್. ನಮ್ಮ ರಾಜ್ಯಕ್ಕೆ ನೆಲ ಜಲ ಭಾಷೆ ಬಗ್ಗೆ ಎಲ್ಲೇ ಈ ಥರದ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಬೆಳಗಾಂನ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಕಂಡಮ್ ಮಾಡ್ತಾರೆ. ಬಟ್ ಯಾರು ಅಲ್ಲಿ ಮಾತಾಡ್ತಾನೆ ಇಲ್ಲ ಬೆಳಗಾವಿ ಎಲ್ಲ ಜನ ವೋಟ್ ಬ್ಯಾಂಕ್ ಏನಾದರೂ ಇದೆಯಾ ಸರ್? ಆ ಥರದ್ದು ಏನಿರೋದಿಲ್ಲ. ಮೊದಲಿಂದನೂ ಇದೆಯಲ್ಲ ಸರ್ ವೋಟ್ ಬ್ಯಾಂಕ್, ಅದನ್ನಲ್ವಲ್ಲ ಇದ್ದಾರೆ 3-4 ಹೆಚ್ಚಿನ ಸಂಖ್ಯೆಯಲ್ಲಿ 3-4 ಇದ್ದಾರೆ ಅವರು. ಆದರೂ ಕೂಡ ಈ MES ಗೆಲ್ತಿಲ್ವಲ್ಲ ಯಾವುದನ್ನ. ಮೊದಲ 5 ಸೀಟ್ ಬಂದ್ಬಿಡೋದು ಅವ್ರಿಗೆ. ನಮ್ಮಲ್ಲೆಲ್ಲ ಡಿವೈಡ್ ಆಗೋದು ಓಟು. ಅವರು ಸಾಲಿಡಾಗಿ 4-5 ಬಂದ್ಬಿಟ್ಟು ಜ್ಞಾಪಕ ಇತ್ತು ನನಗೆ. ಅವರ ಒಳಜಗಳದಿಂದ ಸ್ಪ್ಲಿಟ್ ಆಗಿದ್ದಾರೆ ಬಿಟ್ರೆ ನಮ್ಮ ಒಗ್ಗಟ್ಟಿಂದ ಏನಂತೂ ಅಲ್ಲ. ಇಲ್ಲ, ಅಲ್ಲೂ ಏನಾಗಿದೆ, ನಮ್ಮ ಒಗ್ಗಟ್ಟು ಅನ್ನೋದಕ್ಕಿಂತಲೂ ಈ ಮರಾಠ ಓಟು ಸ್ವಲ್ಪ ಪಾರ್ಟಿಗೆ ಸ್ಪ್ಲಿಟ್ ಆಗ್ಬಿಟ್ಟಿದೆ. MES ಇತ್ತಲ್ಲ, MES ಇಂದನೇ ಡಿವೈಡ್ ಆಗ್ಬಿಟ್ಟಿದೆ, ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿದೆ. ಸರ್, ಈಗ ಮಹಾರಾಷ್ಟ್ರ ಕೊಲ್ಲಾಪುರದಲ್ಲಿ ಕೂಡ ಕರ್ನಾಟಕ ಬಸ್ ತಡೆದಕ್ಕಾರ ಭಾಗವತ್ ಧ್ವಜ ಎಲ್ಲ ಕಟ್ಟಿದ್ದಾರೆ, ಗಲಾಟೆ ಮಾಡಿದ್ದಾರೆ. ಈಗ ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರ ಬಸ್ ಹೋಗ್ತಾ ಇತ್ತು. ನಮ್ಮವರು ಅದಕ್ಕೆ ಏನು ಮಾಡಿದ್ದಾರೆ, ಕಪ್ಪು ಮಸಿ ಎಲ್ಲ ಬಳಿದ್ದಾರೆ. ಇದೇನಾಗುತ್ತೆ, ನಮ್ಮ ಬಸ್ಸುಗಳು ಮಹಾರಾಷ್ಟ್ರಕ್ಕೆ ಹೋಗುತ್ತೆ, ಅವರು ಮಾಡ್ತಾರೆ. ಆದ್ದರಿಂದ ಇದು ಮಾಡಬಾರ್ದು, ನಾವು ಮಾಡಬಾರ್ದು, ಅವರು ಮಾಡಬಾರ್ದು. ಆದರೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದರಿಂದ ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಆ್ಯಕ್ಷನ್ನು ತಗೊಂಡಾಗಿದೆ. ಅದು ಸುಮ್ಮನೆ ನಮ್ಮ ಬಸ್ಗೆ ಅವ್ರು ಬೆಳೆಯೋದು, ಅವ್ರ ಬಸ್ಸಿಗೆ ನಾವು ಬೆಳೆಯೋದು, ಅದನ್ನು ಅರ್ಥ ಇಲ್ಲ. ಸರಿ, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಂಬಂಧಪಟ್ಟ ಹಾಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಟ್ ಬಿಜೆಪಿಯವರು ಅದನ್ನ ವಿರೋಧಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ರಸ್ತೆ ಈಗ ವರದಿ ಮೊನ್ನೆ ನಮ್ಮ ಅಭಿಪ್ರಾಯ ಕೂಡ ತಗೊಂಡ್ರು. ಯಾಕೆ ನಾವು ಸಮಿತಿಯ ಸದಸ್ಯರಾಗಿರಲಿಲ್ಲ. ಆಮೇಲೆ ರಿಜ್ವಾನ್ ಅವರು ನಮ್ಮನ್ನೆಲ್ಲ ಕೂಡ ಕರೆದು ನಮ್ಮ ಅಭಿಪ್ರಾಯ ಕೂಡ ತಗೊಂಡ್ರು. ಆಮೇಲೆ ವಿರೋಧ ಪಕ್ಷದ ಇದು ವಿಧಾನಸಭಾ ಸದಸ್ಯರಲ್ಲ, ಅವರು ಅಭಿಪ್ರಾಯ ಕೂಡ ತಗೊಂಡಿದ್ದಾರೆ. ಮತ್ತೆ ಈಗ ಬಿಜೆಪಿ ನಾನು ನೋಡಿದೆ ಪತ್ರಿಕೆಗಳಲ್ಲಿ ಏನೋ ಬೆಂಗಳೂರಿನ ಇವಾಗ ಮಾಡಕ್ ಬಿಡೋದಿಲ್ಲ ಹಾಗೆ ಹೀಗೆ ಅಂತ ಪೇಪರ್ಗಳು ಬರ್ತಾ ಇದೆ. ಆಮೇಲೆ ಇನ್ನೊಂದು ಬೇಸಿಕ್ ಆಗಿ ಬಿಜೆಪಿಗೆ ಯಾವತ್ತೂ ಜನಪರ ಇಲ್ಲ. ಬಿಜೆಪಿ ಪಕ್ಷ, ಬಿಜೆಪಿ ಜನನೂ ಅಷ್ಟೇ, ಬಿಜೆಪಿ ಶಾಸಕರು ಅಷ್ಟೇ,
BJP ಪಕ್ಷನೂ ಅಷ್ಟೇ. ಅವರು ಯಾವತ್ತೂ ಕೂಡ ಜನರ ಪರ ಇಲ್ಲ, ಜನಕ್ಕೆ ಕೆಲಸ ಆಗಬೇಕು ಅಂತೇನೂ ಇಲ್ಲ. ಆಮೇಲೆ ಕೆಲಸ ಮಾಡಿ ಓಟ್ ತಗೋಬೇಕು ಅಂತ BJP ಪ್ರಣಾಳಿಕೆಯಲ್ಲೇ ಇಲ್ಲ. ಕೆಲಸ ಮಾಡಿ ಓಟ್ ತಗೊಳ್ಳುವಂಥದ್ದು ಅವ್ರ ಪ್ರಣಾಳಿಕೆಯಲ್ಲಿ ಇಲ್ಲ. ಅವ್ರ ಪ್ರಣಾಳಿಕೆಯಲ್ಲಿ ಏನಿದೆ, ಓಟ್ ತಗೊಳ್ಳೋದಕ್ಕೆ ಮೋದಿಯವರು ಕೊಡಿಸ್ತಾರೆ, ಇನ್ನೊಂದು ಭಾಷೆ, ಇನ್ನೊಂದು ಜಾತಿ, ಧರ್ಮ, ಅದು ಇದು ಅಂದ್ಕೊಂಡು ಓಟ್ ಬರ್ತಾ ಇದೆಯಲ್ಲ, ಅದರಿಂದ ಕೆಲಸ ಮಾಡೋದನ್ನ ಮರ್ತು ಬಿಟ್ಟಿದ್ದಾರೆ ಅವರು. ಈಗ ಬೆಂಗಳೂರಲ್ಲಿ ಹತ್ತತ್ರ ಮಹಾನಗರ ಪಾಲಿಕೆಯಲ್ಲಿ 1 ಕೋಟಿಗಿಂತಲೂ ಹೆಚ್ಚು ಮತದಾರರಿದ್ದಾರೆ. ಮತದಾರ ಅಂದರೆ ಜನಸಂಖ್ಯೆ ಎಷ್ಟಿದೆ? 1 ಕೋಟಿಗಿಂತಲೂ ಸಹಜವಾಗಿ ಇದ್ದೇ ಇರುತ್ತೆ. 1 ಕೋಟಿ 20 ಲಕ್ಷನೋ 30 ಲಕ್ಷನೋ ಇದ್ದೇ ಇರುತ್ತೆ. ಆಮೇಲೆ BJPಯ ಆಡಳಿತ 4 ವರ್ಷದ ಆಡಳಿತ ಅವ್ರು ಮಾಡಿದ್ರು. ನಮಗೆ ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ 6,000 ಕೋಟಿ ಸಾಲ ಇಟ್ಟೋಗಿದ್ರು ಅವರು. ಎಷ್ಟು? 6,000 ಕೋಟಿ ಸಾಲ ಇಟ್ಟೋದ್ರು. ಆಮೇಲೆ ಹಿಂದೆ 2009ರಿಂದ 13ರವರೆಗೂ ಇದ್ದಂಥ ಸಂದರ್ಭದಲ್ಲಿ 14 ಕಟ್ಟಡಗಳನ್ನು ಅಡ ಇಟ್ಬಿಟ್ಟೋಗಿದ್ರು ಅವರು. 14 ಕಟ್ಟಡಗಳನ್ನು ಅಡ ಇಟ್ಬಿಟ್ಟೋಗಿದ್ರು ಅವರು. ಆಮೇಲೆ ರಾಶಿ ಕಸ ಬಿದ್ದಿತ್ತು. ಗಾರ್ಡನ್ ಸಿಟಿಗೆ ಗಾರ್ಬೇಜ್ ಸಿಟಿ ಅಂತ ಹೆಸರು ತಂದಿದ್ದೇ BJP ಅವರು. ಹಿಂದೆ 2009ರಿಂದ 13ರವರೆಗೂ ಕೂಡ ಗಾರ್ಡನ್ ಸಿಟಿಗೆ ಗಾರ್ಬೇಜ್ ಸಿಟಿ ಅಂತ ಹೆಸರು ತಂದಿದ್ದೇ ಇವರು, ಕುಖ್ಯಾತಿ ಇವರಿಗೆ. ಆಮೇಲೆ ನಾನು 2013ರಲ್ಲಿ ಬೆಂಗಳೂರು ಡಿಸ್ಟಿಕ್ ಮಿನಿಸ್ಟರ್ ಆದಾಗ ಎಲ್ಲ ರಸ್ತೆಗಳು ಪಟ್ಟಲ್ಲಿ ಬಿದ್ದೋಗಿತ್ತು. ನಾನು ಬಂದು 3 ತಿಂಗಳಿಗೆ ಬೆಂಗಳೂರಿನ ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಮಾಡಿದೆ 2013ರಲ್ಲಿ. ಆಮೇಲೆ ದೇಶದಲ್ಲಿ ಎಲ್ಲಾದರೂ 2 ವರ್ಷಗಳ ಕಾಲ ಪಾಟ್ ಹೋಲ್ಸ್ ಮುಚ್ಚೋದಕ್ಕೆ ಹೈಕೋರ್ಟ್ ಮಾನಿಟರ್ ಮಾಡಿದ್ದೆಲ್ಲ ಕೇಳಿದ್ದೀರಾ ನೀವು? 2 ವರ್ಷಗಳ ಕಾಲ ಸತತವಾಗಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪಾಟ್ ಹೋಲ್ಸ್ ಮುಚ್ಚೋದಕ್ಕೇನೆ ಹೈಕೋರ್ಟ್ ಮಾನಿಟರ್ ಮಾಡ್ತಾ ಇದ್ರು. 2 ವರ್ಷ ಪಾಟ್ ಹೋಲ್ ಮುಚ್ಚೋಕೆ ಆಗಿರಲಿಲ್ಲ ಅವರು. ಮತ್ತೆ ಒಬ್ಬ ಕಮಿಷನರು ಇಷ್ಟು ದೊಡ್ಡ ಬೆಂಗಳೂರನ್ನ ಮಾಡೋಕೆ ಆಗೋದಿಲ್ಲ. ಸಾರ್ವಜನಿಕರ ದೃಷ್ಟಿಯಿಂದ ಜನಕ್ಕೇನಾದರೂ ನಾವು ಒಳ್ಳೇದು ಮಾಡಬೇಕು ಅನ್ನೋಂಗಿದ್ರೆ ಇದನ್ನ 2-3 ಮಾಡಿ ಅದ್ರ ಉಸ್ತುವಾರಿಯನ್ನು ಬೇಕಾದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಯಾರಿಗಾದ್ರೂ ಕೊಡ್ಬೋದು, ಜವಾಬ್ದಾರಿ ಕೊಡ್ಬೋದು. ಬೇಕಾದ್ರೆ ನೇರವಾಗಿ ಎಲೆಕ್ಷನ್ ಮಾಡ್ಬೋದು, ಬೇಕಾದ್ರೆ ಮಾಡಿದ್ರೆ ಒಳ್ಳೇದು. BJP ಅವರು ಇದೆಲ್ಲ ಕೂಡ ಮಾಡೋದಿಲ್ಲ. ಮತ್ತೆ ಮೊನ್ನೆ ಮಳೆ ಬಂದಂಥ ಸಂದರ್ಭದಲ್ಲಿ ನೋಡಿದ್ವಲ್ಲ ನಾವು, ಮಳೆ ಬರುತ್ತೆ, ಪ್ರಕೃತಿ ವಿಕೋಪ. ಈಗ ನಮ್ಮ ಸರ್ಕಾರ ಇರಲಿ ಅಥವಾ BJP ಸರ್ಕಾರ ಇರಲಿ, ಒಂದ್ಸಲಿ ವಿಪರೀತ ಮಳೆಗಳಾಗ್ಬಿಡುತ್ತೆ, ಭೂಕಂಪ ಆಗುತ್ತೆ, ಪ್ರಕೃತಿ ವಿಕೋಪ. ಆದರೆ ಪ್ರಕೃತಿ ವಿಕೋಪ ಆದಮೇಲೆ ಯಾವ ರೀತಿ ಆಕ್ಟ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟು. BJP ಅವರು 2 ವರ್ಷಕ್ಕೆ ಮುಂಚೆ ಮಳೆ ಬಿದ್ದಾಗ ಅವರೇನು ಆಕ್ಟೇ ಮಾಡಲಿಲ್ಲ. ಏನೋ ಸಹಜವಾಗಿ ಎಲ್ಲ ಮಾಮೂಲಿ ಆಗೋಯ್ತು ಅಂತ ತಿಳ್ಕೊಂಡ್ಬಿಟ್ರೆ ಅಷ್ಟೇ. ಇವತ್ತು ಬೆಂಗಳೂರು ಇಷ್ಟು ಹದಗೆಡಬೇಕಾಗಿದ್ರೆ, ಬೆಂಗಳೂರಿಗೆ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಹೆಸರಿತ್ತು, ಗಾರ್ಡನ್ ಸಿಟಿ ಅಂತ ಹೆಸರಿತ್ತು, ಸಿಲಿಕಾನ್ ವ್ಯಾಲಿ ಅಂತ ಹೆಸರಿತ್ತು. ಈ ಎಲ್ಲ ಹೆಸರುಗಳು ಕೂಡ BJPಯಿಂದನೇ ಕೆಟ್ಟೋಗಿತ್ತು. ಬೆಂಗಳೂರನ್ನ 2-3 ವರ್ಷದಲ್ಲಿ ದೇವರೇ ಬಂದರೂ ಸರಿ ಮಾಡೋದಕ್ಕಾಗಲ್ಲ ಅಂತ ನಿನ್ನೆ DK ಶಿವಕುಮಾರ್ ಅವರು ಹೇಳಿದ್ರು. ಅದನ್ನು ಒಪ್ಪಿರೋದ ಸರ್? ರಸ್ತೆಗಳ ವಿಚಾರವಾಗಿ ಮತ್ತು ಟ್ರಾಫಿಕ್ಕು ನಮ್ಮಲ್ಲಿ ವಾಹನಗಳು ವಿಪರೀತ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ವಾಹನಗಳ ರಿಜಿಸ್ಟ್ರೇಷನ್ ನಮ್ಮಲ್ಲೇನು ಜನಸಂಖ್ಯೆಗಿಂತಲೂ ಜಾಸ್ತಿ ಇದೆ ವಾಹನಗಳು ಬೆಂಗಳೂರು ನಗರದಲ್ಲಿ. ಆ ದೃಷ್ಟಿಯಿಂದ ಶಿವಕುಮಾರ್ ಅವರು ಹೇಳಿರಬೇಕು. ಮತ್ತೆ ನಾವು ಒಂದು 20-25 ವರ್ಷಕ್ಕೆ ಮುಂಚೆನೆ ರೋಡ್ ವೈಡಿಂಗು ಹೈದರಾಬಾದ್ ನಗರದಲ್ಲಿ ಇವರು ಫಸ್ಟ್ ನಮ್ಮ ಚಂದ್ರಬಾಬು ನಾಯ್ಡು ಅವರು CM ಆಗಿದ್ದಾಗ ಪ್ರಾರಂಭ ಮಾಡಿದ್ರು ರೋಡ್ ವೈಡಿಂಗು. ಆಮೇಲೆ ರಾಜಶೇಖರ ರೆಡ್ಡಿ ಬಂದರು, ಮತ್ತೆ ಬೇರೆ ಬೇರೆ ಚೀಫ್ ಮಿನಿಸ್ಟರ್ಗಳು ಬಂದರು, KCR ಬಂದರು. ಈಗಲೂ ಕೂಡ ರೋಡ್ ವೈಡಿಂಗ್ ನಡೀತಾನೆ ಇದೆ. ನಮ್ಮಲ್ಲೂ ಕೂಡ SM ಕೃಷ್ಣ ಅವ್ರ ಕಾಲದಲ್ಲಿ ರೋಡ್ ವೈಡಿಂಗ್ ಕೆಲಸ ಪ್ರಾರಂಭ ಆಯಿತು. ಆಮೇಲೆ ಬಂದಂಥ ಸರ್ಕಾರಗಳು ಆಸಕ್ತಿ ವಹಿಸಲಿಲ್ಲ. ಆಸಕ್ತಿ ವಹಿಸಿದ್ರೆ ರೋಡ್ ವೈಡಿಂಗ್ ಆಗಿರೋದು. ಬಟ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ DK ಶಿವಕುಮಾರ್ ಅವರು ಸರ್ ಎಷ್ಟು ಆಸಕ್ತಿಯಿಂದ ಬೆಂಗಳೂರಿನ ಕೆಲಸ ಮಾಡಬೇಕಾಗಿತ್ತು. ರಸ್ತೆ ಗುಂಡಿಗಳು ಹಾಗೆ ಇದಾವೆ, ಮೇಜರ್ ರೋಡ್ ಇದಾಗ್ತಾ ಇಲ್ಲ, ಡಾಂಬರೀಕರಣ ಆಗ್ತಾ ಇಲ್ಲ. ಕೇವಲ ಪಕ್ಷ ಸಂಘಟನೆ ಬಗ್ಗೆ ಮಾತ್ರ ಗಮನ ಹರಿಸ್ತಾರೆ ಹೊರತು 2 ಪ್ರಬಲ ಇಲಾಖೆಗಳನ್ನ ಸರಿಯಾಗಿ ನಿರ್ವಹಿಸ್ತಿಲ್ಲ ಅನ್ನೋದು ವಿರೋಧ ಪಕ್ಷಗಳ ಆಕ್ಷೇಪ. ವಿರೋಧ ಪಕ್ಷದವರು
ಹೇಳ್ತಾರೆ. ಅಸಹಾಯಕತೆ ತೋರಿಸ್ತವ್ರ ಅಂತ ಸರ್, ಅಸಹಾಯಕತೆ ತೋರಿಸ್ತವ್ರ ಡಿ ಕೆ ಶಿವಕುಮಾರ್ ಅವರು ಅಭಿವೃದ್ಧಿ ಆಗಲ್ಲ ಅಂತ ಅಭಿವೃದ್ಧಿ ಮಾಡ್ಬೋದು. ಹೆಚ್ಚಿನ ಸಮಯ ಹಿಂದೆ ನೀವು ಬೆಂಗಳೂರು ನಿಭಾಯಿಸಿದ ಅನುಭವ ಇರೋರು ಈ ತರ ಜವಾಬ್ದಾರಿ ತಗೊಂಡಿರೋರೆ ನಮ್ ದೇವರೇ ಬಂದು ಸರಿ ಮಾಡಕ್ ಆಗಲ್ಲ ಅಂತ ಆಮೇಲೆ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ರಿ. ಬ್ರಾಂಡ್ ಬೆಂಗಳೂರು ಮೀಟಿಂಗ್ ಗಳನ್ನ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಬೆಂಗಳೂರು ಏನೇನ್ ಮಾಡ್ಬೇಕು ಅನ್ನುವಂತ ಅರಿವು ಕೂಡ ಇದ್ದಂತವ್ರೆ ದೇವರೇ ಬಂದ್ರು ಬೆಂಗಳೂರು ಟ್ರಾಫಿಕ್ ನ ಬದಲಾಯಿಸಕ್ ಆಗಲ್ಲ. ಬೆಂಗಳೂರಿನ ಜನಕ್ಕೆ ಏನು ಸಂದೇಶ ಮಾಡಿ ಬೆಂಗಳೂರು ಖಾತೆ ತೆಗೆದುಕೊಂಡಿದ್ದಾರೆ ಸರ್, ಹಾಗಾಗಿ ಒಂದು ಸಲಹೆ ಕೊಡಿ ಸರ್. ಸರ್, ಎಲ್ಲೊಂದ್ ಕಡೆ ಪಕ್ಷದ ಸಂಘಟನೆ ಜವಾಬ್ದಾರಿ ಮತ್ತೆ ಎರಡು ಪ್ರಬಲ ಖಾತೆಗಳು ನಿಭಾಯಿಸಕ್ಕಾಗದೆ ಈ ರೀತಿ ಆಗ್ತಿದೆ, ಸಮಸ್ಯೆಗಳಾಗ್ತದೆ, ಸಮಯ ಕೊಡಕ್ ಆಗ್ತಾ ಇದೆ ಒಂದು ಖಾತೆ ಅಲ್ಲ, 4 ಖಾತೆ ನಿಭಾಯಿಸ್ಬೋದು. ಸ್ವಲ್ಪ ಕೂಲ್ ಆಗಿ ಮೈಂಡ್ ಸೆಟ್ ಇರಬೇಕು ಸರ್, ತುಂಬಾ ಬಿಸಿ ಆದ್ರೆ ಕಷ್ಟ ಸರ್. ಇದ್ರ ನಡುವೆ ಮುನ್ರತ್ನ ಒಂದು ದೂರು ಕೊಟ್ಟರು ಸರ್, ಸಿಬಿಐ ಮತ್ತೆ 2,000 ಕೋಟಿ ರೂಪಾಯಿ ಟೆಂಡರ್ ನಲ್ಲಿ ಅಕ್ರಮ ಆಗಿದೆ. ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಾ ಇದೆ. 1,800 ಕೋಟಿ ಅಲ್ಲ, 2,000 ಕೋಟಿಲಿ ಸ್ಟಾರ್ ಮೋಟರ್ ಸಂಬಂಧಪಟ್ಟ ಹಾಗೆ ಇಡಿಗೆ ಮತ್ತೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಅಂತೇಳಿ ಪೇಪರ್ಗಳಲ್ಲೂ ಬಂದಿತ್ತು, ಸೋಷಿಯಲ್ ಮೀಡಿಯಾಲ್ಲೂ ನೋಡಿದೆ. ಆಮೇಲೆ ದೂರು ಕೊಡೋ ಮುಂಚೆ ಏನಾದ್ರು ಅಧಿಕೃತವಾಗಿ ದಾಖಲೆಗಳು ಇರಬೇಕು. ದಾಖಲೆಗಳಿಲ್ಲದೆ ಊಹಾಪೋಹದ ಮೇಲೆ ಕೊಡೋಕ್ಕೂ ಅದಕ್ಕೆ ಕೊಟ್ಟರೆ ಏನಾಗುತ್ತೆ, ಕೇಸ್ ವಜಾ ಆಗುತ್ತೆ ಅಷ್ಟೇ. ದಾಖಲೆಗಳಿದ್ದು ಕೊಟ್ಟರೆ ಅದಕ್ಕೆ ಮಹತ್ವ ಬರುತ್ತೆ. ದಾಖಲೆ ಬಿಡುಗಡೆ ಮಾಡಿ ಅಂತ ಮೊದಲು ಇನ್ನೊಂದು ಅವರವ್ರಿಗೆ ಆಗೋದಿಲ್ಲ, ಒಮ್ಮೆ ಇವ್ರ ಮೇಲೆ ಅವರವ್ರ ಮೇಲೆ ಇವರು ಸ್ವಲ್ಪ ಇಂಟರ್ನೆಟ್ ಕ್ಲಾಸಸ್ ಇದೆ ಸರ್. ಈಗ ಅದೇ ನಿಮ್ಮ ಕಂಡಕ್ಟರ್ ಮೇಲೆ FIR ಆಗಿದೆ ಸರ್. ಈಗ ಪ್ರೆಸೆಂಟ್ ಅದೇ ಪೋಸ್ಟರ್ ಪ್ರಕರಣ ಮಾಡಿದ್ದಾರೆ, FIR ಆಗಿದೆ. ಬೇಕಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಹಿಂದೆ BMTC ಅದೇ ತರ ಆಗಿತ್ತಲ್ಲ, ಲೇಡಿ ಅವರೇ ಅಲ್ಲೇ ಮಾಡ್ತಾರೆ, ಅವ್ರಿಗೆ ವಾಪಸ್ ಹೊಡೋದಕ್ಕೆ ಇವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಆಗಿದೆ. ಬೇಕಂದ್ರೆ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಬಸ್ಸಲ್ಲಿ ಬೇರೆ ಜನ ಎಲ್ಲ ಇರ್ತಾರಲ್ಲ, ಚೆಕ್ ಮಾಡ್ತಾರೆ, ತಪ್ಪ ಸರಿ ನೋಡ್ಕೊಂಡು ಈ ಘಟನೆ ಆದ್ಮೇಲೆ ಬೇಕಂತ ಕೊಟ್ಟಿರ್ತಾರೆ. ಇರುತ್ತೆ CC ಕ್ಯಾಮ್ರಾ ಇರುತ್ತೆ. ಈ ರೀತಿಯ ಘಟನೆಗಳಿಂದ ಕಂಡಕ್ಟರ್ಗಳ ಆತ್ಮಸ್ಥೈರ್ಯ ಕುಗ್ಗಲ್ವಂತ ಒಂದಿನಕ್ಕೆ 1,72,000 ಟ್ರಿಪ್ಸ್ ಇರುತ್ತೆ. ಎಷ್ಟು? ಒಂದಿನಕ್ಕೆ 1,72,000 ಟ್ರಿಪ್ಸ್ ಇರುತ್ತೆ. ಅದು ಒಂದು ಟ್ರಿಪ್ಪಲ್ಲಿ ಈ ಥರದ್ದು ಆಗುತ್ತೆ. ಆದಂಥ ಸಂದರ್ಭದಲ್ಲಿ ಪೊಲೀಸರು ಆಕ್ಟ್ ಮಾಡದೇ ಇದ್ರೆ ಮನಸ್ಥೈರ್ಯ ಕುಂದುತ್ತೆ. ಪೊಲೀಸ್ ಆಕ್ಟ್ ಮಾಡಿದ್ದಾರೆ, ಅವ್ನು ಜೈಲಿಗೆ ಹಾಕಿದ್ದಾರೆ. ಇಡೀ ಪಬ್ಲಿಕ್ಕು ಆ ಘಟನೆನ ಖಂಡನೆ ಮಾಡಿದ್ದಾರೆ. ಯಾರು ಹಲ್ಲೆ ಮಾಡಿರ್ತಕ್ಕಂಥದ್ದನ್ನ, ಇನ್ಕ್ಲೂಡಿಂಗ್ ಮೀಡಿಯಾ, ಜನರಲ್ ಪಬ್ಲಿಕ್ಕು, ಸಂಘಟನೆಗಳು ಎಲ್ಲ ಕಡೆ ಅವ್ರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಿ ತೋರಿಸಿದ್ದಾರೆ. ಅದರಿಂದ ಆತ್ಮಸ್ಥೈರ್ಯ ಇನ್ನೂ ಜಾಸ್ತಿ ಆಯ್ತು ಅವ್ರಿಗೆ. ಪೋಕ್ಸೋ ಕೇಸ್ ಬೋಗಸ್, ಬೇಕಂತ ಕೊಟ್ಟಿರ್ತಾರೆ. ಅದು ಈ ಘಟನೆ ಆದ್ಮೇಲೆ ಏನೋ ಕೊಟ್ಟಿರ್ತಾರೆ ಅಷ್ಟೇ. ನೈತಿಕ ಸ್ಥೈರ್ಯ ಕುಗ್ಗಿಸುವಂತ ಕೇಸ್ಗಳು ಸರ್ ಇವೆಲ್ಲ. ಸಡನ್ ಆಗಿ ಈ ರೀತಿ ಕೇಸ್ಗಳು ಕೊಟ್ರೆ ಏನಾಗ ಬೇಕಂತ ಈ ಘಟನೆ ಆದ್ಮೇಲೆ ಕೊಟ್ರೆ ಮಹತ್ವ ಇಲ್ಲ ಅದಕ್ಕೆ. ಪೊಲೀಸ್ ಸರ್ ಆಯ್ತು, ಕೋರ್ಟ್ ಆಗುತ್ತೆ, ನಡೆಯುತ್ತಲ್ಲ ಸರ್. ಇಲ್ಲ, ಮಾತಾಡ್ತೀನಿ, ಗೃಹ ಮಂತ್ರಿಗಳಿಗೆ ಇತ್ತು, ಆಮೇಲೆ ಅಲ್ಲಿ SP ಅವ್ರಿಗೂ ಮಾತಾಡ್ತೀನಿ, ನಮ್ಮ MD ಅವ್ರಿಗೆ ಹೇಳಿ. DCM ಅವ್ರ ಸ್ಟೇಟ್ಮೆಂಟ್ ಬಗ್ಗೆ, ಅದೇ ಬೆಂಗಳೂರು ಟ್ರಾಫಿಕ್ ಬಗ್ಗೆ ದೇವರೇ ಕಾಪಾಡಬೇಕು ಅಂತ ಪೈ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನಾನು ನೋಡಿದೆ, ಪೈ ಅವರು X ಅಲ್ಲಿ ಬರ್ಕೊಂಡಿದ್ದಾರೆ. ಒಟ್ಟಲ್ಲಿ ಕೆಲಸಗಳು ಸ್ವಲ್ಪ ನಿಧಾನ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ನಿಧಾನ ಆಗೋದಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ, ಈಗ ಕಾಂಟ್ರಾಕ್ಟರ್ಸ್ ಬಿಲ್ ಪೇಮೆಂಟ್ ಆಗಿಲ್ಲ. ಯಾಕಾಗಿಲ್ಲ? ಬಿಜೆಪಿಯವರು 6,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ತಿದ್ರು. ಎಷ್ಟು? 6,000 ಕೋಟಿ. ನಮ್ಮ ಇಲಾಖೆನೇ ತಗೊಳ್ಳಿ, 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು. ಕಾಂಟ್ರಾಕ್ಟರ್ಸ್ ಪೇಮೆಂಟ್ ನಿಧಾನ ಆಗ್ತಿರೋದಕ್ಕೆ ಬಿಜೆಪಿಯವರು 6,000 ಸಾಲ ಇಟ್ಟಿದ್ರು.
ಆಮೇಲೆ ಬಿಜೆಪಿಯವರು ಸಮರ್ಪಕವಾಗಿ ರಸ್ತೆಗಳನ್ನೆಲ್ಲ ಮಾಡಿಬಿಟ್ಟಿದ್ರೆ ಇವತ್ತು ಆಮೇಲೆ ನಾವೆಲ್ಲ ಕಾಂಕ್ರೀಟ್ ರೋಡ್ ಹಾಕಿದ್ವಿ. ಅವಾಗ ಜ್ಞಾಪಕ ಇರ್ಬೇಕಾ, ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವಾಗ ಇದೇ ಬಿಜೆಪಿಯವರು ವಿರೋಧ ಮಾಡಿದ್ರು. ಮೊನ್ನೆ 2 ವರ್ಷ ಪಾಟೋಲ್ಸ್ ಹೈಕೋರ್ಟ್ ಪಾಯಿಂಟ್ ಮಾಡ್ತಾ ಇತ್ತಲ್ಲ, ಪಾಟೋಲ್ಸ್ ಇಲ್ಲದೆ ಇರೋ ರೋಡ್ಗಳು ಯಾವಾಗ ಇತ್ತು ಅಂದ್ರೆ ಅದು ನಮ್ಮ ಕಾಂಕ್ರೀಟ್ ರೋಡ್ಗಳು. ಕಾಂಕ್ರೀಟ್ ರೋಡ್ಗಳಿಂದ ಆಗ ಹೆವಿ ವೆಹಿಕಲ್ ಓಡಾಡ್ತಾರಲ್ಲ ಅಂತ ಕಡೆ ಇರ್ತಾರೆ. ಇಷ್ಟೆಲ್ಲ ಘಟನೆ ಆಗೋದಕ್ಕೆ ಕಾರಣ ಬಿಜೆಪಿಯ ದುರಾಡಳಿತ. ಹಿಂದೆ 6,000 ಕೋಟಿ ಸಾಲ ಇಟ್ಟವರು. ಅಧಿಕಾರ ನಡೆಸ್ತಿರೋದು ನೀವಲ್ಲ ಸರ್, ಜನ ನಿಮ್ಮನ್ನು ಕೇಳ್ತಾರೆ ಸರ್. ಯಾಕೆ ಕಾಂಟ್ರಾಕ್ಟರ್ಸ್ ಯಾಕೆ ಬಿಲ್ ಪೇಮೆಂಟ್ ಆಗಿಲ್ಲ, ಸಾಲಗಳು ಬಿಟ್ಟೋಗುತ್ತೆ. ನಿಮ್ ಸರ್ಕಾರ ಬಂದಲ್ಲಿ 8 ರೂಪಾಯಿ ಸಹ ಬಿಡುಗಡೆ ಆಗಿಲ್ಲ ಅಂತ ನಿನ್ನೆ ಅಶೋಕ್ ಅವರು ಹೇಳ್ತಾ ಇದ್ರು. ಏನಕ್ಕೆ ಬೆಂಗಳೂರು ಇಲ್ಲ ಬಿಡುಗಡೆ ಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್ಸ್ಗೆ. 3 months 4 months ಎಲ್ಲ ಕೊಡ್ತಾ ಇರ್ತಾರೆ. ಆಮೇಲೆ ವಿಭಜನೆ ಮಾಡಕ್ ಕೊಟ್ಟಿದ್ದೀರಲ್ಲ, ಅದು ಕೆಂಪೇಗೌಡರು ಮಾಡಿದ ಅವಮಾನ ಅಂತ. ಈಗ ಕೆಂಪೇಗೌಡರ ಮೊದಲನೇ ಸ್ಟ್ಯಾಚ್ಯೂ, ಒಂದೇ ಒಂದು ಸ್ಟ್ಯಾಚ್ಯೂ ಎಲ್ಲಿದ್ದು ಗೊತ್ತಾ? ವಿಧಾನಸೌಧ ಇದರಲ್ಲಿ ಕಾರ್ಪೊರೇಷನ್ ಮುಂದೆ. 2ನೇ ಸ್ಟ್ಯಾಚ್ಯೂ ಮಾಡಿದ್ದೆ ನಾನು ನಮ್ಮ ಉದಯ್ ಶಂಕರ್. ಕೆಂಪೇಗೌಡ ಸ್ಟ್ಯಾಚ್ಯೂ RV ರೋಡಲ್ಲಿ ಕಾಮತ್ ಹೋಟ್ಲ್ ಆಪೋಸಿಟ್ ನಾವು ಮಾಡಿದ್ವಿ. ಇವ್ರು ಯಾಕೆ ಮಾಡಲಿಲ್ಲ ಮೊದಲು? 2ನೇ ಸ್ಟ್ಯಾಚ್ಯೂ ಮಾಡಿದ್ದೆ ಬೆಂಗಳೂರು ನಾನು ನಮ್ಮ ಉದಯ್ ಶಂಕರ್. ಇವರು ಸುಮ್ಮನೆ ಕೆಂಪೇಗೌಡನ ಹೆಸರು ಇದಕ್ಕೆ ಬಳಸ್ಕೊಡ್ತಾರೆ ಅಷ್ಟೇ, ರಾಜಕೀಯಕ್ಕೆ. ಅವ್ರಿಗಿಂತ ಮುಂಚೆ ಸ್ಟ್ಯಾಚ್ಯೂ ನಾವು ಮಾಡಿದ್ವಿ. ಒತ್ತಾಯ ಏನು ಅಂದ್ರೆ ಬೆಂಗಳೂರವರೇ ಬೆಂಗಳೂರು ಉಸ್ತುವಾರಿ ಸಚಿವರಾದ್ರೆ ಒಳ್ಳೇದು, ಹೊರಗಿನವ್ರು ಬಂದವರಿಗೆ ಅನುಭವ ಇಲ್ಲ. ನಾನೇ ಮನೆ ಹೇಳಿದ್ನಲ್ಲ, ಈಗ ಬಿಜೆಪಿ ವರ್ಗದಲ್ಲೂ ಅಷ್ಟೇ, ಅವರೂ ಕೊಡ್ಲಿಲ್ಲ. ನಿಮ್ಮಲ್ಲೂ ಹಂಗೆ ಆಗಿದೆ. ಈಗ ಸಂಪುಟ ವಿಸ್ತರಣೆ ಆಗುತ್ತಂತಲ್ಲ, ಕೊಟ್ಟಿದ್ರೆ ಬಜೆಟ್ ಅಧಿವೇಶನ ಬಳಿಕ ಸಂಪುಟ ವಿಸ್ತರಣೆ ಆಗುತ್ತಂತಲ್ಲ, ಉಸ್ತುವಾರಿ ಖಾತೆ ಬೆಂಗಳೂರಲ್ಲಿ ಕೇಳ್ತೀರಾ ಸರ್ ಸಿಎಂ? ನಾನು ಯಾವುದು ಕೇಳಪ್ಪಲ್ಲ. ಅಲ್ಲ ಸರ್, ಈಗ KN ರಾಜಣ್ಣ ಹೇಳಿದ್ದಾರೆ ಸರ್, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ದೃಷ್ಟಿಯಿಂದ ಪಕ್ಷ ಸಂಘಟನೆ ಮಾಡಬೇಕು, ನಮ್ಗೆ ಹಾಸನ ಉಸ್ತುವಾರಿ ಬೇಡ ಅಂತ. ಹಾಗಾಗಿ ನೀವು ಅಲ್ಲಿ ರಾಮನಗರದಲ್ಲಿ ಇದ್ದೀರಾ, BBMP ಸಂಘಟನೆ ಮತ್ತೊಂದು ಕಡೆ ಅಂತ ಏನಾದ್ರು ಕೇಳ್ತೀರಾ ಅಂತ. ಈಗ ಯಾಕೆ ಇಲ್ಲ ಸರ್, 3 ಪಾರ್ಟಿಯವರು ನಮ್ಗೂ ಈಗ 8 ಟರ್ಮ್ ಆಗೋಯ್ತು, 52 ವರ್ಷ ಆಯ್ತು ರಾಜಕೀಯಕ್ಕೆ ಬಂದು. ನಿಮ್ಗೆ ಯಾಕೆ ಆಸಕ್ತಿ ಇಲ್ಲ ಅಥವಾ ಆಸೆ ಇದ್ರು ಹೇಳಕ್ ಇಂದು ನಿಮ್ ಪಾರ್ಟಿಯವರು ಸೇರಿ 3 ಪಾರ್ಟಿಯವರು ನಿಮ್ಮನ್ನು ಮಿಸ್ ಮಾಡ್ತಾರೆ ಬೆಂಗಳೂರು ಉಸ್ತುವಾರಿ ವಿಚಾರದಲ್ಲಿ. ಸಮಯ ಸನ್ನಿವೇಶ ಸರಿ ಆಸಕ್ತಿ ತೋರಿಸಿ ಸೈಲೆಂಟ್ ಆಗಿಲ್ಲ ಸರ್. ಎಲ್ಲ ಈ ಬಿಜೆಪಿ ಅವರು 2 ಲಕ್ಷ ಕೋಟಿ ಸಾಲ ಮಾಡ್ಬಿಟ್ಟು ಹೋಗ್ಬಿಟ್ರು. ಯಡಿಯೂರಪ್ಪ ಅವರು, ಬೊಮ್ಮಾಯಿ ಅವರು 80,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು. ಸುಮ್ಮನೆ ದೂರ್ತಾರೆ ನಾವು ಮಾಡಿಲ್ಲ ಅಂತ. ಅಶೋಕ್ ಅವ್ರು ಕೇಳಿ 80,000 ಕೋಟಿ ಸಾಲ ಇಟ್ಬಿಟ್ಟೋಗಿರೋದು ಅವ್ರ ಸರ್ಕಾರ. 2.5 ಲಕ್ಷ ಕೋಟಿ ಬೊಮ್ಮಾಯಿ ಅವರು, ಯಡಿಯೂರಪ್ಪ ಅವರು ಸಾಲ ಮಾಡಿರೋದು. ಸುಮ್ಮನೆ ನಮ್ಮ ಮೇಲೆ ದೂರ್ತಾರೆ. ಸಾಲ ಮಾಡಿ ತುಪ್ಪ ತಿಂದಿದ್ರು ಸರ್. ಸಾಲ ಮಾಡಿ ತುಪ್ಪ ತಿಂದ್ಬಿಟ್ಟು ಈಗ ನಮ್ಗೆ ಬಸಿ ಬಡಿತಾನೆ. ಸರ್, ಈಗ ಗ್ರೇಟರ್ ಬೆಂಗಳೂರು ಇದರಲ್ಲಿ 7 ವಿಭಾಗ ಮಾಡಬೇಕು ಅಂತ ಹೇಳಿ ಸರ್, ವಿಭಜನೆ ಮಾಡಬೇಕು, 7 ಪಾಲಿಕೆಗಳನ್ನು ಮಾಡಬೇಕು. ಇಲ್ಲ, ಅದೆಲ್ಲ ಸುಳ್ಳು. ನಾನು ಅವತ್ತು ಮೀಟಿಂಗ್ ಹೋದಾಗ ಜನರಲ್ ಆಗಿ 3 ಅಂತ ಬಂತು. ಒಬ್ಬೊಬ್ಬರ ಸಲಹೆ ಕೊಡ್ತಾರೆ. ಆಮೇಲೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾವು ಬೆಂಗಳೂರಿಗೆ ಏನಾದರೂ ಜನಕ್ಕೆ ಸಹಾಯ ಮಾಡಬೇಕಾಗಿದ್ರೆ, ಒಂದು ಕಾರ್ಪೊರೇಷನ್ ಇದ್ರೆ ಖಂಡಿತ ಮಾಡೋಕ್ಕಾಗಲ್ಲ. ಒಂದು 2-3 ಕಾರ್ಪೊರೇಷನ್ ಮಾಡಿ ಜನಕ್ಕೆ ನಾವು ಒಳ್ಳೆ ರಸ್ತೆ, ಸ್ಟ್ರೀಟ್ ಲೈಟ್ಸು, ಒಳ್ಳೆ ಪಾರ್ಕು, ಪ್ಲೇ ಗ್ರೌಂಡ್ಸು, ಸ್ಟಾರ್ ಮೋಟರೈಸು, ಮೂಲಭೂತ ಸೌಕರ್ಯಗಳು ಕೊಡಬೇಕಾಗಿದ್ರೆ. ಯಾಕಂದ್ರೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ಇಲ್ಲೇ ಹುಟ್ಟು ಬೆಳೆದವರು. ಬೆಂಗಳೂರಲ್ಲಿ ಕಸ ಅನ್ನೋ ಸಮಸ್ಯೆನೇ ಇರಲಿಲ್ಲ. ಯಾವಾಗ ನಾನು ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, 3ನೇ ಟರ್ಮ್ವರೆಗೂ ಕೂಡ ಬೆಂಗಳೂರಲ್ಲಿ ಕಸದೊಂದು ಸಮಸ್ಯೆನೇ ಅನಿಸಿರಲಿಲ್ಲ ನಮಗೆ. ಅಷ್ಟು ನೀಟಾಗಿರ್ತಿತ್ತು ಬ್ಯಾಂಗ್ಳೂರು. ಸರ್, ಇನ್ನೊಂದು ಬಿಜೆಪಿಯವರ ಆರೋಪ ಸರ್, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನುವಂಥ ಗಂಭೀರ ಆರೋಪ ಮಾಡ್ತಾರೆ. ಅಲ್ಲ, ಬಿಜೆಪಿ ಕಂಪೇರ್ ಮಾಡಿದ್ರೆ ನಮ್ದು ಇಂಪ್ರೂವ್ ಆಗಿದೆ. ಬಿಜೆಪಿ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ಅವರ ಆಡಳಿತದಲ್ಲಿ ಗೃಹ ಮಂತ್ರಿಗಳೇ ಪಾಪ ಅರ್ಗ ಜ್ಞಾನೇಂದ್ರ ಅವರು ಮೈಸೂರಲ್ಲಿ ಆ ಹೆಣ್ಮಗು ಯಾಕೆ ಹೋಗ್ಬೇಕಾಯ್ತು ಅಷ್ಟೊತ್ತಲ್ಲಿ ಅಲ್ವಾ. ಆಮೇಲೆ ಈಶ್ವರಪ್ಪನವರು 144 ಸೆಕ್ಷನ್ ಜಾರಿ ಇದ್ರು ಕೂಡ ಅವರೇ ಮೆರವಣಿಗೆ ಮಾಡ್ತಾ ಇದ್ರು. ಆಮೇಲೆ ಬಿಜೆಪಿ ಇವರು ಕಾರ್ಯಕರ್ತರು, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಅವರು, ಪೊಲೀಸ್ ನೈತಿಕ ಗಿರಿ ಎಲ್ಲ ಕಡೆ ಮಾಡ್ತಾ ಇದ್ರು.
ನಮ್ಮ ಕಾಂಗ್ರೆಸ್ನವರೆಲ್ಲ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಪೊಲೀಸ್ ಕೈಸಿದ್ದೀರಿ ಅಥವಾ ನಮ್ಮ ಮಂತ್ರಿಗಳು ಯಾರಾದರೂ ಈಶ್ವರಪ್ಪ ಅವರು 144 ಸೆಕ್ಷನ್ ಇದ್ರೂ ಕೂಡ ಮೆರವಣಿಗೆ ಹೋದ್ರಲ್ಲ ಆ ಥರ ನಮ್ಮ ಯಾರನ್ನ ಮಾಡ್ತಾ ಇದ್ದಾರಾ? ಅವ್ರು ಹೇಳೋದು ಕೆಜಹಳ್ಳಿ ಡಿಜಹಳ್ಳಿ ಕೇಸ್ ಹೇಳ್ತಾರೆ, ಆಮೇಲೆ ಉದಯಗಿರಿ ಪ್ರಕರಣದ ಬಗ್ಗೆ ಉಲ್ಲೇಖ ಮಾಡ್ತಾರೆ ಸರ್. ಬಿಜೆಪಿ ಪ್ರಕರಣಗಳ ಮೈಸೂರು ಉದಯಗಿರಿ ಪೊಲೀಸ್ ಸ್ಟೇಷನ್ ಇಲ್ಲ ಅವ್ರ ಕಾಲದಲ್ಲಿ ಆಗಿಲ್ವಾ? ಅವರು ಅದನ್ನೇ ಹೇಳ್ತಾರೆ ಸರ್, ನಮ್ಮ ಕಾಲದಲ್ಲಿ ಅಂತ ಘಟನೆಗಳಾಗಿಲ್ಲ. ಆಗಿತ್ತು, ಅವ್ರ ಕಾಲದಲ್ಲಿ ಆಗಿತ್ತು. ಇದು ಇವರಲ್ಲ, ಇದೊಂದು ಆಯ್ತಲ್ಲ. ಹಳೆ ಹುಬ್ಬಳ್ಳಿ ಕೇಸ್, ಕೆಜೆಹಳ್ಳಿ ಕೆಜೆಹಳ್ಳಿ ಹಾ ಹಳೆ ಹುಬ್ಬಳ್ಳಿ ಹಾ ಅವ್ರು ಆಯ್ತಲ್ಲ. ನಿಮ್ಮ ಪಕ್ಷದ ನಾಯಕರೆಲ್ಲ ಸರ್ ಬೆಂಕಿ ಹಾಕಿ ಈಗ ತಪ್ಪುಗಳು ಆಗುತ್ತೆ, ಅದು ಕರೆಕ್ಟ್ ಆಗಿ ಪೊಲೀಸ್ ಇಲಾಖೆ ತಪ್ಪು ಮಾಡಿದ ಸಂದರ್ಭದಲ್ಲಿ ಹೇಗೆ ಆಕ್ಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಆಕ್ಟ್ ಮಾಡಿದಾರಲ್ಲ, ಆಕ್ಟ್ ಮಾಡಿ ಅವರನ್ನೆಲ್ಲ ಜೈಲಿಗೂ ಕಳಿಸಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಇದರಲ್ಲಿ ದಕ್ಷಿಣ ಕನ್ನಡದಲ್ಲಿ ಬರೀ ಕೊಲೆಗಳೇ ಆಗ್ತಾ ಇತ್ತು ಏನು ಬಿಜೆಪಿ ಕಾಲದಲ್ಲಿ ಸತತವಾಗಿ ಆ ಕಡೆನೂ ಕೊಲೆಗಳಾಗೋದು, ಈ ಕಡೆನೂ ಕೊಲೆಗಳಾಗೋದು. ಆ ಕೊಲೆಗಳು ನಾನು ಗೃಹ ಮಂತ್ರಿ ಆದ್ಮೇಲೆ ತಾನೇ ನಿಂತಿದ್ದೆ. ಸರ್, ಬಿಬಿಎಂಪಿ ಚುನಾವಣೆ ಬಗ್ಗೆ ಕೂಡ ನೀವು ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಿ, ಸರ್ಕಾರ ಬಂದ ತಕ್ಷಣ ನಾವು ಬಿಬಿಎಂಪಿ ಚುನಾವಣೆ 2 ವರ್ಷ ಆಗ್ತಿದೆ ಸರ್. ಅದು ಕೇವಲ ಹೇಳಿಕೆಗಷ್ಟೇ ಸೀಮಿತ ಆಗ್ತಿದೆ ಅಂತ. ಈಗ ಈ ಸೆಪ್ಟೆಂಬರ್ ಬಂದ್ರೆ 5 ವರ್ಷ ಆಗುತ್ತೆ. ಇಲ್ಲ ಮಾಡೋ ಆಸಕ್ತಿ ಇದೆಯಾ ಸರ್ ಸರ್ಕಾರಕ್ಕೆ? ಯಾರಿಗೆ? ಸರ್ಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ 2 ವರ್ಷ ಆಯ್ತು. ಎಸ್.ಎಂ. ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ನಾವು ತಕ್ಷಣ ಎಲೆಕ್ಷನ್ ಮಾಡಿದ್ವಿ. ಆಮೇಲೆ ಸಿದ್ದರಾಮಯ್ಯ ಸಿಎಂ ಆಗಿದ್ರು, ತಕ್ಷಣ ಎಲೆಕ್ಷನ್ ಮಾಡಿದ್ರು. 1 ತಿಂಗಳೇ ಲೇಟ್ ಆಗಿದೆ ಅಷ್ಟೇ. ಬಿಜೆಪಿಯವರು 2008ರಲ್ಲಿ ಅವರ ಅಧಿಕಾರಕ್ಕೆ ಬಂದಾಗ 2 ವರ್ಷ 8 ತಿಂಗಳು ಎಲೆಕ್ಷನ್ನೇ ಮಾಡಲಿಲ್ಲ ಬಿಬಿಎಂಪಿ. ಆಮೇಲೆ ಮೊನ್ನೆನೂ ಅಷ್ಟೇ ಇವರು ಎಲೆಕ್ಷನ್ ಮಾಡಿಬಿಟ್ಟಿದ್ದಾರೆ ಬಿಜೆಪಿಯವರು. ನಾವು ಅದು ಸರಿಯಾಗ್ತೀವಿ ಸರ್. ಅವರು ಹತ್ತತ್ರ 2 ವರ್ಷ 8 ತಿಂಗಳು 9 ತಿಂಗಳು ಮಾಡಲೇ ಇಲ್ಲ. ಈಗ ನಾವು ಕೂಡ ಕಂಟಿನ್ಯೂ ಮಾಡಿ ಅಂದ್ರೆ ಮಾಡಬಾರ್ದು ಅಂತ ಸರ್. ಅಲ್ಲ, ಮಾಡಬಾರ್ದು ಅಂದ್ರೆ ಏನೋ ಗ್ರೇಟರ್ ಬ್ಯಾಂಗ್ಳೂರು ಅದು ಇದು ಮಾಡಬೇಕು ಅಂತ ಹೊಸ ಚಿಂತನೆ ಬಂತಲ್ಲ, ಆದ್ರಿಂದ ಈಗ ಎರಡೂ ಕಡೆ ತಪ್ಪು ಬಿಜೆಪಿಯವ್ರದೇ. 2008ರಲ್ಲಿ ಮತ್ತೆ 2019ರಲ್ಲಿ 2 ಸಲ ಚುನಾವಣೆ ಮಾಡದೇ ಇರೋದು ಬಿಜೆಪಿ ಅವ್ರ ತಪ್ಪು. ಸರ್, ಅವ್ರು ತಪ್ಪು ಮಾಡಿ ನೀವು ಮಾಡ್ಬೋದಲ್ಲ ಅಂತ ಹೇಳ್ತಾ ಅವ್ರು ತಪ್ಪು ಮಾಡಿದ್ರೆ ನಿಮ್ ಸರ್ಕಾರ ಬಂದು 2 ವರ್ಷ ಆಯ್ತು. ನಾವು ಎಸ್.ಎಂ. ಕೃಷ್ಣ ಅವ್ರ ಕಾಲದಲ್ಲಿ ಕರೆಕ್ಟಾಗಿ ಮಾಡಿದ್ವೋ ಇಲ್ವೋ, ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ನಾವು ಮಾಡಿದ್ವೋ ಇಲ್ಲ ಎಲೆಕ್ಷನ್? ಈಗ ಮಾಡಿ ಇನ್ ಟೈಮ್ ಮಾಡುತ್ತೆ. ಈಗ ಮಾಡಿ ಅಂತವ್ರೆ ಸರ್. ಈಗ ಮಾಡಲೇಬೇಕು. ಯಾವಾಗ ಮಾಡ್ತೀವಿ ಸರ್? ಈಗ ಮೇಘ ಆಗುತ್ತೆ. ನಾವು ಇಷ್ಟ ಇರಲಿ ಇಷ್ಟ ಇಲ್ಲದೆ ಹೋಗ್ಲಿ ಮೇಘ ಮಾಡಲೇಬೇಕಾಗುತ್ತೆ. ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟೇ ಕೊಡ್ತಾರೆ. ಅಲ್ಲ, ಇನ್ನು ಮಾಡಲಿಂಗ್ ಕನ್ನಡ ಇದ್ದು ಮೀಸಲಾತಿ ಇದೆಲ್ಲ ಗ್ರೇಟರ್ ಬೆಂಗಳೂರು ಇದೆಲ್ಲ ಗೊಂದಲಗಳಿದೆಯಲ್ಲ ಈ ಸರ್. 1 ವಾರ ಸಾಕು ಮೀಸಲಾತಿ ಮಾಡಕ್ಕೆ. 1 ವಾರದಲ್ಲಿ ಮಾಡಿ. ಇಚ್ಛಾಶಕ್ತಿ ಬೇಕು ಸರ್ ಸರ್ಕಾರಕ್ಕೆ. ಮೇ ತಿಂಗಳಲ್ಲಿ ಇಚ್ಛಾಶಕ್ತಿ ಇದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಕಷ್ಟ. ನಾವು ಪಬ್ಲಿಕ್ ದೃಷ್ಟಿಯಿಂದ ಗ್ರೇಟರ್ ಬ್ಯಾಂಗ್ಳೂರು ಮಾಡಿ ಅದನ್ನ ಒಂದು ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ 2-3 ಕಾರ್ಪೊರೇಷನ್ ಮಾಡಿದ್ರೆ ಪಬ್ಲಿಕ್ ಅನುಕೂಲ ಆಗುತ್ತೆ ಅಂತೇಳಿ ಸ್ವಲ್ಪ ಎಲೆಕ್ಷನ್ ಮಾಡಲಿಲ್ಲ ಅಷ್ಟೇ. ಅದು ಬಿಟ್ರೆ ಬೆಂಗಳೂರಿನ ನಿಮ್ಮ ಸ್ನೇಹಿತರು ಶಾಸಕರುಗಳಿಗೆಲ್ಲ ಇಷ್ಟ ಇದೆಯಾ ಸರ್ ಬಿಬಿಎಂಪಿ ಎಲೆಕ್ಷನ್ ಮಾಡೋದು? ಒಟ್ಟಾಗಿದ್ರು ಎಲ್ಲರೂ ಒಟ್ಟಾಗ್ತಾರಲ್ಲ. ಪಕ್ಷಾತೀತವಾಗಿ ಇಷ್ಟ ಇದೆಯಾ? ಯಾರು ಇಷ್ಟ ಇದೆ ಚುನಾವಣೆ ಅಂತೂ ಕಾಲಕ್ಕೆ ಆಗಬೇಕು ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ನಿಮ್ದು ಅಭಿಪ್ರಾಯ ಓಕೆ ಸರ್, ನಿಮ್ಮ ಅಭಿಪ್ರಾಯಕ್ಕೆ ಅಲ್ಲಿ ಕನ್ಸಿಡರ್ ಆಗ್ತಿದ್ಯಾ ಅಂತ? ಈ ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಇನ್ನೂ ಡಿಲೇ ಆಗ್ಬಿಡುತ್ತಾ ಬಿಜೆಪಿ? ಈಗ ಬಿಲ್ಲು ಅಸೆಂಬ್ಲಿಗೆ ತರಲೇಬೇಕಾ? ಅವರು ಬಿಜೆಪಿ ವಿರೋಧ ಮಾಡ್ತಾರೆ. ಆಮೇಲೆ ಗವರ್ನರ್ ಕಳಿಸ್ತೀವಿ. ಗವರ್ನರ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಿಲ್ಗಳು ವಾಪಸ್ ಕಳಿಸ್ತಾ ಇದೆ ಸರ್. ಗ್ರಾಮೀಣ ಅಭಿವೃದ್ಧಿ, ವಿಧೇಯಕ ಈ ತರ ವಿಳಂಬ ಆಗ್ತಾ ಹೋದ್ರೆ ಸುದೀರ್ಘವಾದ 4 ಪುಟದ ಪತ್ರ ಬರೆದಿದ್ದಾರೆ. ಹೇಗೆ ರಾಜ್ಯಪಾಲರ ಅಧಿಕಾರವನ್ನು ಕಿತ್ಕೊಳ್ಳೋ ಪ್ರಯತ್ನ ನಡೀತಿದೆ, ಮುಖ್ಯಮಂತ್ರಿಗಳೇ ಅವ್ರದೇ ಕೆಲಸದ ಹೊರೆ ಇದೆ, ಅದ್ರ ಮಧ್ಯೆ ಇದೆಲ್ಲ ಮಾಡ್ಕೊಂಡು ಕೂರಕ್ಕಾಗುತ್ತಾ ಅಂತೆಲ್ಲ ಸುದೀರ್ಘವಾಗಿ ಪತ್ರ ಬರೆದುಬಿಟ್ಟಿದ್ದಾರೆ ಸರ್ಕಾರಕ್ಕೆ. ಈಗ ಬರೀತಾರೆ, ನಾನು ನೋಡಿದೆ. ಅದು ಹೆಂಗನ ಹೋಗ್ಲಿ, ನಮ್ಮ ಮುಜರಾಯಿ ಇಲಾಖೆದು ನಾವೇನು ಆರ್ಥಿಕರಿಗೆಲ್ಲ ಸಹಾಯ ಮಾಡೋಣ ಅಂತ ಹೇಳಿ ಆ ಬಿಲ್ ಒಂದು ಮಾಡಿದ್ರೆ ಅದನ್ನು ಕೂಡ ವಾಪಸ್ ಆಗ್ತದೆ. ಆರ್ಥಿಕರು ನೌಕರಿಗೆ ಸಹಾಯ ಮಾಡೋಣ, ಸೀಕ್ರೆಟ್ ಕ್ಯಾಂಪಸ್ಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ ನಾವು ಮಾಡಿದ್ರೆ ಅದನ್ನು
ಏನ್ ಕಾರಣ ಪ್ರಭಾ ಯಾರು ಸ್ಪಷ್ಟೀಕರಣ ಏನಾದ್ರು ಕೇಳಿದ್ದಾರೆ ಅದಕ್ಕೆ ವಾಪಸ್ ಸ್ಪಷ್ಟೀಕರಣ ಅವ್ರು ಕೇಳಿದ್ದು ಕೊಟ್ಟಿದ್ದೀವಿ, ಮತ್ತೆ ವಾಪಸ್ ಕಳಿಸ್ತಾರೆ. ಮತ್ತೆ ವಾಪಸ್ ಯಾಕೆ ಸರ್ ವಾಪಸ್ ಬರುತ್ತೆ? ಯಾಕೆ ಅಂದ್ರೆ ನಮ್ಗೆ ಪ್ರಚಾರ ಬರ್ತೀನಿ ಸರ್ ಅವ್ರಿಗೆ ನೇರವಾಗಿ ಮೀಟ್ ಮಾಡಿದ್ರೆ ಇಲ್ಲ, ಅದು ಬಹಳ ಸಿಂಪಲ್ ಇತ್ತು, ಕ್ಲಾರಿಫಿಕೇಶನ್ ಬಹಳ ಸಿಂಪಲ್ ಇತ್ತು, ಪ್ರಸಾದ ಕೊಟ್ಬಿಟ್ಟು ನೇರವಾಗಿ ಒಂದ್ಸರಿ ಮೀಟ್ ಮಾಡ್ಬಿಡಿ. ಸಿಂಪಲ್ ಆಗಿತ್ತು. ಅದರಿಂದ ನಾವು ಮಾಡ್ತಾರೆ ಅಂತ ನಾನು ಅನ್ಕೊಂಡೆ. ಈ 2 ಸಲ ವಾಪಸ್ ಹಾಕಿದ್ದಾರೆ, ಈ ಸಲ ನಾನೇ ಹೋಗಿ ಬಂದ್ಬಿಡ್ತೀನಿ, ಚಾಮುಂಡೇಶ್ವರಿ ದೇವಸ್ಥಾನ ಪ್ರಸಾದ ಕೊಟ್ಬಿಟ್ಟು ನಾನೇ ಹೋಗಿ ಬಂದ್ಬಿಟ್ಟೆ. ನೀವು ಬರ್ಲಿ ಅಂತ ನಾನು ಮಾಡಿದ್ದೆ. ಪ್ರೀತಿಗೆ ಹಂಗೆ ಮಾಡಿರ್ತಾರೆ ಸರ್, ನೀವೇ ಬರ್ಲಿ. ಬಂದೆ, ಅದೇ ಗ್ರೇಟ್ ಅಲ್ಲ. ಬೆಂಗಳೂರು MLA ಯಾರು ಇಷ್ಟ ಇಲ್ಲ ಬಿಡಿ ಸರ್, ಅವ್ರಿಗೂ ಇಷ್ಟ ಇಲ್ಲ ಬಿಡಿ. ಸರ್, ಇನ್ನೊಂದು ಮುಖ್ಯವಾದ ವಿಚಾರ. ಈಗ ನಿಮ್ಮ ಅಧ್ಯಕ್ಷರು ನಾಯಕತ್ವದ ಪ್ರಶ್ನೆ ಎತ್ತಿದ್ದಾರೆ. ಮುಂದೆ ನನ್ನ ನಾಯಕತ್ವದಲ್ಲೇ ಚುನಾವಣೆ ನಡೆಯುತ್ತೆ ಅನ್ನೊಂದು ಮಾತನ್ನು ಹೇಳಿದ್ದಾರೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯಾವ ಎಲೆಕ್ಷನ್ಗೆ ಯಾರು ಅಧ್ಯಕ್ಷರಾಗಿರಬೇಕು ಅದೆಲ್ಲ ಎಲೆಕ್ಷನ್ ನಾ ಈಗ ಹೇಳಕ್ ಬರೋದಿಲ್ಲ. ಹೈಕಮಾಂಡ್ ಇದೆಲ್ಲ ಅವ್ರು ತೀರ್ಮಾನ. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಸರ್, 28ಕ್ಕೆ ನಾನು CM ಕ್ಲೇಮ್ ಮಾಡ್ತೀನಿ ಅಂತ ಹೇಳ್ತಾರೆ. ಇವರು ಈ ತರ ಹೇಳ್ತಾರೆ. ಎಲ್ಲರಿಗೂ ಆಸೆ ಇರುತ್ತೆ, ಏನು ಅಲ್ಲ ಸರ್, ನಿಮ್ಗೆ ಯಾಕೆ ಆಸೆ ಸಿದ್ದರಾಮಯ್ಯ ಇಲ್ಲ ಸರ್? ನಿಮ್ಗೆ ಯಾಕೆ ಆಸೆ ಇಲ್ಲ? 8 ಸರಿ ಗೆದ್ದಿದ್ದೀರಿ, ಸೀನಿಯಾರಿಟಿ ಆಸೆ ಇಲ್ಲ. ಆಗಲ್ಲ ಅಂತ ಗೊತ್ತು, ಅದಕ್ಕೆ ಆಸೆ ಇಟ್ಕೊಂಡಿಲ್ಲ. ಈ ನದಿ ದ್ರಾಕ್ಷಿಗೆ ಎಗರುತ್ತೆ, ಸಿಗಲ್ಲ, ಉಳಿಯುದು ಅಂತ ಹೋಗ್ಬಿಡ್ತಾರೆ. ಹಂಗೆ ನಾವು ಸಿಗಲ್ಲ ಅಲ್ವಾ, ಅದಕ್ಕೆ ನಾವು ಹೇಳಕ್ಕಾಗಲ್ಲ ಸರ್, ಪರಿಸ್ಥಿತಿ ಯಾವಾಗ ಹೆಂಗ್ ಬೇಕಾದ್ರೆ ಬರ್ಬೋದು. ರಾಮಲಿಂಗಾರೆಡ್ಡಿ ಅವರು ಬಂಡಾಯ ಹೇಳಲ್ಲ, ಹಾಗಾಗಿನೇ ಅದು ಸಿಕ್ಕಿಲ್ಲ ಅಂತ. ನೀವು ಒಂದ್ಸರಿ ಬಂಡಾಯ ಇದ್ದಾಗ ಸರ್ಕಾರನೇ ಹೋಗ್ಬಿಡ್ತಾರೆ ಸರ್. ಮನೆ ಪಕ್ಷ ಸರ್ ಸಜೆಷನ್ ಆದ್ರೂ ಕೊಡ್ತೀರಾ ಸರ್ ಬೆಂಗಳೂರು ಸಂಬಂಧಪಟ್ಟಾಗಿ? ಎರಡು ಮಹಿಳೆಯರು 2 ಟಿಕೆಟ್ ತಗೊಂಡಿದ್ದಾರೆ. ಮಧ್ಯದಲ್ಲಿ ಆ ಹುಡುಗನ ಹತ್ರ 0 ಟಿಕೆಟ್ ಇತ್ತಂತೆ. ಆಗ ಇವ್ರು ಕೇಳಿದ್ದಾರೆ, ಗಂಡಸರಿಗೆ 0 ಟಿಕೆಟ್ ಹೇಗೆ ಬರುತ್ತೆ ಅಂತ. ಆಗ ಇವ್ರಿಗೇನಾಗಿದೆ, ಭಾಷೆ ಸಮಸ್ಯೆ, ಅವ್ರಿಗೆ ಕನ್ನಡ ಬರಲ್ಲ. ಯಾರಿಗೆ? ಆ ಹುಡುಗ ಜೊತೆಲಿದ್ದವ್ರಿಗೆ. ಆಮೇಲೆ ನಮ್ಮ ಕಂಡಕ್ಟರ್ ಕನ್ನಡದಲ್ಲಿ ಮಾತಾಡಿ ನನಗೆ ಮರಾಠಿ ಬರೋದಿಲ್ಲ ಅಂತ ಹೀಗೆ ಮಾತು ಬೆಳೆದಿದೆ. ಆಗ ಮಹಿಳೆಯಲ್ಲಿದ್ದಂಥ ಜೊತೆಲಿದ್ದಂಥ ಹುಡುಗ ಮತ್ತೆ ಇನ್ನೂ ಒಂದು 3-4 ಜನ ಸೇರಿಕೊಂಡು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ತಕ್ಷಣ ನಮ್ಮ ಅಧಿಕಾರಿಗಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಆಕ್ಟ್ ಮಾಡಿ ಅವನ ಜೊತೆಗೆ ಇನ್ನೂ 3-4 ಜನ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಹಿಂಡಲ್ಗ ಜೈಲಿಗೆ ನೆನ್ನೆನೇ ಕಳಿಸಿದ್ದಾರೆ. ಮತ್ತೆ ಗೃಹ ಮಂತ್ರಿಗಳಿಗೂ ಹೇಳ್ತೇನೆ, ಈ ಥರ ಪುಂಡಾಟಿಕೆ ಮಾಡೋರಿಗೆ ಗಡೀಪಾರು ಮಾಡಿದ್ರೆ ಕೇಸ್ ದಾಖಲಾಗಿದೆ. ಏಕೆ ಕಂಡಕ್ಟರ್ ಅದ್ರದ್ದೇನ ಮಾಹಿತಿ ಇದೆಯಾ? ಇಲ್ವಲ್ಲ, ನನ್ನ MD ಹತ್ರ ಮಾತಾಡಿದೆ ಆ ಥರದ್ದೇ. ಅವರು ಮಹಿಳೆಯರು ಕಡೆಯವರು ಕಂಪ್ಲೇಂಟ್ ಕೊಟ್ಟು ಕಂಡಕ್ಟರ್ ಇಲ್ಲ ಆ ಥರ ಈ MD ಹತ್ರ ಮಾತಾಡಿದೆ. ಜಸ್ಟ್ ನೀವು ಬರೋಕ್ಕೆ ಮುಂಚೆ ಮಾತಾಡಿದೆ, ಆ ಥರದ್ದೇನೂ ಇಲ್ಲ. ಕೆಲವು ಸಂದರ್ಭದಲ್ಲಿ ಬೇಕಂತಲೇ ಈಗ ಕಂಪ್ಲೇಂಟಿಗೆ ಇನ್ನೊಂದು ಕಂಪ್ಲೇಂಟ್ ಕೊಡಬೇಕು ಅಂತ ಕೊಟ್ಟಿರ್ಬೋದಲ್ಲ. ಆದರೆ ಈಗ ನಮ್ಮ MD ಅವ್ರ ಹತ್ರ ನಾನು 15 ನಿಮಿಷಕ್ಕೆ ಮುಂಚೆ ಮಾತಾಡಿದಂಥ ಸಂದರ್ಭದಲ್ಲಿ ಆ ಥರದ್ದು ಇದ್ದಿದ್ರೆ ಅವ್ರ ಗಮನಕ್ಕೆ ಬಂದಿದ್ರೆ ಹೇಳಿರೋದು. ಬೆಳಗಾವಿ ಕರ್ನಾಟಕದ್ದು, ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕಾಗಿತ್ತು ಅವ್ರದ್ದು, ಇವ್ರು ಮರಾಠಿ ಮಾತನಾಡಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಇಲ್ಲ. ಅವರು ಕೂಡ ಕರ್ನಾಟಕದಲ್ಲಿ ಅವರು ಬೆಳಗಾವಿ ಹೋಗ್ಬಿಡುತ್ತೆ ಮಹಾರಾಷ್ಟ್ರಕ್ಕೆ ಅಂತ ಬಹಳ ವರ್ಷ ಪಾಪ ಕಾತ್ಕೊಂಡಿದ್ರು. ಈ ಹೋಗೋದಂತೂ ಇಲ್ಲ. ಇನ್ಮೇಲಾದರೂ ಅಲ್ಲಿ ಕಲ್ತ್ಕೊಳ್ಳಿ, ಮಾತೃಭಾಷೆ ಮರಾಠ ಕಲ್ತ್ಕೊಳ್ಳಿ, ಬೇಡ ಅಂತ ಹೇಳಿದೆಲ್ಲ ಇದೆ. ಕನ್ನಡನೂ ಕಲಿಬೇಕಲ್ಲ, ನಮ್ಮ ರಾಜ್ಯದ ಆಡಳಿತ ಭಾಷೆನೂ ಕಲಿಬೇಕಲ್ಲ. ಅವರು ಮಾತೃಭಾಷೆ ಜೊತೆಗೆ ನಮ್ಮ ಭಾಷೆ ಅವ್ರು ಕಲೀಲೇಬೇಕು. ಇನ್ನೇನು ಅಲ್ಲ ಸರ್, ಪದೇ ಪದೇ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ರು. ಕೆಲವೊಂದು ಕಡೆ ರಾಜಕಾರಣಿಗಳು ಕೂಡ ಈ ಒಂದು ವಿಚಾರಗಳಿಗೆ ಸರಿಯಾದ ರೀತಿಯಲ್ಲಿ ಧ್ವನಿ ಎತ್ತುತ್ತಿಲ್ಲ. ಇಲ್ಲ, ಇತ್ತೀಚೆಗೆ ಯಾವುದೂ ಆಗಿಲ್ಲ ನೋಡಿ, ಬಹಳ ದಿನ ಆಗಿದೆ.
ಘಟನೆನ ಕೂಡ ಯಾರು ಕೂಡ ಕಳಿಸಿಲ್ಲ. ಬೆಳಗಾವಿ ಮೂಲದ ನಾಯಕರು ಸರ್, ಬೆಳಗಾವಿ ಮೂಲದ ಎಕ್ಸ್ಪರ್ಟ್ ಸರ್, ಅವ್ರು ಯಾರು ಕೂಡ ಕನಸಿಲ್ಲ ಈ ಪ್ರಕರಣವನ್ನು. ಖಂಡನೆ ಮಾಡಬೇಕು. ಹೇಳಿ ಸರ್. ನಮ್ಮ ರಾಜ್ಯಕ್ಕೆ ನೆಲ, ಜಲ, ಭಾಷೆ ಬಗ್ಗೆ ಎಲ್ಲೇ ಈ ಥರದ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಬೆಳಗಾಂನ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಕಂಡಮ್ ಮಾಡ್ತಾರೆ. ಬಟ್ ಯಾರು ಅಲ್ಲಿ ಮಾತಾಡ್ತಾನೆ ಇಲ್ಲ ಸರ್, ಬೆಳಗಾವಿ ಎಲ್ಲ ಜನಗಳು ವೋಟ್ ಬ್ಯಾಂಕ್ ಅನ್ನೋ ಥರ ಏನಾದ್ರು ಇದೆಯಾ ಸರ್? ಆ ಥರದ್ದು ಏನಿರೋದಿಲ್ಲ. ಮೊದಲಿಂದನೂ ಇದೆಯಲ್ಲ ಸರ್ ವೋಟ್ ಬ್ಯಾಂಕ್, ಅದೇ ಹೊಸದೇನಲ್ವಲ್ಲ. ಅದು ಇದ್ದಾರೆ ಎಲ್ಲ ಮೂರ್ನಾಲ್ಕು ಪಾರ್ಟಿಲಿ ಇದಾರಲ್ಲ ಸರ್. ಹೆಚ್ಚಿನ ಸಂಖ್ಯೆಯಲ್ಲಿ 3-4 ಇದ್ದಾರೆ ಅವರು. ಆದರೂ ಕೂಡ ಈಗ MS ಗೆಲ್ತಿಲ್ವಲ್ಲ ಯಾವುದನ್ನ. ಮೊದಲೆಲ್ಲ 5 ಸೀಟ್ ಬಂದ್ಬಿಡೋದು ಅವ್ರಿಗೆ. ನಮ್ಮಲ್ಲೆಲ್ಲ ಡಿವೈಡ್ ಆಗೋದು ಒಟ್ಟು ಅವರು ಸೈಲೆಂಟಾಗಿ 4-5 ಬಂದ್ಬಿಟ್ಟು ಜ್ಞಾಪಕ ಇತ್ತು ನನಗೆ. ಸರ್, ಅದು ಅವರ ಒಳಜಗಳದಿಂದ ಸ್ಪ್ಲಿಟ್ ಆಗಿದ್ದಾರೆ ಬಿಟ್ರೆ ನಮ್ಮ ಒಗ್ಗಟ್ಟಿಂದ ಏನಂತೂ ಅಲ್ಲ. ಇಲ್ಲ, ಅಲ್ಲೂ ಏನಾಗಿದೆ, ನಮ್ಮ ಒಗ್ಗಟ್ಟು ಅನ್ನೋದಕ್ಕಿಂತಲೂ ಈ ಮರಾಠ ಒಟ್ಟು ಸ್ವಲ್ಪ ಪಾರ್ಟಿಗಳು ಸ್ಪ್ಲಿಟ್ ಆಗ್ಬಿಟ್ಟಿದೆ. MES ಇತ್ತಲ್ಲ, MES ಇಂದನೇ ಡಿವೈಡ್ ಆಗ್ಬಿಟ್ಟಿದೆ, ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿದೆ. ಸರ್, ಈಗ ಮಹಾರಾಷ್ಟ್ರ ಕೊಲ್ಲಾಪುರದಲ್ಲಿ ಕೂಡ ಕರ್ನಾಟಕ ಬಸ್ ತಡೆದಕ್ಕಾರ ಭಾವಧ್ವಜ ಕಟ್ಟಿದ್ದಾರೆ, ಗಲಾಟೆ ಮಾಡಿದ್ದಾರೆ. ಈಗ ಚಿತ್ರದುರ್ಗದಲ್ಲಿ ಮಹಾರಾಷ್ಟ್ರ ಬಸ್ ಹೋಗ್ತಾ ಇತ್ತು, ನಮ್ಮವರು ಅದಕ್ಕೆ ಏನು ಮಾಡಿದ್ದಾರೆ, ಕಪ್ಪು ಮಸಿ ಎಲ್ಲ ಬಳಿದ್ದಾರೆ. ಇದೇನಾಗುತ್ತೆ, ನಮ್ಮ ಬಸ್ಸುಗಳು ಮಹಾರಾಷ್ಟ್ರಕ್ಕೆ ಹೋಗುತ್ತೆ, ಅವರು ಮಾಡ್ತಾರೆ. ಆದ್ದರಿಂದ ಇದು ಮಾಡಬಾರ್ದು, ನಾವು ಮಾಡಬಾರ್ದು, ಅವರು ಮಾಡಬಾರ್ದು. ಆದರೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದರಿಂದ ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಆ್ಯಕ್ಷನ್ನು ತಗೊಂಡಾಗಿದೆ. ಅದು ಸುಮ್ಮನೆ ನಮ್ಮ ಬಸ್ಗೆ ಅವ್ರು ಬೆಳೆಯೋದು, ಅವ್ರ ಬಸ್ಸಿಗೆ ನಾವು ಬೆಳೆಯೋದು, ಅದನ್ನು ಅರ್ಥ ಇಲ್ಲ. ಸರಿ, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಂಬಂಧಪಟ್ಟ ಹಾಗೆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಟ್ ಬಿಜೆಪಿಯವರು ಅದನ್ನ ವಿರೋಧಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ರಸ್ತೆ ಈಗ ವರದಿ ಮೊನ್ನೆ ನಮ್ಮ ಅಭಿಪ್ರಾಯ ಕೂಡ ತಗೊಂಡ್ರು. ಯಾಕೆ ನಾವು ಆ ಸಮಿತಿಯ ಸದಸ್ಯರಾಗಿರಲಿಲ್ಲ. ಆಮೇಲೆ ರಿಜ್ವಾನ್ ಅವರು ನಮ್ಮನ್ನೆಲ್ಲ ಕೂಡ ಕರೆದು ನಮ್ಮ ಅಭಿಪ್ರಾಯ ಕೂಡ ತಗೊಂಡ್ರು. ಆಮೇಲೆ ವಿರೋಧ ಪಕ್ಷದ ಇದು ವಿಧಾನಸಭಾ ಸದಸ್ಯರಲ್ಲ, ಅವರು ಅಭಿಪ್ರಾಯ ಕೂಡ ತಗೊಂಡಿದ್ದಾರೆ. ಮತ್ತೆ ಈಗ ಬಿಜೆಪಿ, ನಾನು ನೋಡಿದೆ ಪತ್ರಿಕೆಗಳಲ್ಲಿ ಏನೋ ಬೆಂಗಳೂರಿನ ಇವಾಗ ಮಾಡಕ್ ಬಿಡೋದಿಲ್ಲ, ಹಾಗೆ ಹೀಗೆ ಅಂತ ಪೇಪರ್ಗಳಲ್ಲಿ ಬರ್ತಾ ಇದೆ. ಆಮೇಲೆ ಇನ್ನೊಂದು ಬೇಸಿಕ್ ಆಗಿ ಬಿಜೆಪಿಗೆ ಯಾವತ್ತೂ ಜನಪರ ಇಲ್ಲ. ಬಿಜೆಪಿ ಜನನೂ ಅಷ್ಟೇ, ಬಿಜೆಪಿ ಶಾಸಕರು ಅಷ್ಟೇ, ಬಿಜೆಪಿ ಪಕ್ಷನೂ ಅಷ್ಟೇ. ಅವರು ಯಾವತ್ತೂ ಕೂಡ ಜನರ ಪರ ಇಲ್ಲ. ಜನಕ್ಕೆ ಕೆಲಸ ಆಗಬೇಕು ಅಂತೇನೂ ಇಲ್ಲ. ಆಮೇಲೆ ಕೆಲಸ ಮಾಡಿ ಓಟ್ ತಗೋಬೇಕು ಅಂತ ಬಿಜೆಪಿ ಪ್ರಣಾಳಿಕೆಯಲ್ಲೇ ಇಲ್ಲ. ಕೆಲಸ ಮಾಡಿ ಓಟ್ ತಗೊಳ್ಳುವಂಥದ್ದು ಅವ್ರ ಪ್ರಣಾಳಿಕೆಯಲ್ಲಿ ಇಲ್ಲ. ಅವ್ರ ಪ್ರಣಾಳಿಕೆಯಲ್ಲಿ ಏನಿದೆ, ಓಟ್ ತಗೊಳ್ಳೋದಕ್ಕೆ ಮೋದಿಯವರು ಕೊಡಿಸ್ತಾರೆ, ಇನ್ನೊಂದು ಭಾಷೆ, ಇನ್ನೊಂದು ಜಾತಿ, ಧರ್ಮ, ಅದು ಇದು ಅಂದ್ಕೊಂಡು ಓಟ್ ಬರ್ತಾ ಇದೆಯಲ್ಲ, ಅದರಿಂದ ಕೆಲಸ ಮಾಡೋದನ್ನ ಮರ್ತು ಬಿಟ್ಟಿದ್ದಾರೆ ಅವರು. ಈಗ ಬೆಂಗಳೂರಲ್ಲಿ ಹತ್ತತ್ರ ಮಹಾನಗರ ಪಾಲಿಕೆಯಲ್ಲಿ 1 ಕೋಟಿಗಿಂತಲೂ ಹೆಚ್ಚು ಮತದಾರರಿದ್ದಾರೆ. ಮತದಾರ ಅಂದರೆ ಜನಸಂಖ್ಯೆ ಎಷ್ಟಿದೆ, 1 ಕೋಟಿಗಿಂತಲೂ ಸಹಜವಾಗಿ ಇದ್ದೇ ಇರುತ್ತೆ. 1 ಕೋಟಿ 20 ಲಕ್ಷನೋ 30 ಲಕ್ಷನೋ ಇದ್ದೇ ಇರುತ್ತೆ. ಆಮೇಲೆ ಬಿಜೆಪಿಯ ಆಡಳಿತ 4 ವರ್ಷದ ಆಡಳಿತ ಅವ್ರು ಮಾಡಿದ್ರು. ನಮಗೆ ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ 6,000 ಕೋಟಿ ಸಾಲ ಇಟ್ಟೋಗಿದ್ರು ಅವರು. ಎಷ್ಟು? 6,000 ಕೋಟಿ ಸಾಲ ಇಟ್ಟೋದ್ರು. ಆಮೇಲೆ ಹಿಂದೆ 2009ರಿಂದ 13ವರೆಗೂ ಇದ್ದಂಥ ಸಂದರ್ಭದಲ್ಲಿ 14 ಕಟ್ಟಡಗಳನ್ನು ಅಡ ಇಟ್ಬಿಟ್ಟೋಗಿದ್ರು ಅವರು. 14 ಕಟ್ಟಡಗಳನ್ನು ಅಡ ಇಟ್ಬಿಟ್ಟೋಗಿದ್ರು ಅವರು. ಆಮೇಲೆ ರಾಶಿ ಕಸ ಬಿದ್ದಿತ್ತು. ಗಾರ್ಡನ್ ಸಿಟಿಗೆ ಗಾರ್ಬೇಜ್ ಸಿಟಿ ಅಂತ ಹೆಸರು ತಂದಿದ್ದೇ ಬಿಜೆಪಿ ಅವರು. ಹಿಂದೆ 2009ರಿಂದ 13ವರೆಗೂ ಕೂಡ ಗಾರ್ಡನ್ ಸಿಟಿಗೆ ಗಾರ್ಬೇಜ್ ಸಿಟಿ ಅಂತ ಹೆಸರು ತಂದಿದ್ದೇ ಇವರು, ಕುಖ್ಯಾತಿ ಇವರಿಗೆ. ಆಮೇಲೆ ನಾನು 2013ರಲ್ಲಿ ಬೆಂಗಳೂರು ಡಿಸ್ಟಿಕ್ ಮಿನಿಸ್ಟರ್ ಆದಾಗ ಎಲ್ಲ ರಸ್ತೆಗಳು ಪಟ್ಟಣ ಬಿದ್ದೋಗಿತ್ತು. ನಾನು ಬಂದು 3 ತಿಂಗಳಿಗೆ ಬೆಂಗಳೂರಿನ ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಮಾಡಿದೆ 2013ರಲ್ಲಿ. ಆಮೇಲೆ ದೇಶದಲ್ಲಿ ಎಲ್ಲಾದರೂ 2 ವರ್ಷಗಳ ಕಾಲ ಪಾಟ್ ಹೋಲ್ಸ್ ಮುಚ್ಚೋದಕ್ಕೆ ಹೈಕೋರ್ಟ್ ಮಾನಿಟರ್ ಮಾಡಿದ್ದೆಲ್ಲ ಕೇಳಿದ್ದೀರಾ ನೀವು? 2 ವರ್ಷಗಳ ಕಾಲ ಸತತವಾಗಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪಾಟ್ ಹೋಲ್ಸ್ ಮುಚ್ಚೋದಕ್ಕೇನೆ ಹೈಕೋರ್ಟ್ ಮಾನಿಟರ್ ಮಾಡ್ತಾ ಇದ್ವಿ.
2 ವರ್ಷ ಪಾಟೋಲ್ ಮುಚ್ಚೋಕ್ಕೆ ಆಗಿರಲಿಲ್ಲ ಅವರು. ಮತ್ತೆ ಒಬ್ಬ ಕಮಿಷನರು ಇಷ್ಟು ದೊಡ್ಡ ಬೆಂಗಳೂರನ್ನ ಮಾಡೋಕ್ಕೆ ಆಗೋದಿಲ್ಲ. ಸಾರ್ವಜನಿಕರ ದೃಷ್ಟಿಯಿಂದ ಜನಕ್ಕೇನಾದರೂ ನಾವು ಒಳ್ಳೇದು ಮಾಡಬೇಕು ಅನ್ನೋಂಗಿದ್ರೆ ಇದನ್ನ 2-3 ಮಾಡಿ ಅದ್ರ ಉಸ್ತುವಾರಿಯನ್ನು ಬೇಕಾದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಯಾರಿಗಾದ್ರೂ ಕೊಡ್ಬೋದು, ಜವಾಬ್ದಾರಿ ಕೊಡ್ಬೋದು. ಬೇಕಾದ್ರೆ ನೇರವಾಗಿ ಎಲೆಕ್ಷನ್ ಮಾಡ್ಬೋದು, ಬೇಕಾದ್ರೆ ಮಾಡಿದ್ರೆ ಒಳ್ಳೇದು. ಬಿಜೆಪಿಯವರು ಇದೆಲ್ಲ ಕೂಡ ಮಾಡೋದಿಲ್ಲ. ಮತ್ತೆ ಮೊನ್ನೆ ಮಳೆ ಬಂದಂಥ ಸಂದರ್ಭದಲ್ಲಿ ನೋಡಿದ್ವಲ್ಲ ನಾವು, ಮಳೆ ಬರುತ್ತೆ, ಪ್ರಕೃತಿ ವಿಕೋಪ. ಈಗ ನಾವು ನಮ್ಮ ಸರ್ಕಾರ ಇರಲಿ ಅಥವಾ ಬಿಜೆಪಿ ಸರ್ಕಾರ ಇರಲಿ, ಒಂದ್ಸಲಿ ವಿಪರೀತ ಮಳೆಗಳಾಗ್ಬಿಡುತ್ತೆ, ಭೂಕಂಪ ಆಗುತ್ತೆ, ಪ್ರಕೃತಿ ವಿಕೋಪ. ಆದರೆ ಪ್ರಕೃತಿ ವಿಕೋಪ ಆದಮೇಲೆ ಯಾವ ರೀತಿ ಆಕ್ಟ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟು. ಬಿಜೆಪಿಯವರು 2 ವರ್ಷಕ್ಕೆ ಮುಂಚೆ ಮಳೆ ಬಿದ್ದಾಗ ಅವರೇನು ಆಕ್ಟೇ ಮಾಡಲಿಲ್ಲ. ಏನೋ ಸಹಜವಾಗಿ ಎಲ್ಲ ಮಾಮೂಲಿ ಆಗೋಯ್ತು ಅಂತ ತಿಳ್ಕೊಂಡ್ಬಿಟ್ರೆ ಅಷ್ಟೇ. ಇವತ್ತು ಬೆಂಗಳೂರು ಇಷ್ಟು ಹದಗೆಡಬೇಕಾಗಿದ್ರೆ, ಬೆಂಗಳೂರಿಗೆ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಹೆಸರಿತ್ತು, ಗಾರ್ಡನ್ ಸಿಟಿ ಅಂತ ಹೆಸರಿತ್ತು, ಸಿಲಿಕಾನ್ ವ್ಯಾಲಿ ಅಂತ ಹೆಸರಿತ್ತು. ಈ ಎಲ್ಲ ಹೆಸರುಗಳು ಕೂಡ ಬಿಜೆಪಿಯಿಂದನೇ ಕೆಟ್ಟೋಗಿತ್ತು. ಬೆಂಗಳೂರನ್ನ 2-3 ವರ್ಷದಲ್ಲಿ ದೇವರೇ ಬಂದರೂ ಸರಿ ಮಾಡೋದಕ್ಕಾಗಲ್ಲ ಅಂತ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಅದನ್ನು ಒಪ್ಪಿರೋದ ಸರ್? ರಸ್ತೆಗಳ ವಿಚಾರವಾಗಿ ಮತ್ತು ಟ್ರಾಫಿಕ್ಕು ನಮ್ಮಲ್ಲಿ ವಾಹನಗಳು ವಿಪರೀತ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ವಾಹನಗಳ ರಿಜಿಸ್ಟ್ರೇಷನ್ ನಮ್ಮಲ್ಲೇನು ಜನಸಂಖ್ಯೆಗಿಂತಲೂ ಜಾಸ್ತಿ ಇದೆ ವಾಹನಗಳು ಬೆಂಗಳೂರು ನಗರದಲ್ಲಿ. ಆ ದೃಷ್ಟಿಯಿಂದ ಶಿವಕುಮಾರ್ ಅವರು ಹೇಳಿರಬೇಕು. ಮತ್ತೆ ನಾವು ಒಂದು 20-25 ವರ್ಷಕ್ಕೆ ಮುಂಚೆನೆ ರೋಡ್ ವೈಡಿಂಗು ಹೈದರಾಬಾದ್ ನಗರದಲ್ಲಿ ಇವರು ಫಸ್ಟ್ ನಮ್ಮ ಚಂದ್ರಬಾಬು ನಾಯ್ಡು ಅವರು CM ಆಗಿದ್ದಾಗ ಪ್ರಾರಂಭ ಮಾಡಿದ್ರು ರೋಡ್ ವೈಡಿಂಗು. ಆಮೇಲೆ ರಾಜಶೇಖರ ರೆಡ್ಡಿ ಬಂದರು, ಮತ್ತೆ ಬೇರೆ ಬೇರೆ ಚೀಫ್ ಮಿನಿಸ್ಟರ್ಗಳು ಬಂದರು, KCR ಬಂದರು. ಈಗಲೂ ಕೂಡ ರೋಡ್ ವೈಡಿಂಗ್ ನಡೀತಾನೆ ಇದೆ. ನಮ್ಮಲ್ಲೂ ಕೂಡ SM ಕೃಷ್ಣ ಅವ್ರ ಕಾಲದಲ್ಲಿ ರೋಡ್ ವೈಡಿಂಗ್ ಕೆಲಸ ಪ್ರಾರಂಭ ಆಯಿತು. ಆಮೇಲೆ ಬಂದಂಥ ಸರ್ಕಾರಗಳು ಆಸಕ್ತಿ ವಹಿಸಲಿಲ್ಲ. ಆಸಕ್ತಿ ವಹಿಸಿದ್ರೆ ರೋಡ್ ವೈಡಿಂಗ್ ಆಗಿರೋದು. ಬಟ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸರ್ ಎಷ್ಟು ಆಸಕ್ತಿಯಿಂದ ಬೆಂಗಳೂರಿನ ಕೆಲಸ ಮಾಡಬೇಕಾಗಿತ್ತು. ರಸ್ತೆ ಗುಂಡಿಗಳು ಹಾಗೆ ಇದಾವೆ, ಮೇಜರ್ ರೋಡ್ ಇದಾಗ್ತಾ ಇಲ್ಲ, ಡಾಂಬರೀಕರಣ ಆಗ್ತಾ ಇಲ್ಲ. ಕೇವಲ ಪಕ್ಷ ಸಂಘಟನೆ ಬಗ್ಗೆ ಮಾತ್ರ ಗಮನ ಹರಿಸ್ತಾರೆ ಹೊರತು 2 ಪ್ರಬಲ ಇಲಾಖೆಗಳನ್ನ ಸರಿಯಾಗಿ ನಿರ್ವಹಿಸ್ತಿಲ್ಲ ಅನ್ನೋದು ವಿರೋಧ ಪಕ್ಷಗಳ ಆಕ್ಷೇಪ. ವಿರೋಧ ಪಕ್ಷದವರು ಹೇಳ್ತಾರೆ, ಅಸಹಾಯಕತೆ ತೋರಿಸ್ತವ್ರ ಅಂತ ಅಸಹಾಯಕತೆ ತೋರಿಸ್ತವ್ರ ಡಿ ಕೆ ಶಿವಕುಮಾರ್ ಅವರು ಅಭಿವೃದ್ಧಿ ಆಗಲ್ಲ. ಅಭಿವೃದ್ಧಿ ಮಾಡ್ಬೋದು, ಹೆಚ್ಚಿನ ಸಮಯ ಹಿಂದೆ ನೀವು ಬೆಂಗಳೂರು ನಿಭಾಯಿಸಿದ ಅನುಭವ ಇರೋರು ಈ ತರ ಜವಾಬ್ದಾರಿ ತಗೊಂಡಿರೋರೆ ನಮ್ ದೇವರೇ ಬಂದು ಸರಿ ಮಾಡಕ್ ಆಗಲ್ಲ ಅಂತ ಆಮೇಲೆ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ರಿ. ಬ್ರಾಂಡ್ ಬೆಂಗಳೂರು ಮೀಟಿಂಗ್ ಗಳನ್ನ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಬೆಂಗಳೂರು ಏನೇನ್ ಮಾಡ್ಬೇಕು ಅನ್ನುವಂತ ಅರಿವು ಕೂಡ ಇದ್ದಂತವ್ರೆ ದೇವರೇ ಬಂದ್ರು ಬೆಂಗಳೂರು ಟ್ರಾಫಿಕ್ ನ ಬದಲಾಯಿಸಕ್ ಆಗಲ್ಲ. ಬೆಂಗಳೂರಿನ ಜನಕ್ಕೆ ಏನು ಸಂದೇಶ ಹಠ ಮಾಡಿ ಬೆಂಗಳೂರು ಖಾತೆ ತೆಗೆದುಕೊಂಡಿದ್ದಾರೆ ಸರ್. ಹಾಗಾಗಿ ಒಂದು ಸಲಹೆ ಕೊಡಿ ಸರ್. ಸರ್ ಎಲ್ಲೋ ಒಂದ್ ಕಡೆ ಪಕ್ಷದ ಸಂಘಟನೆ ಜವಾಬ್ದಾರಿ ಮತ್ತೆ 2 ಪ್ರಬಲ ಖಾತೆಗಳು ನಿಭಾಯಿಸಕ್ಕಾಗದೆ ಈ ರೀತಿ ಆಗ್ತಿದೆ, ಸಮಸ್ಯೆಗಳಾಗ್ತದೆ. ಸಮಯ ಕೊಡಕ್ ಆಗ್ತಾ ಇದೆ ಒಂದು ಖಾತೆ ಅಲ್ಲ, 4 ಖಾತೆ ನಿಭಾಯಿಸ್ಬೋದು. ಸ್ವಲ್ಪ ಕೂಲ್ ಆಗಿ ಮೈಂಡ್ ಸೆಟ್ ಇರಬೇಕು ಸರ್. ತುಂಬಾ ಬಿಸಿ ಆದ್ರೆ ಕಷ್ಟ ಸರ್. ಇದ್ರ ನಡುವೆ ಮುನ್ರತ್ನ ಒಂದು ದೂರು ಕೊಟ್ಟರು ಸರ್. CBI ಮತ್ತೆ 2,000 ಕೋಟಿ ರೂಪಾಯಿ ಟೆಂಡರ್ ನಲ್ಲಿ ಅಕ್ರಮ ಆಗಿದೆ. ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಾ ಇದೆ. 1,800 ಕೋಟಿ ಅಲ್ಲ, 2,000 ಕೋಟಿಲಿ ಸ್ಟಾರ್ ಮೋಟರ್ ಸಂಬಂಧಪಟ್ಟ ಹಾಗೆ ಇಡಿಗೆ ಮತ್ತೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಅಂತೇಳಿ ಪೇಪರ್ಗಳಲ್ಲೂ ಬಂದಿತ್ತು, ಸೋಷಿಯಲ್ ಮೀಡಿಯಾದಲ್ಲೂ ನೋಡಿದೆ. ಆಮೇಲೆ ದೂರು ಕೊಡೋ ಮುಂಚೆ ಏನಾದರೂ ಅಧಿಕೃತವಾಗಿ ದಾಖಲೆಗಳು ಇರಬೇಕು. ದಾಖಲೆಗಳಿಲ್ಲದೆ ಊಹಾಪೋಹದ ಮೇಲೆ ಕೊಡೋಕ್ಕೂ ಅದಕ್ಕೆ ಕೊಟ್ಟರೆ ಏನಾಗುತ್ತೆ, ಕೇಸ್ ವಜಾ ಆಗುತ್ತೆ ಅಷ್ಟೇ. ದಾಖಲೆಗಳಿದ್ದು ಕೊಟ್ಟರೆ ಅದಕ್ಕೆ ಮಹತ್ವ ಬರುತ್ತೆ. ದಾಖಲೆ ಬಿಡುಗಡೆ ಮಾಡಿ ಅಂತ
ಮೊದಲು ಇನ್ನೊಂದು ಅವ್ರವ್ರಿಗೆ ಆಗೋದಿಲ್ಲ, ಒಮ್ಮೆ ಇವ್ರ ಮೇಲೆ ಅವ್ರವ್ರ ಮೇಲೆ ಇವರು ಸ್ವಲ್ಪ ಇಂಟರ್ನೆಟ್ ಕ್ಲಾಸಸ್ ಇದೆ ಸರ್. ಈಗ ಅದೇ ನಿಮ್ಮ ಕಂಡಕ್ಟರ್ ಮೇಲೆ FIR ಆಗಿದೆ ಸರ್. ಈಗ ಪ್ರೆಸೆಂಟ್ ಅದೇ ಈಗ ಪೋಕ್ಸೋ ಪ್ರಕರಣ ಮಾಡಿದರೆ FIR ಆಗಿದೆ. ಬೇಕಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಹಿಂದೆ BMTC ಅದೇ ತರ ಆಗಿತ್ತಲ್ಲ, ಲೇಡಿ ಅವರೇ ಅಲ್ಲೇ ಮಾಡ್ತಾರೆ, ಅವ್ರಿಗೆ ವಾಪಸ್ ಹೊಡೋದಕ್ಕೆ ಇವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸ್ ಆಗಿದೆ. ಬೇಕಂದ್ರೆ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಬಸ್ಸಲ್ಲಿ ಬೇರೆ ಜನ ಎಲ್ಲ ಇರ್ತಾರಲ್ಲ, ಚೆಕ್ ಮಾಡ್ತಾರೆ, ತಪ್ಪೋ ಸರಿ ಏನೋ ನೋಡ್ಕೊಂಡು ಈ ಘಟನೆ ಆದ್ಮೇಲೆ ಬೇಕಂತ ಕೊಟ್ಟಿರ್ತಾರೆ. ಸಿಸಿ ಕ್ಯಾಮ್ರಾ ಇರುತ್ತೆ, CC ಕ್ಯಾಮ್ರಾ ಇರುತ್ತೆ. ಈ ರೀತಿಯ ಘಟನೆಗಳಿಂದ ಕಂಡಕ್ಟರ್ಗಳ ಆತ್ಮಸ್ಥೈರ್ಯ ಕುಗ್ಗಲ್ವಂತ ಕೆಲಸ ಒಂದಿನಕ್ಕೆ 1,72,000 ಟ್ರಿಪ್ಸ್ ಇರುತ್ತೆ. ಎಷ್ಟು? ಒಂದಿನಕ್ಕೆ 1,72,000 ಟ್ರಿಪ್ಸ್ ಇರುತ್ತೆ. ಅದು ಟ್ರಿಪ್ಪಲ್ಲಿ ಈ ಥರದ್ದು ಆಗುತ್ತೆ. ಆದಂಥ ಸಂದರ್ಭದಲ್ಲಿ ಪೊಲೀಸು ಆಕ್ಟ್ ಮಾಡದೇ ಇದ್ರೆ ಮನಸ್ಥೈರ್ಯ ಕುಂದುತ್ತೆ. ಪೊಲೀಸ್ ಆಕ್ಟ್ ಮಾಡಿದ್ದಾರೆ, ಅವ್ನು ಜೈಲಿಗೆ ಹಾಕಿದ್ದಾರೆ. ಇಡೀ ಪಬ್ಲಿಕ್ಕು ಆ ಘಟನೆನ ಖಂಡಮ್ ಮಾಡಿದ್ದಾರೆ. ಯಾರು ಹಲ್ಲೆ ಮಾಡಿರ್ತಕ್ಕಂಥದ್ದನ್ನ, ಇನ್ಕ್ಲೂಡಿಂಗ್ ಮೀಡಿಯಾ, ಜನರಲ್ ಪಬ್ಲಿಕ್ಕು, ಸಂಘಟನೆಗಳು ಎಲ್ಲ ಕಡೆ ಅವ್ರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಿ ತೋರಿಸಿದ್ದಾರೆ. ಅದರಿಂದ ಆತ್ಮಸ್ಥೈರ್ಯ ಇನ್ನೂ ಜಾಸ್ತಿ ಆಯ್ತು ಅವ್ರಿಗೆ. ಪೋಕ್ಸೋ ಕೇಸ್ ಬೋಗಸ್, ಬೇಕಂತ ಕೊಟ್ಟಿರ್ತಾರೆ. ಅದು ಈ ಘಟನೆ ಆದ್ಮೇಲೆ ಕೊಟ್ಟಿರ್ತಾರೆ ಅಷ್ಟೇ. ನೈತಿಕ ಸ್ಥೈರ್ಯ ಕುಗ್ಗಿಸುವಂತ ಕೇಸ್ಗಳು ಸರ್ ಇವೆಲ್ಲ. ಸಡನ್ ಆಗಿ ಈ ರೀತಿ ಕೇಸ್ಗೂ ಕೊಟ್ರೆ ಏನಾಗ ಬೇಕಂತ ಘಟನೆ ಆದ್ಮೇಲೆ ಕೊಟ್ರೆ ಮಹತ್ವ ಇಲ್ಲ ಅದಕ್ಕೆ. ಪೊಲೀಸ್ FIR ಇಲ್ಲ ಸರ್, ಆಯ್ತು ಕೋರ್ಟ್ ಆಗುತ್ತೆ ನಡೆಯುತ್ತಲ್ಲ ಸರ್. ಇಲ್ಲ, ಮಾತಾಡ್ತೀನಿ, ಗೃಹ ಮಂತ್ರಿಗಳಿಗೆ ಹೇಳಿದ್ದು. ಆಮೇಲೆ ಅಲ್ಲಿ SP ಅವ್ರಿಗೂ ಮಾತಾಡ್ತೀನಿ, ನಮ್ಮ MD ಅವ್ರಿಗೆ ಹೇಳಿ. ಸರ್, DCM ಅವ್ರ ಸ್ಟೇಟ್ಮೆಂಟ್ ಬಗ್ಗೆ, ಅದೇ ಬೆಂಗಳೂರು ಟ್ರಾಫಿಕ್ ಬಗ್ಗೆ ದೇವರೇ ಕಾಪಾಡಬೇಕು ಅಂತ ಪೈ ಅವರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನಾನು ನೋಡಿದೆ, ಪೈ ಅವರು X ಅಲ್ಲಿ ಬರ್ಕೊಂಡಿದ್ದಾರೆ. ಒಟ್ಟಲ್ಲಿ ಕೆಲಸಗಳು ಸ್ವಲ್ಪ ನಿಧಾನ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಆಮೇಲೆ ನಿಧಾನ ಆಗೋದಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ, ಈಗ ಕಾಂಟ್ರಾಕ್ಟರ್ಸ್ ಬಿಲ್ ಪೇಮೆಂಟ್ ಆಗಿಲ್ಲ. ಯಾಕಾಗಿಲ್ಲ? ಬಿಜೆಪಿಯವರು 6,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು. ಎಷ್ಟು? 6,000 ಕೋಟಿ. ನಮ್ಮ ಇಲಾಖೆನೇ ತಗೊಳ್ಳಿ, 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು. ಕಾಂಟ್ರಾಕ್ಟರ್ಸ್ ಪೇಮೆಂಟ್ ನಿಧಾನ ಆಗ್ತಿರೋದಕ್ಕೆ ಬಿಜೆಪಿಯವರು 6,000 ಸಾಲ ಇಟ್ಟಿದ್ರು. ಆಮೇಲೆ ಬಿಜೆಪಿಯವರು ಸಮರ್ಪಕವಾಗಿ ರಸ್ತೆಗಳನ್ನೆಲ್ಲ ಮಾಡಿಬಿಟ್ಟಿದ್ರೆ ಇವತ್ತು, ಆಮೇಲೆ ನಾವೆಲ್ಲ ಕಾಂಕ್ರೀಟ್ ರೋಡ್ ಹಾಕಿದ್ವಿ. ಅವಾಗ ಜ್ಞಾಪಕ ಇರ್ಬೇಕಾ, ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವಾಗ ಇದೇ ಬಿಜೆಪಿಯವರು ವಿರೋಧ ಮಾಡಿದ್ರು. ಮೊನ್ನೆ 2 ವರ್ಷ ಪಾಟೋಲ್ಸ್ ಹೈಕೋರ್ಟ್ ಪಾಯಿಂಟ್ ಮಾಡ್ತಾ ಇತ್ತಲ್ಲ, ಪಾಟೋಲ್ಸ್ ಇಲ್ಲದೆ ಇರೋ ರೋಡ್ಗಳು ಯಾವಾಗ ಇತ್ತು ಅಂದ್ರೆ ಅದು ನಮ್ಮ ಕಾಂಕ್ರೀಟ್ ರೋಡ್ಗಳು. ಕಾಂಕ್ರೀಟ್ ರೋಡ್ಗಳಿಂದ ಆಗ ಹೆವಿ ವೆಹಿಕಲ್ ಓಡಾಡ್ತಾರಲ್ಲ ಅಂತ ಕಡೆ ಇರ್ತಾರೆ. ಇಷ್ಟೆಲ್ಲ ಘಟನೆ ಆಗೋದಕ್ಕೆ ಕಾರಣ ಬಿಜೆಪಿಯ ದುರಾಡಳಿತ. ಹಿಂದೆ 6,000 ಕೋಟಿ ಸಾಲ ಇಟ್ಟವರು. ಅಧಿಕಾರ ನಡೆಸ್ತಿರೋದು ನೀವಲ್ಲ ಸರ್, ಜನ ನಿಮ್ಮನ್ನು ಕೇಳ್ತಾರೆ ಸರ್. ಈಗ ಅಲ್ಲ, ಯಾಕೆ ಕಾಂಟ್ರಾಕ್ಟರ್ಸ್ ಯಾಕೆ ಬಿಲ್ ಪೇಮೆಂಟ್ ಆಗಿಲ್ಲ? ಸಾಲಗಳು ಬಿಟ್ಟವರು. ನಿಮ್ ಸರ್ಕಾರ ಬಂದ್ಮೇಲೆ 8 ರೂಪಾಯಿ ಸಹ ಬಿಡುಗಡೆ ಆಗಿಲ್ಲ ಅಂತ ನಿನ್ನೆ ಅಶೋಕ್ ಅವರು ಹೇಳ್ತಾ ಇದ್ರು. ಏನಕ್ಕೆ? ಬೆಂಗಳೂರು ಇಲ್ಲ, ಬಿಡುಗಡೆ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟರ್ಸ್ಗೆ 3 months 4 months ಎಲ್ಲ ಕೊಡ್ತಾ ಇರ್ತಾರೆ. ಆಮೇಲೆ ವಿಭಜನೆ ಮಾಡಕ್ ಕೊಟ್ಟಿದ್ದೀರಲ್ಲ, ಅದು ಕೆಂಪೇಗೌಡರು ಮಾಡಿದ ಅವಮಾನ ಅಂತ ಹೇಳಿ. ಈಗ ಕೆಂಪೇಗೌಡರ ಮೊದಲನೇ ಸ್ಟ್ಯಾಚ್ಯೂ, ಒಂದೇ ಒಂದು ಸ್ಟ್ಯಾಚ್ಯೂ ಎಲ್ಲಿದ್ದು ಗೊತ್ತಾ? ವಿಧಾನಸೌಧ ಇದರೊಳಗೆ, ಕಾರ್ಪೊರೇಷನ್ ಮುಂದೆ. 2ನೇ ಸ್ಟ್ಯಾಚ್ಯೂ ಮಾಡಿದ್ದೆ ನಾನು ನಮ್ಮ ಉದಯ್ ಶಂಕರ್. ಕೆಂಪೇಗೌಡ ಸ್ಟ್ಯಾಚ್ಯೂ RV ರೋಡಲ್ಲಿ ಕಾಮತ್ ಹೋಟ್ಲ್ ಆಪೋಸಿಟ್ ನಾವು ಮಾಡಿದ್ವಿ. ಇವ್ರು ಯಾಕೆ ಮಾಡಲಿಲ್ಲ ಮೊದಲು? 2ನೇ ಸ್ಟ್ಯಾಚ್ಯೂ ಮಾಡಿದ್ದೆ ಬೆಂಗಳೂರು ನಾನು ನಮ್ಮ ಉದಯ್ ಶಂಕರ್. ಇವ್ರು ಸುಮ್ಮನೆ ಕೆಂಪೇಗೌಡನ ಹೆಸರು ಇದಕ್ಕೆ ಬಳಸ್ಕೊಳ್ತಾರೆ ಅಷ್ಟೇ, ರಾಜಕೀಯಕ್ಕೆ. ಅವ್ರಿಗಿಂತ ಮುಂಚೆ ಸ್ಟ್ಯಾಚ್ಯೂ ನಾವು ಮಾಡಿದ್ವಿ. ಒತ್ತಾಯ ಏನಂದ್ರೆ ಬೆಂಗಳೂರವರೇ ಬೆಂಗಳೂರು ಉಸ್ತುವಾರಿ ಸಚಿವರಾದ್ರೆ ಒಳ್ಳೇದು, ಹೊರಗಿನವ್ರು ಬಂದವರಿಗೆ ಅನುಭವ. ನಾನೇ ಮನೆ ಹೇಳಿದ್ನಲ್ಲ, ಈಗ ಬಿಜೆಪಿ ಅವರದಲ್ಲೂ ಅಷ್ಟೇ, ಅವರೂ ಕೊಡ್ಲಿಲ್ಲ. ನಿಮ್ಮಲ್ಲೂ ಹಂಗೆ ಆಗಿದೆ. ಸಂಪುಟ ವಿಸ್ತರಣೆ ಆಗುತ್ತಂತಲ್ಲ, ಕೊಟ್ಟಿದ್ರೆ ಬಜೆಟ್ ಅಧಿವೇಶನ ಬಳಿಕ ಸಂಪುಟ ವಿಸ್ತರಣೆ ಆಗುತ್ತಂತಲ್ಲ,
ಉಸ್ತುವಾರಿ ಖಾತೆ ಬೆಂಗಳೂರಲ್ಲಿ ಕೇಳ್ತೀರಾ ಸರ್ ಸಿಎಂ? ನಾನು ಯಾವುದು ಕೇಳಪ್ಪಲ್ಲ. ಅಲ್ಲ ಸರ್, ಈಗ ಕೆ.ಎನ್. ರಾಜಣ್ಣ ಹೇಳಿದ್ದಾರೆ ಸರ್, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ದೃಷ್ಟಿಯಿಂದ ಪಕ್ಷ ಸಂಘಟನೆ ಮಾಡಬೇಕು, ನಮ್ಗೆ ಹಾಸನ ಉಸ್ತುವಾರಿ ಬೇಡ ಅಂತ. ಹಾಗಾಗಿ ನೀವು ಅಲ್ಲಿ ರಾಮನಗರದಲ್ಲಿ ಇದ್ದೀರಾ, ಇಲ್ಲಿ ಬಿಬಿಎಂಪಿ ಸಂಘಟನೆ ಮತ್ತೊಂದ್ ಕಡೆ ಅಂತ ಏನಾದ್ರು ಕೇಳ್ತೀರಾ ಅಂತ. ಈಗ ಯಾಕೆ ಇಲ್ಲ ಸರ್, 3 ಪಾರ್ಟಿಯವರು ನಮ್ಗೂ ಈಗ 8 ಟರ್ಮ್ ಆಗೋಯ್ತು, 52 ವರ್ಷ ಆಯ್ತು ರಾಜಕೀಯಕ್ಕೆ ಬಂದು. ನಿಮ್ಗೆ ಯಾಕೆ ಆಸಕ್ತಿ ಇಲ್ಲ ಅಥವಾ ಆಸೆ ಇದ್ರು ಹೇಳಕ್ ಇಂದು ನಿಮ್ ಪಾರ್ಟಿಯವರು ಸೇರಿ 3 ಪಾರ್ಟಿಯವರು ನಿಮ್ಮನ್ನು ಮಿಸ್ ಮಾಡ್ಕೊಂತಾರೆ ಬೆಂಗಳೂರು ಉಸ್ತುವಾರಿ ವಿಚಾರದಲ್ಲಿ. ಸಮಯ ಸನ್ನಿವೇಶ ಸರಿ ಆಸಕ್ತಿ ತೋರಿಸಿ ಸೈಲೆಂಟ್ ಆಗಿ ಎಲ್ಲ ಈ ಬಿಜೆಪಿ ಅವರು 2.5 ಲಕ್ಷ ಕೋಟಿ ಸಾಲ ಮಾಡ್ಬಿಟ್ಟು ಹೋಗ್ಬಿಟ್ರು. ಯಡಿಯೂರಪ್ಪ ಅವರು, ಬೊಮ್ಮಾಯಿ ಅವರು 80,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು. ಸುಮ್ಮನೆ ದೂರ್ತಾರೆ ನಾವು ಮಾಡಿಲ್ಲ ಅಂತ. ಅಶೋಕ್ ಅವ್ರು ಕೇಳಿ 80,000 ಕೋಟಿ ಸಾಲ ಇಟ್ಬಿಟ್ಟಿರೋದು ಅವ್ರ ಸರ್ಕಾರ. 2.5 ಲಕ್ಷ ಕೋಟಿ ಬೊಮ್ಮಾಯಿ ಅವರು, ಯಡಿಯೂರಪ್ಪ ಅವರು ಸಾಲ ಮಾಡಿರೋದು. ಸುಮ್ಮನೆ ನಮ್ಮ ಮೇಲೆ ದೂರ್ತಾರೆ. ಸಾಲ ಮಾಡಿ ತುಪ್ಪ ತಿಂದಿದ್ರು ಸರ್. ಸಾಲ ಮಾಡಿ ತುಪ್ಪ ತಿಂದ್ಬಿಟ್ಟು ಈಗ ನಮ್ಗೆ ಬಸಿ ಬಳಿತಾರೆ. ಸರ್, ಈಗ ಗ್ರೇಟರ್ ಬೆಂಗಳೂರು ಇದರಲ್ಲಿ 7 ವಿಭಾಗ ಮಾಡಬೇಕು ಅಂತ ಹೇಳಿ ಸರ್, ವಿಭಜನೆ ಮಾಡಬೇಕು, 7 ಪಾಲಿಕೆಗಳನ್ನು ಮಾಡಬೇಕು. ಇಲ್ಲ, ಅದೆಲ್ಲ ಸುಳ್ಳು. ನಾನು ಅವತ್ತು ಮೀಟಿಂಗ್ ಹೋದಾಗ ಜನರಲ್ ಆಗಿ 3 ಅಂತ ಬಂತು. ಒಬ್ಬೊಬ್ಬರ ಸಲಹೆ ಕೊಡ್ತಾರೆ. ಆಮೇಲೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾವು ಬೆಂಗಳೂರಿಗೆ ಏನಾದರೂ ಜನಕ್ಕೆ ಸಹಾಯ ಮಾಡಬೇಕಾಗಿದ್ರೆ, ಒಂದು ಕಾರ್ಪೊರೇಷನ್ ಇದ್ರೆ ಖಂಡಿತ ಮಾಡಕ್ಕೆ ಒಂದು 2-3 ಕಾರ್ಪೊರೇಷನ್ ಮಾಡಿ ಜನಕ್ಕೆ ನಾವು ಒಳ್ಳೆ ರಸ್ತೆ, ಸ್ಟ್ರೀಟ್ ಲೈಟ್ಸು, ಒಳ್ಳೆ ಪಾರ್ಕು, ಪ್ಲೇ ಗ್ರೌಂಡ್ಸು, ಸ್ಟಾರ್ ಮೋಟರೈನ್ಸು, ಮೂಲಭೂತ ಸೌಕರ್ಯಗಳು ಕೊಡಬೇಕಾಗಿದ್ರೆ. ಯಾಕಂದ್ರೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ಇಲ್ಲೇ ಹುಟ್ಟು ಬೆಳೆದವರು. ಬೆಂಗಳೂರಲ್ಲಿ ಕಸ ಅನ್ನೋ ಸಮಸ್ಯೆನೇ ಇರಲಿಲ್ಲ. ಯಾವಾಗ ನಾನು ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, 3ನೇ ಟರ್ಮ್ವರೆಗೂ ಕೂಡ ಬೆಂಗಳೂರಲ್ಲಿ ಕಸದೊಂದು ಸಮಸ್ಯೆನೇ ಅನಿಸಿರಲಿಲ್ಲ ನಮಗೆ. ಅಷ್ಟು ನೀಟಾಗಿರ್ತಿತ್ತು ಬ್ಯಾಂಗ್ಳೂರು. ಸರ್, ಇನ್ನೊಂದು ಬಿಜೆಪಿಯವರ ಆರೋಪ ಸರ್, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನುವಂಥ ಗಂಭೀರ ಆರೋಪ ಮಾಡ್ತಾರೆ. ಅಲ್ಲ, ಬಿಜೆಪಿ ಕಂಪೇರ್ ಮಾಡಿದ್ರೆ ನಮ್ದು ಇಂಪ್ರೂವ್ ಆಗಿದೆ. ಬಿಜೆಪಿ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ಅವರ ಆಡಳಿತದಲ್ಲಿ ಗೃಹ ಮಂತ್ರಿಗಳ ಪಾಪ ಅರ್ಗ ಜ್ಞಾನೇಂದ್ರ ಅವರು ಮೈಸೂರಲ್ಲಿ ಆ ಹೆಣ್ಮಗು ಯಾಕೆ ಹೋಗ್ಬೇಕಾಯ್ತು ಅಷ್ಟೊತ್ತಲ್ಲಿ ಅಲ್ವಾ. ಆಮೇಲೆ ಈಶ್ವರಪ್ಪನವರು 144 ಸೆಕ್ಷನ್ ಜಾರಿ ಇದ್ರು ಕೂಡ ಅವರೇ ಮೆರವಣಿಗೆ ಮಾಡ್ತಾ ಇದ್ರು. ಆಮೇಲೆ ಬಿಜೆಪಿ ಇವರು ಕಾರ್ಯಕರ್ತರು, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಅವರು ಪೊಲೀಸ್ ನೈತಿಕಗಿರಿ ಎಲ್ಲ ಕಡೆ ಮಾಡ್ತಾ ಇದ್ರು. ನಮ್ಮ ಕಾಂಗ್ರೆಸ್ನವರೆಲ್ಲ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಪೊಲೀಸ್ ನೈತಿಕಗಿರಿ. ಅಥವಾ ನಮ್ಮ ಮಂತ್ರಿಗಳು ಯಾರಾದರೂ ಈಶ್ವರಪ್ಪ ಅವರು 144 ಸೆಕ್ಷನ್ ಇದ್ರು ಕೂಡ ಮೆರವಣಿಗೆ ಹೋದ್ರಲ್ಲ, ಆ ಥರ ನಮ್ಮ ಯಾರನ್ನ ಮಾಡ್ತಾ ಇದ್ದಾರಾ? ಅವ್ರು ಹೇಳೋದು ಕೆಜಹಳ್ಳಿ ಡಿಜಹಳ್ಳಿ ಕೇಸ್ ಅಂತಾರೆ, ಆಮೇಲೆ ಉದಯಗಿರಿ ಪ್ರಕರಣದ ಬಗ್ಗೆ ಉಲ್ಲೇಖ ಮಾಡ್ತಾರೆ ಸರ್. ಬಿಜೆಪಿ ಪ್ರಕರಣ ಮೈಸೂರು ಉದಯಗಿರಿ ಪೊಲೀಸ್ ಸ್ಟೇಷನ್ ಇದೆ. ಅವ್ರ ಕಾಲದಲ್ಲಿ ಆಗಿಲ್ವಾ? ಅವರು ಅದನ್ನೇ ಹೇಳ್ತಾರೆ ಸರ್, ನಮ್ಮ ಕಾಲದಲ್ಲಿ ಅಂತ ಘಟನೆಗಳಾಗಿಲ್ಲ. ಆಗಿತ್ತು, ಅವ್ರ ಕಾಲದಲ್ಲಿ ಆಗಿತ್ತು. ಇದು ಇವರಲ್ಲ, ಇದೊಂದು ಆಯ್ತಲ್ಲ, ಹಳೆ ಹುಬ್ಬಳ್ಳಿ ಕೆಜೆಹಳ್ಳಿ ಹಾ ಹಳೆ ಹುಬ್ಬಳ್ಳಿ ಹಾ ಅವ್ರಾಯ್ತಲ್ಲ. ನಿಮ್ಮ ಪಕ್ಷದ ನಾಯಕರೆಲ್ಲ ಸರ್ ಬೆಂಕಿ ಹಾಕಿ ಈಗ ತಪ್ಪುಗಳು ಆಗುತ್ತೆ. ಅದು ಕರೆಕ್ಟಾಗಿ ಪೊಲೀಸ್ ಇಲಾಖೆ ತಪ್ಪು ಮಾಡಿದ ಸಂದರ್ಭದಲ್ಲಿ ಹೇಗೆ ಆಕ್ಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಆಕ್ಟ್ ಮಾಡಿದಾರಲ್ಲ, ಆಕ್ಟ್ ಮಾಡಿ ಅವನನ್ನ ಜೈಲಿಗೆ ಕಳಿಸಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಇದರಲ್ಲಿ ದಕ್ಷಿಣ ಕನ್ನಡದಲ್ಲಿ ಬರೀ ಕೊಲೆಗಳೇ ಆಗ್ತಾ ಇತ್ತು ಏನೋ ಬಿಜೆಪಿ ಕಾಲದಲ್ಲಿ. ಸತತವಾಗಿ ಆ ಕಡೆನೇ ಕೊಲೆಗಳಾಗೋದು, ಈ ಕಡೆನೇ ಕೊಲೆಗಳಾಗೋದು. ಆ ಕೊಲೆಗಳು ನಾನು ಗೃಹ ಮಂತ್ರಿ ಆದ್ಮೇಲೆ ತಾನೇ ನಿಂತಿದ್ದೆ. ಸರ್, ಬಿಬಿಎಂಪಿ ಚುನಾವಣೆ ಬಗ್ಗೆ ಕೂಡ ನೀವು ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಿ, ಸರ್ಕಾರ ಬಂದ ತಕ್ಷಣ ನಾವು ಬಿಬಿಎಂಪಿ ಚುನಾವಣೆ 2 ವರ್ಷ ಆಗ್ತಿದೆ ಸರ್. ಕೇವಲ ಹೇಳಿಕೆಗಷ್ಟೇ ಸೀಮಿತ ಆಗ್ತಿದೆ ಅಂತ. ಈಗ ಈ ಸೆಪ್ಟೆಂಬರ್ ಬಂದ್ರೆ 5 ವರ್ಷ ಆಗುತ್ತೆ. ಇಲ್ಲ, ಮಾಡೋ ಆಸಕ್ತಿ ಇದೆಯಾ ಸರ್ ಸರ್ಕಾರಕ್ಕೆ? ಯಾರಿಗೆ? ಸರ್ಕಾರಕ್ಕೆ ಬಂದು ಒಂದೇ ವರ್ಷದಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ 2 ವರ್ಷ ಆಯ್ತು. ಎಸ್.ಎಂ. ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು. ನಾವು ತಕ್ಷಣ ಎಲೆಕ್ಷನ್ ಮಾಡಿದ್ವಿ. ಆಮೇಲೆ ಸಿದ್ದರಾಮಯ್ಯ ಸಿಎಂ ಆಗಿದ್ರು, ತಕ್ಷಣ ಎಲೆಕ್ಷನ್ ಮಾಡಿದ್ರು. 1 ತಿಂಗಳೇ ಲೇಟ್ ಆಯ್ತು ಅಷ್ಟೇ. ಬಿಜೆಪಿಯವರು 2008ರಲ್ಲಿ
ಅವ್ರ ಅಧಿಕಾರಕ್ಕೆ ಬಂದಾಗ 2 ವರ್ಷ 8 ತಿಂಗಳು ಎಲೆಕ್ಷನ್ನೇ ಮಾಡಲಿಲ್ಲ BBMP. ಆಮೇಲೆ ಮೊನ್ನೆನೂ ಅಷ್ಟೇ ಇವರು ಎಲೆಕ್ಷನ್ ಮಾಡಿಬಿಟ್ಟಿದ್ದಾರೆ BJP-ಯವರು. ನಾವು ಅದು ತೆಗಿಯೋಕ್ಕಾಗ್ತೀವಿ ಸರ್. ಅವರು ಹತ್ತತ್ರ 2 ವರ್ಷ 8 ತಿಂಗಳು 9 ತಿಂಗಳು ಮಾಡಲೇ ಇಲ್ಲ. ಈಗ ನಾವು ಕೂಡ ಕಂಟಿನ್ಯೂ ಮಾಡಿ ಅಂದ್ರೆ ಮಾಡಬಾರ್ದು ಅಂತ ಸರ್. ಅಲ್ಲ, ಮಾಡಬಾರ್ದು ಅಂದ್ರೆ ಏನೋ ಗ್ರೇಟರ್ ಬ್ಯಾಂಗ್ಳೂರು ಅದು ಇದು ಮಾಡಬೇಕು ಅಂತ ಹೊಸ ಚಿಂತನೆ ಬಂತಲ್ಲ. ಆದ್ರಿಂದ ಈಗ ಎರಡೂ ಕಡೆ ತಪ್ಪು BJP-ಯವ್ರದೇ. 2008ರಲ್ಲಿ ಮತ್ತೆ 2019ರಲ್ಲಿ 2 ಸಲ ಚುನಾವಣೆ ಮಾಡದೇ ಇರೋದು BJP-ಯವ್ರ ತಪ್ಪು. ಸರ್ ಅವ್ರು ತಪ್ಪು ಮಾಡಿದ್ ನೀವು ಸರಿಪಡಿಸಬಹುದಲ್ಲ ಅಂತ ಹೇಳ್ತಾರೆ. ಅವ್ರು ತಪ್ಪು ಮಾಡಿದ್ದಾರೆ, ನಿಮ್ ಸರ್ಕಾರ ಬಂದು 2 ವರ್ಷ ಆಯ್ತು. ನಾವು SM ಕೃಷ್ಣ ಅವ್ರ ಕಾಲದಲ್ಲಿ ಕರೆಕ್ಟಾಗಿ ಮಾಡಿದ್ವೋ ಇಲ್ವೋ, ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ನಾವು ಮಾಡಿದ್ವೋ ಇಲ್ಲ ಎಲೆಕ್ಷನ್? ಈಗ ಮಾಡಿ ಟೈಮ್ ಮಾಡುತ್ತೆ. ಈಗ ಮಾಡಿ ಅಂತವ್ರೆ ಸರ್. ಈಗ ಮಾಡಲೇಬೇಕು. ಯಾವಾಗ ಮಾಡ್ತೀವಿ ಸರ್? ಈಗ ಮೇಘ ಆಗುತ್ತೆ. ನಾವು ಇಷ್ಟ ಇರಲಿ ಇಷ್ಟ ಇಲ್ಲದೆ ಹೋಗ್ಲಿ ಮೇಘ ಮಾಡಲೇಬೇಕಾಗುತ್ತೆ. ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟೇ ಕೊಡ್ತಾರೆ. ಅಲ್ಲ, ಇನ್ನು ಮಾಡಲಿಂಗ್ ಕನ್ನಡ ಇದ್ದು ಮೀಸಲಾತಿ ಇದೆಲ್ಲ ಗ್ರೇಟರ್ ಬೆಂಗಳೂರು ಇದೆಲ್ಲ ಗೊಂದಲಗಳಿದೆಯಲ್ಲ ಈ ಸರ್. 1 ವಾರ ಸಾಕು ಮೀಸಲಾತಿ ಮಾಡಕ್ಕೆ. 1 ವಾರದಲ್ಲಿ ಇಚ್ಛಾಶಕ್ತಿ ಬೇಕು ಸರ್ ಸರ್ಕಾರಕ್ಕೆ. ಮೇ ತಿಂಗಳಲ್ಲಿ ಇಚ್ಛಾಶಕ್ತಿ ಇದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಕಷ್ಟ. ನಾವು ಪಬ್ಲಿಕ್ ದೃಷ್ಟಿಯಿಂದ ಗ್ರೇಟರ್ ಬ್ಯಾಂಗ್ಳೂರು ಮಾಡಿ ಅದನ್ನ ಒಂದು ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ 2-3 ಕಾರ್ಪೊರೇಷನ್ ಮಾಡಿದ್ರೆ ಪಬ್ಲಿಕ್ ಅನುಕೂಲ ಆಗುತ್ತೆ ಅಂತೇಳಿ ಸ್ವಲ್ಪ ಎಲೆಕ್ಷನ್ ಮಾಡಲಿಲ್ಲ ಅಷ್ಟೇ. ಅದು ಬಿಟ್ರೆ ಬೆಂಗಳೂರಿನ ನಿಮ್ಮ ಸ್ನೇಹಿತರು ಶಾಸಕರುಗಳಿಗೆಲ್ಲ ಇಷ್ಟ ಇದೆಯಾ ಸರ್ BBMP ಎಲೆಕ್ಷನ್ ಮಾಡೋದು? ಎಲ್ಲರೂ ಒಟ್ಟಾಗ್ತಾರಲ್ಲ, ಪಕ್ಷಾತೀತ ಇಷ್ಟ ಇದೆ. ಯಾರು ಇಷ್ಟ ಇದೆ ಚುನಾವಣೆ ಅಂತೂ ಕಾಲಕ್ಕೆ ಆಗ್ಬೇಕು ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ನಿಮ್ದು ಅಭಿಪ್ರಾಯ ಓಕೆ ಸರ್, ನಿಮ್ಮ ಅಭಿಪ್ರಾಯಕ್ಕೆ ಅಲ್ಲಿ ಕನ್ಸಿಡರ್ ಆಗ್ತಿದ್ಯಾ ಅಂತ? ಈ ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಇನ್ನೂ ಡಿಲೇ ಆಗ್ಬಿಡುತ್ತಾ BJP? ಈಗ ಬಿಲ್ಲು ಅಸೆಂಬ್ಲಿಗೆ ತರಲೇಬೇಕಾ? ಅವರು BJP ವಿರೋಧ ಮಾಡ್ತಾರೆ. ಆಮೇಲೆ ಗವರ್ನರ್ ಕಳಿಸ್ತೀವಿ. ಗವರ್ನರ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಬಿಲ್ಗಳು ವಾಪಸ್ ಕಳಿಸ್ತಾ ಇದೆ ಸರ್. ಗ್ರಾಮೀಣ ಅಭಿವೃದ್ಧಿ, ವಿಧೇಯಕ ಈ ತರ ವಿಳಂಬ ಆಗ್ತಾ ಹೋದ್ರೆ ಸುದೀರ್ಘವಾದ 4 ಪುಟ ಪತ್ರ ಬರೆದಿದ್ದಾರೆ. ಹೇಗೆ ರಾಜ್ಯಪಾಲರ ಅಧಿಕಾರವನ್ನು ಕಿತ್ಕೊಳ್ಳೋ ಪ್ರಯತ್ನ ನಡೀತಿದೆ, ಮುಖ್ಯಮಂತ್ರಿಗಳೇ ಅವ್ರದೇ ಕೆಲಸದ ಹೊರೆ ಇದೆ, ಅದ್ರ ಮಧ್ಯೆ ಇದೆಲ್ಲ ಮಾಡ್ಕೊಂಡು ಕೂರಕ್ಕಾಗುತ್ತಾ ಅಂತೆಲ್ಲ ಸುದೀರ್ಘವಾದ ಪತ್ರ ಬರ್ಕೊಂಡಿದ್ದಾರೆ ಸರ್ಕಾರಕ್ಕೆ. ಈಗ ಬರೀತಾರೆ, ನಾನು ನೋಡಿದೆ. ಅದು ಹೆಂಗನ ಹೋಗ್ಲಿ, ನಮ್ಮ ಮುಜರಾಯಿ ಇಲಾಖೆದು ನಾವೇನು ಆರ್ಥಿಕರಿಗೆಲ್ಲ ಸಹಾಯ ಮಾಡೋಣ ಅಂತ ಹೇಳಿ ಆ ಬಿಲ್ ಒಂದು ಮಾಡಿದ್ರೆ ಅದನ್ನು ಕೂಡ ವಾಪಸ್ ಆಗ್ತದೆ. ಆರ್ಥಿಕರು ನೌಕರಿಗೆ ಸಹಾಯ ಮಾಡೋಣ, ಸಿಗರೇಟ್ ಕಂಪನಿಗೆ ಸ್ವಲ್ಪ ಸಹಾಯ ಮಾಡೋಣ ಅಂತ ನಾವು ಮಾಡಿದ್ರೆ ಅದನ್ನು ಪ್ರಭಾ ಯಾರು ಸ್ಪಷ್ಟೀಕರಣ ಏನಾದ್ರು ಕೇಳಿದಾರೆ ಅದಕ್ಕೆ ವಾಪಸ್? ಸ್ಪಷ್ಟೀಕರಣ ಅವ್ರು ಕೇಳಿದ್ದಕ್ಕೆ ಕೊಟ್ಟಿದ್ದೀವಿ, ಮತ್ತೆ ವಾಪಸ್ ಕಳಿಸ್ತಾರೆ. ಮತ್ತೆ ವಾಪಸ್ ಯಾಕೆ ಸರ್? ಯಾಕೆ ಅಂದ್ರೆ ನಮ್ಗೆ ಪ್ರೆಷರ್ ಏನೋ ಬರ್ತಿದೆಯಾ ಸರ್ ಅವ್ರಿಗೆ? ನೇರವಾಗಿ ಮೀಟ್ ಮಾಡಿದ್ರೆ ಸರ್? ಇಲ್ಲ, ಅದು ಬಹಳ ಸಿಂಪಲ್ ಇತ್ತು. ಕ್ಲಾರಿಫಿಕೇಶನ್ ಬಹಳ ಸಿಂಪಲ್ ಇತ್ತು. ಪ್ರಸಾದ ಕೊಟ್ಬಿಟ್ಟು ನೇರವಾಗಿ ಒಂದ್ಸರಿ ಮೀಟ್ ಮಾಡ್ಬಿಟ್ಟು ಸಿಂಪಲ್ ಆಗಿತ್ತು. ಅದರಿಂದ ನಾವು ಮಾಡ್ತಾರೆ ಅಂತ ನಾನು ಅನ್ಕೊಂಡೆ. 2 ಸಲ ವಾಪಸ್ ಹಾಕಿದ್ದಾರೆ. ಈ ಸಲ ನಾನೇ ಹೋಗಿ ಬಂದ್ಬಿಡ್ತೀನಿ. ಚಾಮುಂಡೇಶ್ವರಿ ದೇವಸ್ಥಾನ ಪ್ರಸಾದ ಕೊಟ್ಬಿಟ್ಟು ನಾನೇ ಹೋಗಿ ಬಂದ್ಬಿಟ್ಟೆ. ನೀವು ಬರ್ಲಿ ಅಂತ ನಾನು ಮಾಡಿದ್ದೆ. ಆಮೇಲೆ ಪ್ರೀತಿಗೆ ಹಂಗೆ ಮಾಡಿರ್ತಾರೆ ಸರ್, ನೀವೇ ಬರ್ಲಿ. ಬಂದೆ. ಅದೇ ಗ್ರೇಟರ್ ಬ್ಯಾಂಕ್. ಬೆಂಗಳೂರು MLA ಯಾರು ಇಷ್ಟ ಇಲ್ಲ ಬಿಡಿ ಸರ್, ಅವ್ರಿಗೂ ಇಷ್ಟ ಇಲ್ಲ ಬಿಡಿ ಸರ್. ಇನ್ನೊಂದು ಮುಖ್ಯವಾದ ವಿಚಾರ, ಈಗ ನಿಮ್ಮ ಅಧ್ಯಕ್ಷರು ನಾಯಕತ್ವದ ಪ್ರಶ್ನೆ ಎತ್ತಿದ್ದಾರೆ. ಮುಂದೆ ನನ್ನ ನಾಯಕತ್ವದಲ್ಲೇ ಚುನಾವಣೆ ನಡೆಯುತ್ತೆ ಅನ್ನೊಂದು ಮಾತನ್ನು ಹೇಳಿದ್ದಾರೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯಾವ ಎಲೆಕ್ಷನ್ಗೆ ಯಾರು ಅಧ್ಯಕ್ಷರಾಗಿರಬೇಕು ಅದೆಲ್ಲ ಎಲೆಕ್ಷನ್ ನಾ ಈಗ ಹೇಳಕ್ ಬರೋದಿಲ್ಲ. ಹೈಕಮಾಂಡ್ ಇದೆಲ್ಲ ಅವ್ರು ತೀರ್ಮಾನ. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಸರ್, 28ಕ್ಕೆ ನಾನು CM ಕ್ಲೇಮ್ ಮಾಡ್ತೀನಿ ಅಂತ ಹೇಳ್ತಾರೆ. ಇವರು ಈ ತರ ಹೇಳ್ತಾರೆ. ಎಲ್ಲರಿಗೂ ಆಸೆ ಇರುತ್ತೆ. ಏನು ಅಲ್ಲ ಸರ್, ನಿಮ್ಗೆ ಯಾಕೆ ಆಸೆ ಇಲ್ಲ ಸರ್? ನೀವು ಸೀನಿಯರ್ ನಿಮ್ಗೆ ಯಾಕೆ ಆಸೆ ಇಲ್ಲ? 8 ಸರಿ ಗೆದ್ದಿದ್ದೀರಿ, ಸೀನಿಯರಿಟಿ ಆಸೆ ಇಲ್ಲ? ಆಗಲ್ಲ ಅಂತ ಗೊತ್ತು, ಅದಕ್ಕೆ ಆಸೆ ಇಟ್ಕೊಂಡಿಲ್ಲ. ಈ ನದಿ ದ್ರಾಕ್ಷಿಗೆ ಇರುತ್ತೆ, ಸಿಗಲ್ಲ. ಉಳಿಯುದು ಅಂತ ಹೋಗ್ಬಿಡ್ತಾರೆ. ಹಂಗೆ ನಾವು ಸಿಗಲ್ಲ ಅಲ್ವಾ, ಅದಕ್ಕೆ ನಾವು ಹೇಳಕ್ಕಾಗಲ್ಲ ಸರ್, ಪರಿಸ್ಥಿತಿ ಯಾವಾಗ ಹೆಂಗ್ ಬೇಕಾದ್ರೆ ಬರ್ಬೋದು. ರಾಮಲಿಂಗಾರೆಡ್ಡಿ ಅವರು ಬಂಡಾಯ ಹೇಳಲ್ಲ, ಹಾಗಾಗಿನೇ ಅದು ಸಿಕ್ಕಿಲ್ಲ ಅಂತ.
ನೀವು ಒಂದ್ಸರಿ ಬಂಡಾಯ ಇದ್ದಾಗ ಸರ್ಕಾರನ ಹೋಗ್ಬಿಡ್ತಾರೆ ಸರ್. ಮೈತ್ರಿ ಸರ್ಕಾರ ಕೊನೆ ಪಕ್ಷ ಸರ್ ಸಜೆಷನ್ ಆದ್ರೂ ಕೊಡ್ತೀರಾ ಸರ್ ಬೆಂಗಳೂರು ಸಂಬಂಧಪಟ್ಟಾಗಿ? ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.